ಹಲೋ ಕೂರ್ಬಸ್, ನಮಸ್ಕಾರ. ನಾನು ಕಿಶೋರ್ ರೈ ಕತ್ತಲೆಕ್ಕಾಡು. ಇವತ್ತು ಕೂರ್ಬಸ್ ಇನ್ ಆ್ಯಂಡ್ ಔಟ್ ಮೂಲಕ ನಿಮ್ಮ ಬಂದಿದ್ದೇನೆ. ಇನ್ ಆ್ಯಂಡ್ ಔಟ್ನಲ್ಲಿ ಅನೇಕ ಮಂದಿಯನ್ನು ಮಾತಾಡ್ಸಿದ್ದೇನೆ. ಇವತ್ತಿನ ನನ್ನ ಜೊತೆಗೆ ನನ್ನ ಎದುರು ಕೂತಿರೋರು ಕೊಡಗಿನ ಪ್ರತಿಭೆ. ನಾವು ಸಿನಿಮಾ ರಂಗ ಕೊಡಗಿನ ಮಂದಿ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದೇವೆ ಅಂತ ಹೇಳ್ತೇವೆ. ಅದರಲ್ಲೂ ಕೂಡ ಸಿನಿಮಾ ರಂಗದಲ್ಲಿ ಹೇಳ್ತಾ ಬಂದರೆ ಒಂದಷ್ಟು ನಟಿಯರ ಬಗ್ಗೆ ಹೆಚ್ಚಾಗಿ ನಾವು ಮಾತಾಡ್ತೇವೆ. ಆದರೆ ಈ ನಡುವೆ ನಟರು ಕೂಡ ಸಿನಿಮಾ ರಂಗದಲ್ಲಿ, ಯುವಕರು ಕೂಡ ತಮ್ಮನ್ನು ಗುರುಸ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳ ಮೂಲಕ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಆದರೆ ಅಷ್ಟಾಗಿ ಮುನ್ನೆಲೆಗೆ ಬಂದಿರೋದಿಲ್ಲ. ಅಂಥ ಒಬ್ಬ ಕಲಾವಿದ, ಜೊತೆಗೆ ಕೊಡಗಿನ ಬಗ್ಗೆ ವಿಶೇಷ ಕಾಳಜಿ ಇರುವಂತಹ ವ್ಯಕ್ತಿ. ನೋಡೋದಕ್ಕೆ ಸ್ವಲ್ಪ ರಗಡ್ ಅನಿಸ್ಬೋದು, ಆದರೆ ಅವರ ಅಂತರಾಳ ಹೇಗಿರುತ್ತೆ, ಅವರ ಒಳಮನಸ್ಸು ಹೇಗಿರುತ್ತೆ ಮಾತಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ಅವ್ರನ್ನ ಮಾತಾಡಿಸ್ಬೇಕು ಅಂತ ನಾನು ಇವತ್ತು ಕೂರ್ಬಸ್ ಸ್ಟುಡಿಯೋಗೆ ಅವ್ರನ್ನ ಕರ್ಸ್ಕೊಂಡಿದ್ದೀನಿ. ಅಜ್ಜಿ ಕುಟೀರ ಪೃಥ್ವಿ ಸುಬ್ಬಯ್ಯ ಅವರು. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಇಲ್ಲಿ ಕರೆಸಿ ಒಂದು ಮಾತಾಡಿಸೋಂಥ ಒಂದು ವೇದಿಕೆ ಕಲಿಸ್ಕೊಟ್ಟಿದ್ದೀರಿ, ಖುಷಿ ಆಗ್ತದೆ. ಬೇರೆ ಬೇರೆ ಸಂದರ್ಭದಲ್ಲಿ ಸಿಕ್ಕಾಗ ನಾವು ಮಾತಾಡ್ತಾ ಇದ್ವಿ, ಸೋಷಿಯಲ್ ಮೀಡಿಯಾಗಳ ಮೂಲಕ ಅಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ಎದುರು ಕೂತು ನಿಮ್ಮನ್ನು ಮಾತಾಡಿಸುವಂತಹ ಒಂದು ಅವಕಾಶ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸಂಕ್ಷಿಪ್ತವಾಗಿ. ನಿಮ್ಮ ಊರು, ಹುಟ್ಟಿ ಬೆಳೆದಿದ್ದು, ಪೋಷಕರು, ಫ್ಯಾಮಿಲಿ. ನಾನು ಮೂಲತಃ ಅಂಜಿಕೇರಿ ನಾಡು, ಅದರಲ್ಲಿ ಹುದಿಕೇರಿ ಅನ್ನೋ ಗ್ರಾಮ, ಅದರಲ್ಲಿ ಕೋಣಂಗೇರಿಯಲ್ಲಿ ಅಜ್ಜಿಕುಟೀರ ಒಕ್ಕ. ಸೊ ಅಜ್ಜಿಕುಟೀರ ಒಕ್ಕದಲ್ಲಿ ಅಜ್ಜಿಕುಟೀರ ಸುಬ್ರಹ್ಮಣ್ಯ ಮಾದಯ್ಯ ಮತ್ತು ಕಸ್ತೂರಿ ಮಾದಯ್ಯ ಅವರ ಹಿರಿಯ ಮಗ ಆಗಿ ಅಲ್ಲಿ ಹುಟ್ಟಿದ್ದೇನೆ. ನನ್ನ ಸ್ಕೂಲು, ಕಾಲೇಜು ಎಲ್ಲವೂ ಕೊಡಗಲ್ಲೇ. ಸೊ ಸರ್ಕಾರಿ ಪ್ರಾಥಮಿಕ ಶಾಲೆ ಹುದಿಕೇರಿಯಿಂದ ಶುರುವಾಗಿದ್ದ ನನ್ನ ಜರ್ನಿ ಶ್ರೀಮಂಗಲ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಡಿಗ್ರಿ ಮುಗಿಸೋವರೆಗೂ ಅಲ್ಲಿ ಓದಿದ್ದೇನೆ. ಅಲ್ಲಿಂದ ಇಮಿಡಿಯೇಟಾಗಿ ಬೆಂಗಳೂರು, ಕೆಲಸದ ಒಂದು ಅಲೆದಾಟ. ಅಲ್ಲಿ ಸ್ವಲ್ಪ ನಮ್ಮ ಜೀವನಕ್ಕೆ ಒಂದೊಂದು ಏನಾದರೂ ಒಂದು ಉಪಾಯ ಮಾಡ್ಕೋಬೇಕಲ್ಲ ಅನ್ನುವ ಒಂದು ನಿಟ್ಟಿನಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು, ಸತತವಾಗಿ ಕೊಡಗಿಗೆ ಎಳೀತಿರೋ ಮನಸ್ಸು, ಹಿಂಗೆಲ್ಲ ಆಗಿ ಒಂದು ಇಲ್ಲಿ ನಿಂತಿದ್ದೇವೆ ಇವಾಗ. ಸೊ ಅಪ್ ಟು ಡಿಗ್ರಿ ನಾನು ಇಲ್ಲೇ ಓದಿದ್ದು. ಸೊ ಡಿಗ್ರಿ ಓದೋವರೆಗೂ ನಮ್ಮಪ್ಪ ಆಲ್ರೆಡಿ ಇದರಲ್ಲೆಲ್ಲ ಇದ್ರು, ಸೋಷಿಯಲ್ ವರ್ಕು, ಕೊಡೋ ಸಮಾಜಗಳು, ಹಾಗೆ ಹೀಗೆ ಅಖಿಲ ಕೊಡೋ ಸಮಾಜ, ಈ ಥರ ಎಲ್ಲ ಸೋಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಕೆಲಸದಲ್ಲಿ ಮಾಡ್ತಾ ಇದ್ದರಿಂದ ಆಗ್ಲಿಂದನೇ ಅವ್ರ ಜೊತೆ ಒಡನಾಟ ನಂದು. ಅವರು ಮೀಟಿಂಗ್ ಹೋಗುವಾಗ ನಾನು ಹೋಗ್ತಾ ಇದ್ದೆ. ಸೊ ನಮ್ಮ ಮುಲ್ಲೇರ ಜಿಮ್ಮಿ ಅವರು, ಮನೆಪಂಡ ಹರೀಶ್ ಅವರು, ಚಿರೇಪಂಡ ರಾಜ ಅವರು, ಅಡ್ಡಂಡ ಕಾರ್ಯಪ್ಪನವರು, ಇವರೆಲ್ಲ ಮಾತನ ಮೊಣ್ಣಪ್ಪನವರು, ಈ ಥರ ಹೆಸರು ಹೇಳಕ್ಕೆ ಹೋದ್ರೆ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲ ಜೊತೆ ಸೇರ್ಕೊಂಡು ಏನೆಲ್ಲ ಈ ಕೊಡಗು ಏಕರಣ ರಂಗ ಅಂತ ಇರ್ಬೋದು, ಅಖಿಲ ಕೊಡಗು ಅಂತ ಮಾಡೋಕೆ ಅವ್ರ ಜೊತೆನೇ ಓಡಾಡ್ಕೊಂಡು ಎಲ್ಲ ಹತ್ರದಿಂದ ನೋಡ್ಕೊಂಡು ಬೆಳೆದಂಥ ಒಂದು ಇದು. ನಿಮಗೆ ಸಾಮಾಜಿಕ ಚಟುವಟಿಕೆ ಜೊತೆಗೆ ಈ ಕಲಾ ಚಟುವಟಿಕೆಯ ಟಚ್ ಅಲ್ಲಿಂದನೇ ಸಿಕ್ಬಿಡ್ತಾ ಅಂತಾಗ? ಯಾಕಂದರೆ ನಮ್ಮ ತಾತ ಕಲಾವಿದ, ಅವರು ತಬಲ ಆರ್ಟಿಸ್ಟ್ ಆಗಿದ್ರು. ಚಕ್ಕೆರ ತ್ಯಾಗರಾಜ್ ಅವರು ಇದ್ದಾರಲ್ಲ, ಅವರ ತಂದೆ ಚಕ್ಕೆರ ಅಪ್ಪಯ್ಯನವರು ಹರಿಕತೆ ಮಾಡ್ತಾಯಿದ್ರು. ಅವ್ರು ಹಾಡ್ತಾಯಿದ್ರು ಮತ್ತು ಹರಿಕತೆ ಮಾಡ್ತಾಯಿದ್ರು. ನಮ್ಮ ತಾತ ಅವ್ರ ಜೊತೆ ತಬಲ ನುಡಿಸೋದು, ಹಾಗೆ ಅದೊಂದು ಜುಗುಲ್ಬಂದಿ ನಡೀತಿತ್ತು ಅವ್ರದ್ದು. ಅವರೆಲ್ಲ ಅಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಬರ್ತಾಯಿದ್ರು. ನಮ್ಮ ತಂದೆನೂ ತಬಲ ಬಾರಿಸ್ತಾರೆ. ಆದರೆ ಈ ಥರ ಪ್ರೋಗ್ರಾಮ್ಗಳು ಮಾಡಿಲ್ಲ ಅಂದ್ರೂ ಅವ್ರಿಗೆ ಇದಿದೆ, ಜ್ಞಾನ ಇದೆ, ಸಂಗೀತ ಆಗಲಿ ಅದೆಲ್ಲ ಜ್ಞಾನ ಇದೆ. ಸೊ ಅದೆಲ್ಲೋ ನಮಗೆ ಸ್ವಲ್ಪ ಹರಿದು ಬಂದಿದೆ ಅಂತ. ನೀವು ಬಾರಿಸ್ತೀರಾ? ಸಂಗೀತ ಇಲ್ಲ, ಸಂಗೀತ ಇಲ್ಲ. ನಿಮ್ಮದು ನಟನೆ ಕಡೆಗೆ ಹೋಗ್ತು. ನೀವು ಸಣ್ಣದ್ರಿಂದಲೇ ಈ ನಟನೆ, ಈ ಕಲೆಯಲ್ಲಿ ಆಸಕ್ತಿ ಇತ್ತು? ಹೇಗೆ ಇತ್ತು. 7th ಸ್ಟ್ಯಾಂಡರ್ಡಲ್ಲೇ ಫಸ್ಟ್ ನಾಟಕ ಮಾಡಿದ್ದೆ. 7th ಸ್ಟ್ಯಾಂಡರ್ಡಲ್ಲಿರುವಾಗ ನನಗೆ ಆವಾಗಿಂದನೂ ಡೈಲಾಗ್ ಹೇಳೋದು ಸ್ವಲ್ಪ ಕಷ್ಟ. ಸೊ ಅದೇ ಯಾವುದೋ ಒಂದು ನಾಟಕದಲ್ಲಿ ಮಾವಿನ ಮರದ ಕ್ಯಾರೆಕ್ಟರ್, ಆ ಮರನ ಇಟ್ಕೊಂಡು ನಿಂತ್ಕೊಂಡ್ಬಿಡೋದು ಅಷ್ಟೇ. ಅಲ್ಲಿಂದ ಆ ಮರ ಏನೋ ಮಾತಾಡುತ್ತೆ, ಅಷ್ಟನ್ನ ಮಾತ್ರ ಹೇಳೋದು. ಅದನ್ನು ಮರದ ಇದ್ಲಿ ನಿಂತ್ಕೊಂಡು ಗೊತ್ತಾಗೋದಿಲ್ಲ ಅಂತ ಹೇಳ್ಕೊಂಡು ಆ ಥರ ಮಾಡ್ತಾ ಇದ್ದೆ. ಬಟ್ ಇಂಟ್ರೆಸ್ಟ್ ಇತ್ತು, ಆಗ್ಲಿಂದನೇ ಇಂಟ್ರೆಸ್ಟ್ ಇತ್ತು. ಮತ್ತು ಡ್ಯಾನ್ಸ್ ಮಾಡ್ತಾ ಇದ್ದೆ. ಕಾಲೇಜ್ ಫಂಕ್ಷನ್ಸ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ನಾಟಕಗಳು ಮಾಡೋದಿರಲಿ, ಡ್ಯಾನ್ಸ್ಗಳು ಮಾಡೋದಿರಲಿ, ಆ ಥರ ಎಲ್ಲ ಇತ್ತು, ಇಂಟ್ರೆಸ್ಟ್ ಇತ್ತು ಅವಾಗ. ಇವರು ನಟನೆ ಜೊತೆಗೆ ಒಂದು ಸಂಘಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಟನೆ ಬಗ್ಗೆ ಹೇಳಿದವರು ಇತ್ತೀಚೆಗೆ ತೆರೆಗೊಂಡಂತಹ ಗ್ಯಾಂಗ್ಸ್ ಆಫ್ UK ಸಿನಿಮಾದಲ್ಲಿ ಒಂದು ಬಹುಮುಖ್ಯ ಪಾತ್ರವನ್ನು ಮಾಡಿದ್ದಾರೆ. ಅದರ ಆಚೆಗೆ ಬೇರೆ ಬೇರೆ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಅವಕಾಶಗಳು ಸಿಕ್ಕಿದ ಜೊತೆಗೆ ಕೊಡವ ಭಾಷೆಯ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಮುಂದೆ ಮತ್ತಷ್ಟು ಅವಕಾಶ ಸಿಕ್ಕಾಗ ಇವರ ಪ್ರತಿಭೆ ಇನ್ನೂ ಹೊರಗೆ ಬರಲಿಕ್ಕೆ ನಮಗೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಬಗ್ಗೆ ಎಲ್ಲ ಮಾತಾಡೋಣ. ನಿಮ್ಮ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀರಿ,
ಬೆಂಗಳೂರಿಗೆ ನೀವು ಎಜುಕೇಷನ್ಗೆ ಹೋಗೋದು ಉದ್ಯೋಗಕ್ಕಾಗಿ ಹೋಗೋದು. ಡಿಗ್ರಿ ಮುಗಿಸ್ದಂಗೆ ಡಿಗ್ರಿ ಮುಗಿಸ್ದಂಗೆ ನಾನು ಏನು ಮಾಡ್ತೀನಿ, ನನಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ. ನಾ ಇಲ್ಲಿ ಆರಾಮಾಗಿ ಬೆಳೆದವನು, ಏನು ಕಷ್ಟ ತೋರಿಸಿಲ್ಲ ಅಪ್ಪ ಅಮ್ಮ, ಚಿಕ್ಕದಿರೋಗಿಂದ ಆರಾಮಾಗಿ ಬೆಳೆಸಿದ್ದಾರೆ. ಕಾಲೇಜಲ್ಲೂ ಅಷ್ಟೇ, ನಾವು ಫೈನಲ್ ಇರುವಾಗ ಕಾಫಿಗೆ ಒಳ್ಳೆ ರೇಟ್ ಆಯಿತು, ಆಗ 3,000 ಚಿಲ್ಲರೆ ಆಗುವಾಗ ಆಯಿತು. ಕಾಲೇಜಲ್ಲಿ ಲೆಕ್ಚರ್ ಕೇಳಿದ್ರು, ನಿಮ್ಮದು ಫ್ಯೂಚರ್ ಪ್ಲ್ಯಾನ್ ಏನು ಅಂತ. ನಾನು ಹೇಳ್ತೆ ಮದುವೆ ಆಗಿ ಮೊದಲಿರೋದು ಅಂತ. ಎಲ್ಲ ಹೇಳ್ತಾ ಇದ್ರು, ನಾನು ಅದು ಡಾಕ್ಟರ್ ಆಗಬೇಕು, ನಾನು ಅದಾಗಬೇಕು ಇದಾಗಬೇಕು ಅಂತ ಹೇಳ್ತಿದ್ರು. ನಾನಾಗೆ ತಮಾಷೆಗೆ ಹಂಗೆ ಹೇಳಿದೆ, ಯಾಕೆ ಮುಂದೆ ಓದೋದಿಲ್ಲ, ಕಾಫಿಗೆ ಇಷ್ಟು ರೇಟ್ ಇರುವಾಗ ಎಂತ ಕೆಲಸ ಮಾಡೋದು, ಆರಾಮಾಗಿರ್ಬೋದಲ್ಲ ಮನೆಯಲ್ಲಿ, ಯಾಕೆ ಸುಮ್ಮನೆ ಕೆಲಸಕ್ಕೆ ಹೋಗೋದು. ಆ ಥರ ಮನೋಭಾವ ಇತ್ತು ನಮಗೆ ಕಾಲೇಜಲ್ಲಿರುವಾಗ. ಎಜುಕೇಷನ್ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ನಾವು, ನಮ್ಮ ಬ್ಯಾಚೇ ಹಂಗೆ ಇತ್ತು ಅಂತ ಅಂದ್ಕೊಂಡಿದ್ದೀವಿ ನಾವು. ಸೊ ಹಂಗೇನು ಮಾಡಲಿಲ್ಲ. ಬಟ್ ಏನಾಯ್ತು ಅಂದರೆ, ಎಕ್ಸಾಮ್ ಬರ್ದು ನೆಕ್ಸ್ಟ್ ಡೇಯಿಂದನೇ ಅಪ್ಪ ಶುರು ಮಾಡಿದ್ರು, ನೀನು ನನಗೆ ಗೊತ್ತು ನಿನಗೆ ಸೋಷಿಯಲ್ ಕೆಲಸದಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಕೊಂಡು, ಬಟ್ ಅದೆಲ್ಲಕ್ಕೂ ಇಳಿಯೋದಕ್ಕೂ ಮುಂಚೆ ಮೊದಲು ನೀನು ನಿನ್ನ ಕಾಲಲ್ಲಿ ನಿಲ್ಲಬೇಕು, ಬುಡಗಟ್ಟಿಯಾಗಿರ್ಬೇಕು, ನೀನು ಗಟ್ಟಿ ಇರಬೇಕು. ಆಗ ನೀನು ಏನು ಕೆಲಸ ಮಾಡಿದ್ರು ಸರಿ ಇರುತ್ತೆ. ನೀನೇ ಏನು ಇಲ್ಲ ಅಂತೂ ಈ ಕೆಲಸ ಮಾಡ್ತೀನಿ ಅವ್ರನ್ನ ಉದ್ಧಾರ ಮಾಡ್ತೀನಿ ಅನ್ನೋ ಕೆಲಸ ನಿನಗೆ ಬೇಡ. ಇವಾಗಲೇ ಒಂದು 10 ವರ್ಷ ಬೆಂಗಳೂರಿಗೆ ಹೋಗು, ಕಲಿ. ನೀನೇನು ದುಡ್ಡು ಕಳಿಸ್ಕೊಡ್ಬೇಕಾಗಿಲ್ಲ ನಮಗೆ, ಆ ದುಡ್ಡಲ್ಲಿ ನೀನು ಚೆನ್ನಾಗಿರಲಿ ಅಷ್ಟೇ. ಚಿಕ್ಕ ಸಂಬಳ ಆದರೂ ಪರವಾಗಿಲ್ಲ, ಬದುಕೋದು ಕಲಿ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಕಳಿಸ್ತಾರೆ ನನ್ನ. ಹೋಗಿ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತೇನೆ. ಕಷ್ಟದಲ್ಲೇ ಜೀವಮಾನ ಮಾಡಿದ್ದಾದ್ರೆ ಅದೊಂದು ಒಳ್ಳೆ ಪಾಠ ಕಲಿಸಿದೆ ನಮಗೆ, ಒಳ್ಳೆ ಪಾಠ ಕಲಿಸಿದೆ. ನನಗೆ ಹೇಗೆ ಅಡುಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ನಂದು ಬಟ್ಟೆನ ಹೆಂಗೆ ಒಕ್ಕೋಬೇಕು ಅಂತಲೂ ಗೊತ್ತಿಲ್ಲ ನನಗೆ. ನೀವು ಹೋಗ್ತೀವಿ ಒಬ್ಬರೇ ಹೋಗಿದ್ದ? ನಾನೊಬ್ಬನೇ ಹೋಗಿದ್ದು. ನನ್ನ ಜೊತೆ ನನ್ನ ಕ್ಲೋಸ್ ಫ್ರೆಂಡು ಕೊಕ್ಕಲವಾಡ ಮಂಜುಜಿನಪ್ಪ ಬಂದಿದ್ದರು. ಅವರೊಂದು 2 ತಿಂಗಳು ಬದುಕಲಿಲ್ಲ, ವಾಪಸ್ ಬಂದರು. ನನಗಾಗಲ್ಲಪ್ಪ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದರು. ಬಟ್ ನಾನು ಒಬ್ಬನೇ ರೂಮ್ ಮಾಡಿಕೊಂಡು, ಅಡುಗೆ ಮಾಡೋಕ್ಕೆ ಬರಲ್ಲ, ಬರೋ ಸಂಬಳ ಪೂರ್ತಿ ಹೋಟೆಲಲ್ಲಿ ಊಟ ಮಾಡಿದ್ರೆ ತಲುಪೋದಿಲ್ಲ, ಅಷ್ಟೇ ಇತ್ತು. 750 ರೂಪಾಯಿ ಇತ್ತು ತಿಂಗಳಿಗೆ. ರೂಮ್ ಮಾಡ್ಕೊಂಡು ಅಲ್ಲೇ. ಯಾವ ಇಸ್ವಿಯಲ್ಲಿ? 96. ಸೊ ಅವಾಗ ಹಂಗೆ ಒಂದು ಪೋರ್ಟೇಬಲ್ ಸ್ಟವ್ ಎತ್ಕೊಂಡಿದ್ದೆ, ಅದರಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋದು. ಉಪ್ಪಿಟ್ಟು ಮಾಡುವಾಗ ರವೆ ಹುರಿಬೇಕಿದ್ರು ಗೊತ್ತಿಲ್ಲ ನಮಗೆ, ಹಂಗೆ ಹಾಕೋದು, ಅದು ಮುದ್ದೆ ಆಗೋದು. ಇದು ಯಾಕೆ ನನ್ನ ಉಪ್ಪಿಟ್ಟಿಗೆ ಅಂಥದನ್ನೇ ತಿಂದು. ಯೂಟ್ಯೂಬ್ ಎಲ್ಲ ಅಷ್ಟು ಇರಲಿಲ್ಲ, ನೋಡ್ಕೊಂಡು ಮಾಡ್ಬೋದಿತ್ತು. ಹಂಗೆ ತಿಂದ್ಕೊಂಡು ಅದನ್ನೇ ಕಟ್ಕೊಂಡು ಮಧ್ಯಾಹ್ನಕ್ಕೆ ಎಲ್ಲ ಹೋದಂತ ಇದೆ. ತುಂಬ ಕಷ್ಟಪಟ್ಟಿದ್ದೀನಿ, ಇಲ್ಲ ಅಂತೇನಿಲ್ಲ. ಹಂಗೆ ಕಳೀತು. ಒಂದು 6-7 ವರ್ಷ ಆದಮೇಲೆ ಒಂದು ಲೆವೆಲ್ಲಿಗೆ ಓಕೆ ಇನ್ನು ಬದುಕೋಬಹುದು ಅನ್ನುವಂಥ ಒಂದು ಇದು ಬರಲಿಕ್ಕೆ ಅಷ್ಟು ಟೈಮ್ ಆಯ್ತು ನನಗೆ. ಆ್ಯಕ್ಚುಲಿ ಹೋಟೆಲಲ್ಲಿ ಸಪ್ಲೈಯರ್ ಕೆಲಸ ಮಾಡಿದ್ದೀನಿ, ಪಬ್ಗಳಲ್ಲಿ ಸಪ್ಲೈ ಕೆಲಸ ಮಾಡಿದ್ದೀನಿ. ಮಾಡ್ತಾ ಒಂದು ದಿವಸ ಏನಾಯಿತು, ನಮ್ಮ ಕಾಲೇಜಿನ ಸ್ವಲ್ಪ ಹುಡುಗರು ಜೊತೆಗೆ ನಮ್ಮ ಊರಿನವರೆಲ್ಲ ಸೇರಿಕೊಂಡು ಬೆಂಗಳೂರು ಬಂದವರು ಅದೇ ಪಬ್ಬಿಗೆ ಬಂದರು. ಆ ಪಬ್ಬಿಗೆ ಬಂದರು, ನನಗೆ ಗೊತ್ತಿಲ್ಲ ಅವ್ರು ಬಂದಿದ್ದಾರೆ. ಅವರೊಂದು ಟೇಬಲಲ್ಲಿ ಕೂತಿದ್ರು. ಅದು ದುರದೃಷ್ಟ ನಂದೇ ಟೇಬಲ್ ಅದು. ನಾನು ಅಲ್ಲೇ ಹೋಗ್ತೀನಿ, ಹೋಗಿ ನೋಡಿದ್ರೆ ಇವ್ರು, ಏನೋ ನೀನು ಅಲ್ಲಿ ಹಂಗಿದ್ದವನು ಇಲ್ಲಿ ಬಂದು ಈ ಕೆಲಸ ಮಾಡ್ತಾ ಇದ್ಯಾ ಅಂತ ಹೇಳ್ಕೊಂಡು. ನನಗೆ ತುಂಬ ಕಷ್ಟನೂ ಆಯಿತು ಅವ್ರನ್ನ ಫೇಸ್ ಮಾಡಲಿಕ್ಕೆ, ಬಟ್ ಪರಿಸ್ಥಿತಿನೂ ಹಂಗೆ ಇತ್ತು. ಸೊ ಹಂಗೆಲ್ಲ ಅಂಥ ಕಷ್ಟಗಳನ್ನೆಲ್ಲ ಅನುಭವಿಸಿದ್ದೀನಿ ಬೆಂಗಳೂರಲ್ಲಿ. ಸೊ ಹೀಗೆಲ್ಲ ನಡೀತು ಬೆಂಗಳೂರು. ಡಿಗ್ರಿ ಯಾವ ಸಬ್ಜೆಕ್ಟ್ ಮಾಡಿದ್ದೀನಿ? ಬಿ ಕಾಮ್ ಮಾಡಿದ್ದು. ಅದು ಸ್ವಲ್ಪ ದುಡ್ಡಿನ ಲೆಕ್ಕಾಚಾರ ಎಲ್ಲ ಸ್ವಲ್ಪ ಗಟ್ಟಿಯಾಗಿದ್ದಿರ್ಬೋದು, ಬಂದ ದುಡ್ಡನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತೆಲ್ಲ ಅದು ಸ್ವಲ್ಪ ಇತ್ತು. ಬಟ್ ಆದರೂ ಈಗಲೂ ಅಷ್ಟೇ, ನಾನು ಇನ್ನೂ ಕಲ್ತಿಲ್ಲ ಅಂತ ಹೇಳ್ಬೋದು ಆ ವಿಚಾರದಲ್ಲಿ. ದುಡ್ಡು ಬಂದರೆ ಉಡಾಯಿಸೋದೆ, ಇದ್ದಾಗ ಚೆನ್ನಾಗಿದೆ ಬಿಡ್ಬೇಕು, ನಾಳೆ ಯೋಚನೆ ಇಲ್ಲ. ಫಸ್ಟ್ ಕೆಲಸ ಏನು ಸೇರಿದಲ್ಲಿ? ನಾನು ಅಲ್ಲಿ ಫಸ್ಟ್ ಹೋಗಿ ಕೆಲಸ ಸೇರಿದ್ದು ಬಾಟಾದಲ್ಲಿ. ನಮ್ಮೊಬ್ಬ ಕಸಿನ್ ಇದ್ದರು, ನಮ್ಮ ಅಜ್ಜಿಗುಟ್ರವರೇ ಒಬ್ಬರು ಇದ್ದರು, ಗೋಕುಲ್ ಅಂತ ಹೇಳ್ಕೊಂಡು. ಅವರಿಗೆ ಅಪ್ಪ ಫೋನ್ ಮಾಡಿದ್ರು, ಈ ಥರ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಸೊ ಹೋದಾಗ ಅವರು ಅಲ್ಲಿ ಇಂಟರ್ವ್ಯೂ ಕರ್ಕೊಂಡು ಹೋದರು. ಇಂಟರ್ವ್ಯೂಲಿ ಇಂಗ್ಲೀಷು, ನಾನು ಕನ್ನಡ ಮೀಡಿಯಮ್, ಇಂಗ್ಲೀಷು ತರಾಮ್ ಗೊತ್ತಿಲ್ಲ ಅವರಿಗೆ. ಬೆಂಗಳೂರು ಹೋದಾಗ ಅವನು ಮ್ಯಾನೇಜರ್ ಕರೆದುಬಿಟ್ಟು, ವಿಚ್ ಇಸ್ ಯುವರ್ ನೇಟಿವ್ ಅಂದರು. ನಾನು ಅಣ್ಣನ ಮುಖ ನೋಡ್ತಾ ಇದ್ದೀನಿ, ಅಂದರೆ ಏನು ಅಂತ. ಕೊಡಗುಂತೇಳೋ ಅಂತ ಗುರ್ತಾರೆ ಅವರು. ಮ್ಯಾನೇಜರ್ ಒಂದೇ ಮಾತಾಡಿದ್ರು, ಇವನಿಗೆ ಇಂಗ್ಲೀಷೇ ಬರಲ್ಲ, ಹೆಂಗೆ ಕಸ್ಟಮರ್ನ ಅಟೆಂಡ್ ಮಾಡ್ತಾನೆ, ಹೆಂಗೆ ಸೇಲ್ ಮಾಡ್ತಾನೆ, ಅವನು ಆಗುತ್ತೆ ಅವನ ಕೈಯಲ್ಲಿ ಅಂದ್ಕೊಂಡು. ಗೊತ್ತಿಲ್ಲ ಅವ್ರಿಗೆ, ನನ್ನ ಕಸಿನ್ಗೆ ಏನು ಧೈರ್ಯ ಇತ್ತು ಗೊತ್ತಿಲ್ಲ. ಇಲ್ಲ, ಈಸ್ ಎ ಫಾಸ್ಟ್ ಲರ್ನರ್ ಸರ್, ಕಲ್ತು ಬಿಡ್ತಾರೆ ಅಂತ ಹೇಳ್ಕೊಂಡು. ಹಾಗೆ 6 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡೋ ಕಲ್ತ್ಬಿಟ್ಟೆ ನಾನು ಅಲ್ಲಿ. ಬೆಂಗಳೂರಿಗೆ ಹೋದ್ರೆ ಭಾಷೆ ಭಾಳ ಬೇಗ ಕಲಿತೆ. ಯಾಕಂದರೆ ನನಗೆ ಕಸ್ಟಮರ್ ಜೊತೆ ತಪ್ಪಿದ್ರು ಅವ್ರು ನೆಗಾಡ್ತಾರೆ ಅನ್ನೋ ಭಯ ಇಲ್ಲ. ನಮ್ಮವ್ರ ಜೊತೆ ಮಾತಾಡ್ಲಿಕ್ಕೆ ಕಷ್ಟ, ನಾವೆಲ್ಲ ತಪ್ಪಿದ್ರೆ ಅವ್ರು ನಮ್ಮನ್ನ ಕಂಡೆಮ್ ಮಾಡ್ಬಿಡ್ತಾರೆ, ಅಯ್ಯೋ ಎಲ್ಲೋ ಅಂತ ಹೇಳ್ಕೊಂಡು
ಇದು ಆ ಪ್ರಶ್ನೆ ಇರಲಿಲ್ಲ. ತಪ್ಪೋ ಸರಿ ನಾವು ಮಾತಾಡ್ತಿದ್ದೆ, ಕಲ್ತ್ಬಿಟ್ಟೆ ಹಂಗಾಗಿ. ಸೊ ಹಂಗಾಗಿ ಕಲಿತು ಆದಷ್ಟು ಫಸ್ಟ್ ನನಗೆ ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಆಯ್ತು ಇಲ್ಲಿ ನನ್ನ ಬ್ಯಾಚಲ್ಲಿ ಸೇರಿದವರಿಗೆ. ಸೊ ಆ ಥರ ಫಸ್ಟ್ ಸಂಬಳ 750 ರೂಪಾಯಿ ಬರ್ತಾ ಇತ್ತು. ಅಲ್ಲಿಂದ 3500ವರೆಗೂ ಅಲ್ಲೇ ಇದ್ದೆ ಬಾಟದಲ್ಲಿ. ಒಂದು 3500 ಆಗೋವರೆಗೂ ಇದ್ದೆ. ಅಲ್ಲಿಂದ ಬೇರೆ ಬೇರೆ ಕಂಪನಿಗಳು, ದೊಡ್ಡ ದೊಡ್ಡ ಪೊಸಿಷನ್ಗಳು ಹಂಗೆ ಬರ್ತಾ ಹೋದವು. ಅಂದರೆ ಪಟ್ಟಿದ ಕಷ್ಟಕ್ಕೆ ಒಂದೊಂದು ಸ್ಟೆಪ್ ಮೇಲೆ ಹತ್ಕೊಂಡೆ. ನಾನು ಕೆಲಸ ಬಿಟ್ಟಿದ್ದು ಈಗ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಕೆಲಸ ಬಿಟ್ಟಿದ್ದು ನಾನು ಕೋವಿಡ್ ಬಂದಮೇಲೆ 2022 ಕೆಲಸ ಬಿಟ್ಟೆ. ಕೆಲಸ ಬಿಡುವಾಗ ಸೌತ್ ಇಂಡಿಯಾದ ಹೆಡ್ ಆಗಿದ್ದೆ. ಇಡೀ ಸೌತ್ ಇಂಡಿಯಾನ ನೋಡ್ಕೊಳ್ಳೋಂಥ ಜವಾಬ್ದಾರಿ ನನ್ನಲ್ಲಿತ್ತು. ಟ್ರಾವೆಲಿಂಗ್ ಇತ್ತು, ಒಳ್ಳೆ ಪೊಸಿಷನಲ್ಲಿತ್ತು, ಒಳ್ಳೆ ರೆಮ್ಯುನರೇಷನ್ ಇತ್ತು. ಸೊ ಪರವಾಗಿಲ್ಲ. ಆವಾಗ ಒಂದು ಲೆವೆಲ್ಗೆ ತಲುಪಿ ಬಿಟ್ಟೆ. ಯಾಕೆ ಬಿಡಬೇಕು? ಸಾಕು ಅಂತ ಅನಿಸ್ತು ನನಗೆ. ಅಂದರೆ ಆ ಪ್ರೆಷರು ದಿನ ಹೋದಂಗೆ ಪ್ರೆಷರ್ಗಳು ಸೇಲ್ಸಲ್ಲಿ ಇದ್ದಿದ್ದಲ್ಲ, ಸೇಲ್ಸ್ ಅಂತಾಗನೇ ಪ್ರೆಷರ್, ಅದು ಕಾಂಪಿಟಿಷನ್ಸು, ಟಾರ್ಗೆಟ್ಸು, ಹೆಲ್ತ್ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಿದ್ದೆ ಇರೋದಿಲ್ಲ, ಟ್ರಾವೆಲಿಂಗ್ ಜಾಸ್ತಿ ಆಯಿತು, ಯೋಚನೆ ಜಾಸ್ತಿ ಆಯಿತು, ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾಯಿದ್ದೆ. ಅಂದರೆ ಗೆಲ್ಲುವ ಛಲ, ಎಲ್ಲೂ ತಲೆ ತಗ್ಸಿ ನಿಂತ್ಕೊಳ್ಳೋ ಅಭ್ಯಾಸ ಇಲ್ಲ. ಸೊ ರಿವ್ಯೂ ಮೀಟ್ ಆಗುವಾಗ ತಲೆ ತಗ್ಸೋಂಗೆ ಇರಬಾರ್ದು ಅಂತ ಹೇಳ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಾ ಬಂತು. ನನಗೆ ಆರೋಗ್ಯ ಯಾವಾಗ ಸ್ವಲ್ಪ ಕೈ ಕೊಡ್ತಾ ಬಂತು. ಸೊ ಯೋಚನೆ ಮಾಡಿದೆ, ಇನ್ನು ಸಾಕು, ಇರೋದ್ರಲ್ಲಿ ಬದುಕೋಣ ಅಂತ ಹೇಳ್ಕೊಂಡು. ಇನ್ನೊಂದು ಗಂಭೀರವಾಗಿ ನಾನು ಕೇಳಬೇಕು. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಂದಿ ಹತ್ರ ಪ್ರಾಪರ್ಟಿ ಇದೆ, ಎಕರೆಗಟ್ಟಲೆ ಪ್ರಾಪರ್ಟಿ ಇದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆ, ಮಕ್ಕಳಿರ್ತಾರೆ. ಮಕ್ಕಳು ಒಂದು ವಯಸ್ಸಿಗೆ ಬಂದಾಗ ಕೆಲವರು ಹೊರಗೆ ಕಳಿಸ್ತಾರೆ. ನಿಮ್ಮ ತಂದೆಗಿದ್ದಂಥ ಮನಸ್ಥಿತಿ ಇರುತ್ತೆ, ನಿನ್ನ ಕಾಲದಲ್ಲಿ ನೀನು ನಿಂತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಾಗ ನಿನಗೆ ಜೀವನ ಏನೋ ಗೊತ್ತಾಗುತ್ತೆ ಅಂತ. ಆದರೆ ಇನ್ನು ಕೆಲವರು ನನ್ನ ದುಡ್ಡಿದೆ, ನನ್ನ ಮಗ ಏನು ಕಷ್ಟ ಅನುಭವಿಸಬಾರ್ದು, ಆ ದುಡ್ಡಲ್ಲಿ ಬೆಳೀಲಿ ಅನ್ನೋಂಥ ಮನಸ್ಥಿತಿ ಇರುತ್ತೆ. ಈಗಿನ ಜನ್ರೇಷನ್ಗೆ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಅದು ಅಂತ ನಿಮ್ಮ ತಂದೆಗಿದ್ದಂತಹ ಮನಸ್ಥಿತಿ? ಅದು ಖಂಡಿತ ಎಲ್ರಿಗೂ ಇರಲೇಬೇಕಾದಂಥ ಒಂದು ವಿಚಾರ. ಯಾಕಂತ ನೀವು ನನ್ನ ಹತ್ರ ದುಡ್ಡಿದೆ, ನನ್ನ ಮಗ ಕಷ್ಟಪಡಬಾರ್ದು, ಈ ದುಡ್ಡಲ್ಲಿ ಬದುಕಲಿ, ಅವನು ಯಾಕೆ ಕಷ್ಟಪಡಬೇಕು ಅನ್ನೋ ಮನಸ್ಥಿತಿನೇ ತಪ್ಪು. ಅದರಿಂದ ಅವ್ನು ಸೋಮಾರಿ ಆಗ್ತಾನೆ ಹೊರತು ಅವನು ಹುಷಾರಂತೂ ಆಗೋದಿಲ್ಲ, ಅವ್ನು ಮುಂದೆ ಅಂತೂ ಬರೋಲ್ಲ. ಅಡ್ಡದಾರಿನೇ ಜಾಸ್ತಿ ಇಡೋದು. ಅಂದರೆ ಕೈಯಲ್ಲಿ ದುಡ್ಡಿದ್ದಾಗ, ಟೈಮ್ ಫ್ರೀ ಇದ್ದಾಗ ಆಟೋಮೆಟಿಕ್ಕು ಇಂಥ ಫ್ರೆಂಡ್ಸು ಜಾಸ್ತಿ ಆಗ್ತಾರೆ, ಅದು ಹಾಳಾಗುತ್ತೆ. ಅದಕ್ಕೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಾಗುತ್ತೆ. ನಿನ್ನ ಕೈಯಲ್ಲಿ ಮಾಡ್ಕೋ ಅಂತ ಹೇಳ್ಕೊಂಡು. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಬೊಮ್ಮಂಡ ಕಾರ್ಯಪ್ಪ ಅಂತ ಹೇಳ್ಕೊಂಡು. ಅವ್ರ ಮಗ ನನಗೆ ನಿಜವಾಗ್ಲೂ ಅವ್ನು ಭಾಳ ಇಷ್ಟ. ಅವನು 18 ವರ್ಷ ತುಂಬಿದ ತಕ್ಷಣ ಅಪ್ಪನ ಸಮೇತ ಕೇಳಲಿಲ್ಲ, ಅವನೇ ಹೋದ, ಅವನದೇ RTO ಹತ್ರ ಹೋದ, ಅವನೇ ₹1 ಲಂಚ ಕೊಡದೆ ಒಂದು ಲೈಸೆನ್ಸ್ ಮಾಡ್ಕೊಳ್ತಾನೆ. ಅವ್ನಿಗೆ ಏನೇನು ಬೇಕೋ ಅಗತ್ಯಗಳನ್ನ ಅವನೇ ಪೂರೈಸ್ಕೊಂಡು ಹೋಗ್ತಾ ಇದ್ದಾನೆ. ಅವನು ಸಿಕ್ಕಿರೋ ಪಾಕೆಟ್ ಮನಿಲಿ ಅದು ಕಲಿಬೇಕಾಗಿಲ್ಲ, ಯಾರಿಗೂ ಡಿಪೆಂಡ್ ಆಗಿಲ್ಲ. ಅಪ್ಪನ ನನಗೆ ಅದೊಂದು ಮಾಡಿಸ್ಕೊಡು ಅಂತ ಕೇಳಲಿಲ್ಲ, ಅವನೇ ಮಾಡ್ಕೊಂಡು ಅವನಿಗೆ. ನನಗೆ ಅದು ಭಾಳ ಇಷ್ಟ. ಆ ಥರ ಮಕ್ಕಳು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ನನ್ನ ಆಸೆ. ಈಗಲೂ ಅನೇಕ ಮಂದಿ ಕೆಲಸಕ್ಕೆ ಹೋಗೋರು ಇರ್ತಾರೆ, ಎಜುಕೇಷನ್ ಜೊತೆಗೆ ಕೆಲಸಕ್ಕೆ ಹೋಗೋರು, ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಈವ್ನಿಂಗ್ ಜಾಬ್ ಮಾಡೋದು, ರಜೆ ಸಿಕ್ಕಾಗ ಜಾಬ್ ಮಾಡುವಂಥವ್ರು. ಅಂಥವ್ರಿಗೆ ಒಂದು ಭವಿಷ್ಯದ ಬಗ್ಗೆ ಒಂದು ಕನಸಿರುತ್ತೆ, ಏನಾದರೂ ಮಾಡಬೇಕು ಅಂತ. ಯಾಕೆಂದರೆ ಆ ಕಷ್ಟದ ಅರಿವಿರುತ್ತೆ. ಒಂದು ದುಡ್ಡು ಬರಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಎಷ್ಟು ಬೆವರು ಹರಿಸ್ಬೇಕು, ಎಷ್ಟು ನಿದ್ದೆ ಕೆಡಬೇಕು, ಎಷ್ಟು ಎಫರ್ಟ್ ಬೇಕು ಅನ್ನೋವಂಥದ್ದು. ನೀವು ಬೆಂಗಳೂರಿಗೆ ಹೋದ್ರಿ, ಅಲ್ಲಿ ಕೆಲಸ ಹೇಳಿದ್ರಿ, 22 ಕೆಲಸ ಬಿಟ್ರಿ ಅಂತ. ಅದಕ್ಕಿಂತ ಮುಂಚೆ ನಿಮ್ಮ ಸಂಘಟನೆ ಶುರು ಮಾಡ್ಕೊಂಡಿದ್ರಲ್ಲ, ಆ ಸಂಘಟನೆ ಶುರುವಾಗಿದ್ದು ಅದು ಹೇಗೆ ನಿಮಗೆ ಆ ಕನಸು ಹುಟ್ಕೊಳ್ತು? ನೀವು ಆರಂಭದಲ್ಲಿ ಹೇಳಿದ್ರಿ ನನಗೆ ಅಪ್ಪಂದು ಅಟ್ಯಾಚ್ಮೆಂಟ್ ಇದ್ದಿದ್ದರಿಂದ ಅಪ್ಪ ಜೊತೆಗೆ ಹೋಗ್ತಾ ಇದ್ದೀರಿಂದ ಅಂತ. ಬಹುಶಃ ಅದೇ ಮೂಲ ಅಂತ ಅಂದ್ಕೊಂಡಿರ್ತೀನಿ. ಜೊತೆಗೆ ಒಂದು ಸಂಘಟನೆ ಶುರು ಆಗಬೇಕು ಅಂತಂದರೆ ಒಂದಷ್ಟು ಫೀಡ್ಬ್ಯಾಕ್ಸ್ ಬೇಕಾಗುತ್ತೆ, ಎಲ್ಲರನ್ನ ಕೇಳ್ಕೊಂಡಿರ್ತೀರಿ. ಹೇಗೆ ಶುರುವಾಯಿತು ಅಂತ ಹೇಳಿ? ನನಗೆ ಆ್ಯಕ್ಚುಲಿ ಬೈಕಿಂಗ್ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಬೈಕಿಂಗ್ ತುಂಬ ಇಷ್ಟ. ನಾನು PUC ಹೋಗೋಗೆ ಅಪ್ಪ ನನಗೆ ಕೈನೆಟಿಕ್ ಸ್ಪಾರ್ಕ್ ತೆಗೆದುಕೊಟ್ಟಿದ್ರು. ಆ ಟೈಮಲ್ಲಿ ತೆಗೆದುಕೊಟ್ಟಿದ್ರು. ನಾನು ಮನೆಯಿಂದ ಉದಿಕೇರಿ ಟೌನ್ವರೆಗೂ ಅದರಲ್ಲಿ ಬರ್ತಾಯಿದ್ದೆ, ನಾನು ತಮ್ಮ ಬರ್ತಾಯಿದ್ವಿ. ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾಯಿದ್ವಿ. ಯಾಕಂದರೆ ಲೈಸೆನ್ಸ್ ಇರಲಿಲ್ಲ ಅಂತ ಹೇಳ್ಕೊಂಡು ರೋಡಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅಪ್ಪ. ಅಲ್ಲಿಂದ ಮನೆಯಿಂದ ಅಲ್ಲಿವರೆಗೆ ಟೌನ್ವರೆಗೆ ತಂದು ಅಲ್ಲಿ ನಿಲ್ಲಿಸ್ಕೊಂಡು ಹೋಗ್ತಾಯಿದ್ದೆ. ಸೊ ಆಗಿಂದನೂ ಕ್ರೇಜು. ಬೆಂಗಳೂರು ಬಂದಿದ ತಕ್ಷಣ ಅಪ್ಪನಿಗೆ ಹೇಳಿ ಒಂದು ಹೀರೋ ಹೋಂಡಾ ಇಸ್ಕೊಂಡೆ. ಇಲ್ಲಿ ಓಡಾಡ್ತಾ ಇದ್ದೆ ಬೈಕಲ್ಲಿ, ಹಂಗೆಲ್ಲ ಮಾಡ್ತಾಯಿದ್ದೆ. ಬಟ್ ನನಗೆ ಇಂಟ್ರೆಸ್ಟ್ ಏನಂದರೆ ದೂರ ಹೋಗಬೇಕು, ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಮನಸ್ಸಲ್ಲೇ ಇತ್ತು. ದುಡ್ಡಿರಲಿಲ್ಲ, ಪೆಟ್ರೋಲ್ ಹಾಕಬೇಕಲ್ಲ. ಸೊ ಹೀಗೆಲ್ಲ ಆಗ್ತಿತ್ತು. ಒಂದು ಲೆವೆಲ್ಗೆ ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡು ಅಂತ ಆದಮೇಲೆ ಆ ಸಂಬಂಧದಲ್ಲೇ ನಾನು ಒಂದು ಸುಜುಕಿ ತಗೊಂಡೆ. ಈಗಲೂ ಇದೆ ಆ ಗಾಡಿ, ಸುಜುಕಿ ತಗೊಂಡೆ. ಸುಜುಕಿಲಿ ಇಲ್ಲಿಂದ ಗೋವಾ ಹೊಡೆದಿದ್ದೀನಿ, ಗೋವಾದಿಂದ ಕೂರ್ಗು, ಸೋಲೋ ಕೂರ್ಗಿಂದ ಮತ್ತೆ ಬ್ಯಾಂಗ್ಳೂರು, ಒಂದು ರೌಂಡು. ಇದು 2000 ಇರಬೇಕು.
2000. 2000ಅಲ್ಲಿ ಈ ರೌಂಡ್ ಟ್ರಿಪ್ ಹೊಡೆದಿರೋದು ನಾನು. ಆವಾಗ ಗೂಗಲ್ ಮ್ಯಾಪ್ ಇರಲಿಲ್ಲ, ಆಯಿತಾ. ಸಿಂಗಲ್ ರೋಡು. ಈಗಿನ ಥರ ದುಬಾರಿ ಜಾಕೆಟ್ಗಳಾಗಲಿ, ಬೂಟ್ಗಳಾಗಲಿ, ಸೇಫ್ಟಿಗಳಿಗೆ ಏನೂ ಇರಲಿಲ್ಲ. ಒಂದು ಹೆಲ್ಮೆಟ್ ಹಾಕೊಳ್ಳೋದು, ಒಂದು ವಿಂಡ್ಶೀಲ್ಡರ್ ಗಾಳಿ ತಗಲದಾಗ ಒಂದು ಜಾಕೆಟ್ ಹಾಕೊಳ್ಳೋದು, ಕಾಟನ್ ಪ್ಯಾಂಟ್ ಹಾಕೊಳ್ಳೋದು, ಹೋಗ್ತಾ ಇರೋದಷ್ಟೇ. ಜನ ಅಲ್ಲಲ್ಲಿ ನಿಲ್ಲಿಸೋದು, ಹೆಂಗೆ ಹೋಗ್ಬೇಕು ಅಂತ ಕೇಳ್ಕೊಳ್ಳೋದು, ಹಂಗೇ ಹೋಗ್ತಾ ಇದೆ. ಈ ಥರ ನಾನು ಸೋಲೋ ರೈಡ್ ಮಾಡ್ತಾನೇ ಇದ್ದೆ. 2016 ಒಂದು ನನಗೆ ಒಂದು 4-5 ಫ್ರೆಂಡ್ಸ್ ಸಿಕ್ಕಿದ್ರು, ಬೈಕರ್ಸ್ ಫ್ರೆಂಡ್ಸು. ಅವ್ರದ್ದೊಂದು ಗ್ರೂಪ್ ಇತ್ತು, ಬೈಕಿಂಗ್ ಗ್ರೂಪ್, ಬುಲ್ಟಸ್ಕಸ್ ಬ್ಯಾಂಗ್ಳೂರು ಅಂತ ಹೇಳ್ಕೊಂಡು. ಈಗಲೂ ಚೆನ್ನಾಗಿ ಓಡ್ತಾ ಇದೆ ಅದು. ಅಲ್ಲಿ ನನ್ನ ಫ್ರೆಂಡ್ ಇದ್ದರು, ಅವರು ಬಾ ನಮ್ಮ ಜೊತೆ ಓಡಿಸು ಅಂತಿದ್ರು. ಆವಾಗ ಇಂಡು ಸುಜುಕಿನ ಮನೇಲಿಟ್ಟು ಒಂದು ಇದು ತಗೊಂಡೆ, ಬುಲೆಟ್ 500cc ಒಂದು ಬುಲೆಟ್ ತಗೊಂಡೆ, ಸೆಕೆಂಡ್ ಹ್ಯಾಂಡಲ್ಲಿ ತಗೊಂಡೆ. ಅವ್ರ ಜೊತೆ ಜಾಯ್ನ್ ಆದೆ. ಅವ್ರ ಜೊತೆ ಸ್ವಲ್ಪ ಓಡಾಟ. ಆವಾಗ ಸ್ವಲ್ಪ ಈ ಅದು ಇದು ಎಲ್ಲ ಹಾಕಿ ಸ್ವಲ್ಪ ಸ್ಟೈಲಿಶ್ ಆಗಿ ಫೋಟೋಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿದ್ವಿ. ಈಗ ಒಂದು ದಿವಸ ಇದ್ದಾಗ ನನಗೆ ಒಂದು ಕಾಲ್ ಬರುತ್ತೆ. ಇವರು ತುಂಬ ಕ್ಲೋಸ್, ಎಲ್ಲಿಯವರು? ಮಡಿಕೇರಿಯವರೇ, ಗಾಳಿ ಬೀಡೋರು, ಬೊಳ್ಳೇರ ಪೃಥ್ವಿ, ಗೊತ್ತಿರ್ಬೋದು ನಿನಗೆ. ಇಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ ಅವರು. ಬೆಂಗಳೂರಲ್ಲೇ ಇರೋದು, ಅಪ್ಪ ಅಮ್ಮ ಎಲ್ಲ ಬೆಂಗಳೂರು ಇರೋದು. ಬೊಳ್ಳೇರ ಪೃಥ್ವಿ ಅಂತ ಹೇಳ್ಕೊಂಡು, ಅವನು ಸ್ವಲ್ಪ ಬೈಕರು. ಅವ್ನು ಕಾಲ್ ಮಾಡ್ತಾನೆ, ಅಣ್ಣ ಮೀಟ್ ಮಾಡಬೇಕು, ಏನೋ ಒಂದು ವಿಚಾರ ಇದೆ ನಿಮ್ಮ ಜೊತೆ ಮಾತಾಡಬೇಕು, ಕೊಡೋ ಸಮಾಜಕ್ಕೆ ಬಂದುಬಿಡಿ ಅಂತ ಹೇಳ್ಕೊಂಡು. ಕೊಡೋ ಸಮಾಜಕ್ಕೆ ಹೋದೆ. ಬೆಂಗಳೂರು ಕೊಡೋ ಸಮಾಜ ಹೋಗಿ ಹೇಳಿ ಕಾಯ್ತಾ ಇದ್ದೆ. ಇವನು ಬಂದ. ಜೊತೆಗೆ ಸಣ್ಣ ದರ್ಶನ್ ಅಂತ ಹೇಳ್ಕೊಂಡು ಒಂದು ಹುಡುಗ, ಅವ್ರ ಜೊತೆನೂ ಬಂದ. ಹೋಗಿ ಕ್ಲಬ್ಬಲ್ಲಿ ಕೂತ್ಕೊಂಡ್ವಿ. ಅವರು ಈ ಕ್ಲಬ್ಬದ ಕಾನ್ಸೆಪ್ಟ್ ಅವ್ರು ಹೇಳಿದೆ. ಆ್ಯಕ್ಚುಲಿ ಈ ಕೊಡವ ರೈಡರ್ಸ್ ಕ್ಲಬ್ ಅನ್ನೋ ಕ್ಲಬ್ಬದು ಮೇಯ್ನ್ ಥಾಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿರೋದು ಸಣ್ಣ ದರ್ಶನಿಂದ. ಸಣ್ಣ ದರ್ಶನಿಗೆ ಏನೊಂದು ವಿಷನ್ ಇತ್ತು. ಚಿಕ್ಕ ಹುಡುಗ, ಅವನಿಗೆ ಆವಾಗ 24 ವರ್ಷ, 22 ವರ್ಷ ಅಷ್ಟೇ, ಚಿಕ್ಕ ವರ್ಷ. ಅವನಿಗೆ ಒಬ್ಬನೇ ಇಳಿಯೋಕ್ಕಾಗಲಿಲ್ವೋ ಇನ್ನೇನೋ ಗೊತ್ತಿಲ್ಲ. ಅವತ್ತು ಅವನು ಒಬ್ಬ ಬೈಕರ್ ಒಳ್ಳೆಯವ್ರ ಜೊತೆಗೆ ಬೇಕು, ಒಂದು ಟೀಮ್ ಆಗಬೇಕು ಅಂತ ಹೇಳ್ಕೊಂಡು ಪೃಥ್ವಿ ಹತ್ರ ಮಾತಾಡ್ತಿರುವಾಗ ಪೃಥ್ವಿ ನನ್ನ ಸಜೆಸ್ಟ್ ಮಾಡಿ ನಾವೆಲ್ಲ ಹೋಗಿ ಕೂತಾಗ ಆವಾಗ ಏನಾಗಿತ್ತು ಅಂದರೆ, ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ದು ಕೂಗು ಜೋರಾಗಿತ್ತು. ಆವಾಗ ಅವರೆಲ್ಲ ಕೂತು ನಾವೊಂದು ರ್ಯಾಲಿ ಮಾಡಬೇಕು. ಸಂಘಟನೆ ಇರಲಿಲ್ಲ, ರ್ಯಾಲಿ ಮಾಡಬೇಕು, ಬೈಕರ್ಸ್ ನಾವೆಲ್ಲ ಸೇರಬೇಕಿಲ್ಲಿ. ಯಾಕಂದರೆ ನಮಗೆ ಆಕ್ಸಿಡೆಂಟ್ ಆದರೆ ನಮಗೆ ಜಾಸ್ತಿ ಅವಶ್ಯಕತೆ ಇರೋದು ಎಮರ್ಜೆನ್ಸಿ ಹಾಸ್ಪಿಟಲ್ಸ್. ಸೊ ನಾವೊಂದು ರ್ಯಾಲಿ ಯಾಕೆ ಮಾಡಬಾರ್ದು, ನೀನೇ ಅದ್ರದ್ದು ಮುಂದಾಳತ್ವ ವಹಿಸ್ಕೊಬೇಕು. ನೀನು ಬೈಕರ್, ನಿಮಗೆ ಬೇಕಾದಷ್ಟು ಬೈಕರ್ಸ್ ಗೊತ್ತಿದ್ದಾರೆ, ಕರೆಸ್ಬಿಟ್ಟು ಜೊತೆಲಿ ಹೋಗೋಣ ಅಂತ ಹೇಳ್ಕೊಂಡು ಶುರು ಮಾಡಿದಂಥ ಒಂದು ಆರ್ಗನೈಸೇಷನ್ ಇದು. ಅದು ಆರ್ಗನೈಸೇಷನ್ ಆಗಿ ಆಮೇಲೆ ಅದು ಫಾರ್ಮ್ ತಗೊಂತು. ಸೊ ಹಂಗೆ ಮಾತಾಡಿ ಅಲ್ಲಿಂದ ಬೈಕರ್ಸ್ನೆಲ್ಲ ಜೊತೆ ಮಾಡಿಸಿ ಫಸ್ಟು ಅಲ್ಲಿಂದ ಬೈಕಿಂಗ್ ಜಾಥಾ ಹೊರಟ್ರಿ ನಾವು. 2019 ಬೆಂಗಳೂರಿಂದ ಮಡಿಕೇರಿಗೆ ನಾವು ಬೈಕ್ ರ್ಯಾಲಿಲಿ ಬಂದ್ವಿ. ಒಂದು 45-50 ಬೈಕು. ನನಗೆ ಅದರಲ್ಲಿ 90% ಜನರು ಯಾರನ್ನೂ ಗೊತ್ತಿರಲಿಲ್ಲ. ಎಲ್ಲ ಇಲ್ಲಿ ಮಾತಾಡಿ ದಿಢೀರ್ ಪ್ಲ್ಯಾನ್ ಆಗಿ ಎಲ್ಲ ಬಂದರು. ಅಲ್ಲಿಂದ ಶುರುವಾಗಿ ಅದು ಭಾಳ ಚೆನ್ನಾಗಿ ಬಂತದು. ಮೀಡಿಯಾ ವಿಸಿಬಿಲಿಟಿ ಭಾಳ ಚೆನ್ನಾಗಿ ಸಿಕ್ತು ಅದರಲ್ಲಿ ನಮಗೆ. ಅದು ಬಂದಾಗ ಇಲ್ಲಿ ಎಲ್ಲ ಮಾತಾಡಿ ಇಂಟರ್ವ್ಯೂಗಳೆಲ್ಲ ಆಯಿತು. ನಮ್ಮ ಬಳಜಿರ ಅಯ್ಯಪ್ಪ ಇಲ್ಲಿ ತುಂಬ ಕೋಆರ್ಡಿನೇಟ್ ಮಾಡಿ ನಮಗೆಲ್ಲರ ಜೊತೆ ಹಾಗೆ ನಿಮ್ಮನ್ನೆಲ್ಲ ಪರಿಚಯ ಆಗಿತ್ತು, ಅಲ್ಲೇ ಪರಿಚಯ ಆಗಿದೆ. ಸೊ ಹಂಗೆ ಒಂದು ವಿಸಿಬಿಲಿಟಿ ಸಿಕ್ತು, ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭಾವನೆ ಬಂತು ನಮಗೆ. ಸೊ ಈ ಥರ ಕಟ್ಕೊಂಡು ಏನೋ ಒಂದು ಮಾಡ್ಬೋದು ಅನ್ನೋ ಥಾಟ್ ಬಂದ ಮೇಲೆ ನಾವು ಮತ್ತೆ ಸೇರಿ ಈ ಥರ ಕ್ಲಬ್ ಮಾಡಿಕೊಂಡು ಕೊಡಗಿಂದು ಏನೇ ಕೆಲಸ ಇದ್ದರೂ ನಾವು ಸ್ವಲ್ಪ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ಕೊಂಡು ಹೋಗೋಣ. ಯಾವನೋ ದೊಡ್ಡ ಮೇಲೆ ಇಟ್ಕೊಳ್ಳೋದು ಬೇಡ, ಚಿಕ್ಕದಾಗಿ ಏನಾದರೂ ಒಂದು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಶುರು ಮಾಡೋಣ ಅಂತ ಮಾಡಿದ್ವಿ. ಒಂದು ಅಷ್ಟು ಲೈಕ್ ಮೈಂಡೆಡ್ ಪೀಪಲ್ ನಮ್ಮ ಜೊತೆ ಸೇರಿದ್ರು. ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಗ್ರೂಪಲ್ಲಿ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಏನು ಮಾಡ್ಬೋದು ಅಂತ ಹೇಳ್ಕೊಂಡು. ಆಗ ರೈತ ಸಂಘ ಇಲ್ಲಿ ಚೆನ್ನಾಗಿ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾಯಿತ್ತು. ಮನೋಣ್ಣ ನಮ್ಮ ಇದನ್ನೆಲ್ಲ ನೋಡಿ ನಮ್ಮ ಜೊತೆ ಒಂದು ಸತಿ ಚೆನ್ನಾಗಿ ಮಾತಾಡಿದರು. ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ನಾವು ಏನಾದರೂ ಒಂದು ಮಾಡಬೇಕು, ರೈತರ ಪರವಾಗಿ ಏನಾದ್ರು ಮಾಡಬೇಕು ಅಂತ. ಆವಾಗ ಭತ್ತಕ್ಕೆ, ಕಾಳುಮೆಣಸಿಗೆ ಮತ್ತು ಕಾಫಿಗೆ ಒಂದು ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥ ಒಂದು ಇದನ್ನು ಆಗ್ರಹನ ಇಟ್ಕೊಂಡು ಮತ್ತೆ ಇನ್ನೊಂದು ರ್ಯಾಲಿ ಬರ್ತೀವಿ ನಾವು. ರ್ಯಾಲಿ ಬಂದು ಗೋಣಿಗುಪ್ಪಲಲ್ಲಿ ಅದರದ್ದು ಮೀಟಿಂಗ್ ಮಾಡ್ತೀವಿ. ಅದು ಇವರು ರೈತ ಸಂಘದವ್ರ ಜೊತೆ ಕೈ ಸೇರ್ಕೊಂಡು ಮಾಡಿರೋಂಥದ್ದು, ಒಬ್ಬರದೇ ಅನ್ನೋದು, ಇಬ್ಬರು ಸೇರ್ಕೊಂಡು ಮಾಡಿರೋಂಥದ್ದು. ಹಾಗಾಗಿ ಅದು ಇನ್ನೂ ಪಬ್ಲಿಸಿಟಿ ಜಾಸ್ತಿ ಆಯ್ತು ನಮಗೆ. ಬಂದಾಗ ಏನಾಯ್ತು ಅಂದರೆ, ಮಂಡ್ಯ, ಶ್ರೀರಂಗಪಟ್ಟಣ, ಮದ್ದೂರು, ಚನ್ನಪಟ್ಟಣ ಎಲ್ಲದಾಗಳು ರೈತರು ನಮ್ಮನ್ನ ಸ್ವಾಗತ ಮಾಡಿದ್ರು. ಅದೆಲ್ಲ ಪಬ್ಲಿಸಿಟಿ ಬಂತದು. ಸೊ ಹಾಗೆ ಮುಂದೆ ಬಂತು. ಸೊ ಜೊತೆಗೆ ಅಲ್ಲಿಂದ ನಾವು ಏನಾದರೂ ಒಂದು ಪರ್ಮನೆಂಟಾಗಿ ಏನಾದರೂ ಒಂದು ಮಾಡ್ಕೊಂಡು ಹೋಗೋಣ. ಇದು
ಅಪ್ಲಿಕೇಶನ್ ಕೊಡೋದು, ಒಂದು 4-5 ದಿವಸ ಫಾಲೋ ಅಪ್ ಮಾಡೋದು, ಅಲ್ಲಿಂದ ಅಲ್ಲಿಗೆ ಹೋಗೋದು. ಇದು ಮಾಡಿ ಎಂಥ ಪ್ರಯೋಜನ, ಹಿಂಗೆ ಮಾಡಿ ಏನು ಪ್ರಯೋಜನ ಇಲ್ಲ, ಇದು ಗಿಮಿಕ್ ಅಂತ ಆಗ್ಬಿಡುತ್ತೆ. ಸಾಕು, ಈ ಥರ ಕೆಲಸಗಳು ಇನ್ನೂ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಯಾಕಂದರೆ ನಮಗೆ ಅಷ್ಟು ಫಾಲೋ ಮಾಡೋಕ್ಕಾಗಲಿ ಹಿಂದೆ ಬೀಳೋಕ್ಕಾಗಲಿ ಆಗ್ತಾ ಇಲ್ಲ. ಯಾಕಂದರೆ ನಾವೆಲ್ಲ ಕೆಲಸದಲ್ಲಿ ಇರೋದು, ಬೇರೆ ಬೇರೆ ಫೀಲ್ಡಲ್ಲಿ ಇರೋದು. ಏನೋ ಒಂದು ಚಟುವಟಿಕೆ ಮಾಡಿಬಿಟ್ಟು ಹೋಗ್ಬಿಡ್ಬೋದೇ ಹೊರತು ಅದನ್ನೇ ಫಾಲೋ ಅಪ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಮನವರಿಕೆ ಆಯಿತು. ಸೊ ಅಲ್ಲಿಂದ ನಾವು ಇಟ್ಕೊಂಡಿರೋದು ಇದು, ಎವ್ರಿ ಇಯರ್ ವನ ಮಹೋತ್ಸವ ಥರ ಒಂದು ಪ್ಲಾಂಟೇಶನ್ ಡ್ರೈವ್ ಮಾಡೋಣ. ಸೊ ದೇವ್ರ ಕಾಡು ಉಳಿಸುವಂಥ ಕೆಲಸ ಮಾಡೋಣ. ನಾವು ಬರೀ ದೇವ್ರ ಕಾಡು ಫಸ್ಟು ನಾವು ಇದರಲ್ಲಿ ಮಾಡಿದ್ವಿ, ತಿತಿಮತಿ ಟೈಗರ್ ರಿಸರ್ವಲ್ಲಿ ಮಾಡೋದು. ಅದು ನಾವು ಮಾತ್ರ ಮಾಡಿದಲ್ಲ, ನಾವು ಅದಕ್ಕೆ ಸೇರ್ಕೊಂಡಿದ್ದಷ್ಟೇ. ರೂಟ್ಸ್ ಆಫ್ ಕೊಡಗು ಅಂತ ಹೇಳ್ಕೊಂಡು ಒಂದು ಇದು ಮಾಡಿದ್ರು. ಅದು ತುಂಬ ಸಂಘಟನೆಗಳದರಲ್ಲಿ ಭಾಗಿಯಾಗಿದ್ದು, ನಾವು ಇದ್ವಿ ಎಲ್ಲ ಸೇರ್ಕೊಂಡು. ನಮ್ಮದು ಫಸ್ಟ್ ವರ್ಷ ಅದೇ 2019 ಅದು ಜೂನಲ್ಲಿ ನಾವು ಅದನ್ನ ಮಾಡಿದ್ವಿ. ಮಾಡಿ ಆದಮೇಲೆ ನಮಗೆ ಡಿಫಿಕಲ್ಟೀಸ್ ಏನಾಯಿತು ಅಂದರೆ ಅದರಲ್ಲಿ ಮತ್ತೆ ಆ ಗಿಡ ಹೆಂಗಿದೆ ಅಂತ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಫಾರೆಸ್ಟ್ ಅಲ್ವಾ, ಸೊ ಟೈಗರ್ ರಿಸರ್ವ್, ಹಂಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ, ನೀವು ನಟ್ಟಿದ್ದೀರಾ ಮುಗೀತು ನಿಮ್ಮ ಕತೆ ಅಷ್ಟೇ ನಿಮಗೆ ಅಂತ ಹೇಳ್ಕೊಂಡು. ನಾವು ತುಂಬ ನಟ್ಟಿದ್ವಿ ಆ ಸಲ, 10,000 ಹತ್ರ ಗಿಡ ನಟ್ಟಿದ್ವಿ ಅಲ್ಲಿ. ಅರ್ಧ ಬಂದರೂ ಆಗಿರೋದು. ಬಟ್ ನೋಡೋಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ. ಆವಾಗ ಯೋಚನೆ ಮಾಡಿದ್ದು, ನಮ್ಮ ಕೈಗೆ ಎಟುಕೋ ಜಾಗದಲ್ಲಿ ಮಾಡ್ಕೊಳ್ಳೋಣ. ದೇವರ ಕಾಡು ಯಾವಾಗ ಬೇಕಾದ್ರೂ ನಾವು ಹೋಗ್ಬೋದು, ನೋಡ್ಬೋದು, ಅದನ್ನು ಚೆನ್ನಾಗಿ ಸಾಕ್ಬೋದು. ಹಾಗಾಗಿ ನಾವು ನೆಕ್ಸ್ಟ್ ಇಯರಿಂದ ಅದು ಮಾಡೋಣ ಅಂತ ಹೇಳಿದ್ವಿ. ಬಟ್ ಸೆಕೆಂಡ್ ಇಯರ್ ಮಾಡಬೇಕು ಅಂತ ಹೇಳುವಾಗ ಕೋವಿಡ್ ಅಟ್ಯಾಕ್ ಆಯಿತು. ಜನ ಸೇರೋಂಗಿಲ್ಲ, ಏನು ಮಾಡೋಂಗಿಲ್ಲ. ಅದೇ ಟೈಮಲ್ಲಿ ಸಾಹಿತ್ಯ ಚಂಗೋಲೆ ಅಂತ ಚೌಕಂಡ ಸೂರಜ್ ಅವರೆಲ್ಲ ಸೇರಿಕೊಂಡು ಬ್ಯಾಂಗ್ಳೂರು ಕೊಡೋ ಸಮಾಜ ಯೂತ್ ವಿಂಗ್ ಅವರು ಈ ಸಾಹಿತ್ಯ ಚಂಗೋಲೆ ಅಂತ ಒಂದು ಮಾಡ್ತಾರೆ. ನೀವು ಒಂದು ಸಾಹಿತ್ಯ ಹೇಳೋದು, ಅದನ್ನು 4 ಜನಕ್ಕೆ ನಾಮಿನೇಟ್ ಮಾಡ್ತೀರಾ, ಅದನ್ನು ಹಾಗೆ ಮಾಡ್ತಾವೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡ್ವಿ ನಾವು. ಸೊ ಅವರೊಂದು ದಾರಿ ತೋರಿಸಿದ್ದಾರೆ ನಮಗೆ, ಹಿಂಗೆ ಮಾಡ್ಬೋದು ಅಂತ ಹೇಳ್ಕೊಂಡು. ಸೊ ಅದೇ ದಾರಿನ ನಾವು ಗಿಡ ನೆಡೋಕ್ಕೂ ಮಾಡಿದ್ವಿ. ನಾನೊಂದು ಗಿಡ ನೆಡ್ತೀನಿ, ಒಂದು 5 ಜನ ನಾನು ಮೆನ್ಷನ್ ಮಾಡ್ತೀನಿ, ನೀವು ನಿಮ್ಮ ಊರಲ್ಲಿ ಮಾಡಿ ಅದೊಂದು ಫೋಟೋ ಕಳಿಸ್ಕೊಡಿ. ಆದರೆ 2,000 ಗಿಡ ನೆಟ್ವಿ ಅವಸರ. ನಮ್ಗೆ ಅಷ್ಟೊಂದು ಇದು ಬಂತು, ವೀಡಿಯೋಸ್ಗಳು ಬಂತು. ನಿಜವಾಗ್ಲೂ ಅದು ಒಳ್ಳೆ ಸಕ್ಸಸ್ಫುಲ್ ಕಾರ್ಯಕ್ರಮ ಆಗಿ ಬಂತು. ಸೊ ಹಾಗೆ ಆ ವರ್ಷ ಹಂಗಾಯಿತು. ಅಲ್ಲಿಂದ ದೇವ್ರ ಕಾಡಿನ ಅಲ್ಲಿ ತಗೊಂಡ್ವಿ. ನಲ್ಲೂರು ಇರ್ಬೋದು, ಕೆರಗೂರು ಇರ್ಬೋದು, ಆಮೇಲೆ ತಿತಿಮತಿ ಇರ್ಬೋದು, ಈ ಥರ ವರ್ಷಕ್ಕೆ ಒಂದೊಂದು ತಗೊಂಡು ಅದನ್ನು ಮಾಡಿಕೊಂಡು, ಜೊತೆಗೆ ಏನು ಮಾಡ್ತಾಯಿದ್ವಿ ಅಂದರೆ ನೆಟ್ಟು ಮಾತ್ರ ಬರ್ತಾಯಿಲ್ಲ, ನಾವು ಅವಾಗ ಹೋಗ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಹೆಂಗಿದೆ ಇವತ್ತು ನಲ್ಲೂರು ಕಾಡಿಗೆ ಹೋದರೆ ಎಲ್ಲ ದೊಡ್ಡ ಮರಗಳಾಗಿದೆ, ಖುಷಿ ಆಗುತ್ತಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಲ್ಲಿ ನೋಡಿದ್ರೆ. ಚೆನ್ನಾಗಿ ಬಂದಿದೆ. ಸೊ ಅದೊಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಿ ಜಾಗ ಇದೆ ಇದನ್ನು ನೋಡ್ಬಿಟ್ಟು ಒಬ್ಬೊಬ್ರು ಕರೀತಾರೆ, ನಮ್ಮ ದೇವರುಗಳಲ್ಲಿ ಬಂದು ಮಾಡಿ, ಅಲ್ಲಿಗೆ ಹೋಗ್ತಾಯಿದ್ವಿ. ಲಾಸ್ಟ್ ಇಯರ್ ಮಾಡಲಿಲ್ಲ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಇನಿಷಿಯೇಟಿವ್ ತಗೊಳ್ಳೋಕ್ಕೆ ಜನ ಇಲ್ಲದಾದರು. ಸೊ ಹಾಗಾಗಿ ಲಾಸ್ಟ್ ಇಯರ್ದು ಬಾಕಿ ಆಯಿತು. ಈ ಸಲದ್ದು ಗೊತ್ತಿಲ್ಲ, ಇನ್ನೂ ಪ್ಲ್ಯಾನ್ ಆಗಿಲ್ಲ. ಅಂದರೆ ಇಟ್ಸ್ ಟೂ ಲೇಟ್ ಆ್ಯಕ್ಚುಲಿ. ಜೂನಲ್ಲಿ ನಡಬೇಕಂದ್ರೆ ನಾವು ಜುಲೈಯಲ್ಲಿ ನಡಬೇಕಂದ್ರೆ ನಮ್ಗೆ ಇವಾಗಲೇ ಗಿಡ ಎಲ್ಲ ರೆಡಿ ಆಗಿತ್ತು. ಪ್ರಾಬ್ಲಿ ಈ ಸಲನೂ ಆಗಲಿಕ್ಕಿಲ್ಲ. ನೆಕ್ಸ್ಟ್ ಇಯರಿಂದ ಮತ್ತೆ ಮಾಡಬೇಕಂತ ಟೈಮ್ ಇಲ್ಲ ಅಂದರೆ ಒಂದು ತಿಂಗಳು ಬಿಟ್ಟಾದ್ರೆ ನೆಕ್ಸ್ಟ್ಗೆ ಆದರೂ ಮತ್ತು ಕೋವಿಡಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಕೋವಿಡಲ್ಲಿ ಒಂದು 2.5-3 ಲಕ್ಷದಷ್ಟು ವರ್ತದು ಫುಡ್ ಕಿಟ್ಸು ತುಂಬ ಕೊಟ್ಟಿದ್ದೀವಿ. ಮನೆಗೆ ಹೋಗಿ ನಾವು ಸಪ್ಲೈ ಮಾಡಿದ್ವಿ. ಜನರು ಸಹಕಾರ ಕೊಟ್ಟರು. ಕೊಡಗಿನಲ್ಲೇ ಪೊನ್ನಪೇಟೆ ಇವರಿದ್ದರು, ನಮ್ಮ ತಹಶೀಲ್ದಾರರು ಕಾವ್ಯರಾಣಿ ಅಂತ ಹೇಳ್ಕೊಂಡು, ಆವಾಗ ಅವರಿದ್ದರು. ಅವರಿಗೆ ಹೆಂಗೋ ಗೊತ್ತಾಯಿತು ನಾವು ಈ ಥರ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು. ಅವ್ರು ಕರೆಸ್ಕೊಂಡ್ರು. ಒಂದು ದಿವಸ ಕರೆಸ್ಕೊಂಡ್ಬಿಟ್ಟು ಹೇಳಿದ್ರು, ನಾವು ಕೊಡ್ತಾ ಇದ್ದೀವಿ, ನೀವು ಸಪ್ರೇಟಾಗಿ ಕೊಡೋದು, ನಾವು ಸಪ್ರೇಟ್ ಕೊಡೋದು, ಒಂದೇ ಜಾಗಕ್ಕೆ ಮತ್ತೆ 2 ಜಾಗ ಕೊಡೋದು, ರಿಪೀಟ್ ಆಗೋದು, ಇದೆಲ್ಲ ಆಗುತ್ತೆ. ಹಾಗಾಗಿ ನೀವು ಒಂದು ಕೆಲಸ ಮಾಡಿ, ನಿಮ್ದು ಏನೇ ಇದ್ದರೂ ನಮ್ಮ ಜೊತೆನೇ ಬನ್ನಿ, ನಾವು ಕೊಡೋ ಜಾಗದಲ್ಲಿ ನಮ್ಮ ಬದಲು ನೀವು ಕೊಡಿ, ನಾವು ಸ್ವಲ್ಪ ಕೊಡ್ತೀವಿ, ಮ್ಯಾನೇಜ್ ಮಾಡ್ಕೊಂಡು ಮಾಡೋಣ ಅಂತ. ಸೊ ಅವ್ರ ಜೊತೆ ಸೇರಿಕೊಂಡು ತಿತಿಮತಿ ಮತ್ತು ನಾಗರಹೊಳೆ ಅಲ್ಲೆಲ್ಲ ಹಾಡಿಗಳಲ್ಲೆಲ್ಲ ಹೋಗಿ ತುಂಬ ಕೊಟ್ಟಿದ್ದೀವಿ. ಬಾಳೆಲೆ ಹಾಡಿಗಳಲ್ಲೆಲ್ಲ ಜನರಿಗೆ ಏನೇನು ಬೇಕಿತ್ತು ಅದನ್ನು ನಾವು ಕಿಟ್ ಮಾಡಿಸ್ಕೊಂಡು ಹೋಗಿ ತಗೊಂಡೋಗಿ ಕೊಟ್ಟಿದ್ದೀವಿ. ತುಂಬ ಜನರು ನಮ್ಗೆ ಸಹಕಾರ ಕೊಟ್ಟರು. ಅವಾಗ ನಾವು ಈ ಥರ ಕೊಡ್ತಾ ಇದ್ದೀವಿ ಅನ್ನೋವಾಗ ನಾವು ಕೇಳದೆ ಸ್ವಲ್ಪ ಜನ ಡೊನೇಷನ್ಸ್ ಕೊಟ್ಟರು, ನಮಗೆ ದುಡ್ಡುಗಳು ಕೊಟ್ಟರು. ನಮ್ಮ ಫ್ಯಾಮ್ಲಿಯಿಂದ ಒಂದು 25,000 ರೂಪಾಯಿ ಕೊಟ್ಟರು. ಅಜ್ಜಿಗುಟ್ರ ಫ್ಯಾಮ್ಲಿಯಿಂದ ಪರವಾಗಿಲ್ಲ, ನಮ್ಮ ಹುಡುಗ ಏನೋ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು. ಹಾಗೆ ನಮ್ಮ ಫ್ಯಾಮ್ಲಿಯಲ್ಲಿ ಬೇರೆ ಬೇರೆ ಜನರು, ಶಾಂತು ಅಂಕಲ್ ಅಂತ ಇದ್ದಾರೆ, ಅವರು ಆ ಥರ, ಮತ್ತು ಹೊರಗಡೆ ಇರೋರು ತುಂಬ ಜನ ಹಂಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ನಾವು ಎಲ್ಲ ಕೊಟ್ಟಿದ್ವಿ. ಹುದಿಕೇರಿ ಮಂಡಲ ಪಂಚಾಯತಿ ವತಿಯಿಂದ ಅಲ್ಲಿಯೂ ಸ್ವಲ್ಪ ಕೊಟ್ವಿ. ಸೊ ಈ ಥರ ಆ ಸಂಘಟನೆ ಹಂಗೆ ನಡೀತಾ ಇದೆ. ಮುಂದಕ್ಕೆ ಏನಾದರೂ ಒಂದು ವಿಷನ್ ಅಂತ ಇರಬೇಕಲ್ಲ.
ಇಂಥದ್ರಲ್ಲಿ ತೊಡಗಿಸ್ಕೋಬೇಕು, ಇದೇ ರೀತಿ ಕಂಟಿನ್ಯೂ ಆಗಬೇಕು ಅಂತ ಏನಾದರೂ? ಅದೇ ಒಂದು ನಮ್ಮ ಇದೇನಂದರೆ ದೇವಕಾಡನ್ನ ಉಳಿಸ್ಬೇಕು ಅನ್ನೋದು ನಮ್ಮ ಧ್ಯೇಯ, ಇಂಪಾರ್ಟೆಂಟ್ ಆಗಿದೆ. ನಾವು ಅದನ್ನು ಏನಾದರೂ ಮಾಡಿ ಎಷ್ಟು ಉಳಿದಿದೆ ಅದನ್ನಾದರೂ ಉಳಿಸ್ಕೋಬೇಕು ಅನ್ನೋಂಥ ಒಂದು ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. 100% ತೊಡಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಇವಾಗ. ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅಲ್ಲಿ ಇಲ್ಲಿ ಓಡಾಡ್ತಿರೋದ್ರಿಂದ 100% ಕಾನ್ಸಂಟ್ರೇಷನ್ ಅಲ್ಲೇ ಕೊಡೋಕ್ಕಾಗ್ತಾ ಇಲ್ಲ. ಬಟ್ ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ದರ್ಶನ್ಗೂ ಆ ಇಂಟೆನ್ಷನ್ಸ್ ಇದೆ, ನಮ್ಮ ಜೊತೆ ಕ್ಲೋಸ್ ಆಗಿ ಇರುವಂಥ ಬೈಕರ್ಸ್ಗೂ ಇಂಟ್ರೆಸ್ಟ್ ಇದೆ. ಎಷ್ಟು ಜನ ಇದ್ದೀರಿ? ನಾವೊಂದು 200 ಜನ ಇದ್ದೀವಿ. 200 ಜನ ಇದ್ದೀರಿ? 200-220 ಜನ ಇದ್ದೀವಿ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಬೈಕರ್ಸಿಗೆ ಸೋಷಿಯಲ್ ಸರ್ವಿಸಿಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲರೂ ಬರೋದಿಲ್ಲ ಸೋಷಿಯಲ್ ಸರ್ವಿಸಿಗೆ, ಎಲ್ಲ ಬರೋದಿಲ್ಲ. ಎಂಜಾಯ್ಮೆಂಟು ಎಲ್ಲೋ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಇಂಥ ರೂಟಲ್ಲಿ ಹೋಗ್ತಾ ಇದ್ದೀವಿ, ಜನ ಬರ್ತಾರೆ ಬೇಕಾದಷ್ಟು. ಬಟ್ ಎಲ್ಲೋ ಈ ಥರ ಒಂದು ಕೆಲಸ ಮಾಡ್ತೀವಿ ಅಂದಾಗ ಕಮ್ಮಿ ಆಗ್ತಾರೆ, ಬರೋದಿಲ್ಲ ಎಲ್ಲ. ಅದು ನಿಮ್ಮದ್ಲಿಂದಲ್ಲ, ಅದು ಎಲ್ಲ ಫೀಲ್ಡಲ್ಲಿ ಇರುವಂಥ ಲೈಕ್ ಮೈಂಡೆಡ್ ಪೀಪಲ್ ಬೆರಳೆಣಿಕೆ ಅಷ್ಟೇ ಇರೋದು. ಬಟ್ ಇದ್ದವರು ತೊಡಗಿಸ್ಕೊಂಡು ಮಾಡಿದಾಗ ಉದ್ದೇಶ ಇನ್ನೊಂದು ನಾನು ಕೇಳಬೇಕು. ನೀವು ದೇವ್ರ ಕಾಡದ ಬಗ್ಗೆ ಹೇಳೋದಲ್ಲ, ನೀವು ಆ ಕಾನ್ಸೆಪ್ಟ್ ಇರಬೇಕಂದ್ರೆ ಒಂದಷ್ಟು ದೇವ್ರ ಕಾಡುಗಳನ್ನ ಸ್ಟಡಿ ಮಾಡಿರ್ತೀರಿ, ನೋಡೋಕ್ಕೆ ಹೋಗಿರ್ತೀರಿ. ಹೇಗಿದೆ ನೀವು ನೋಡಿದಂತಹ ದೇವ್ರ ಕಾಡುಗಳ ಸ್ಥಿತಿಗತಿ? ಈಗ ಅದನ್ನು ಯಾರನ್ನ ಬೈಯೋದು ಅಂತ ನನಗೆ ಗೊತ್ತಿಲ್ಲ 100%. ಯಾಕಂದರೆ ನನಗೆ ನಾನೆಲ್ಲ ಒಂದು 5th 6th ಇದ್ದೇನೇನೋ. ಆ ಟೈಮಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಆಗ್ತದೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡಿಯೋಕ್ಕೆ ಒಂದು ಆರ್ಡರ್ ಪಾಸ್ ಆಗಿರುತ್ತೆ ಗೌರ್ಮೆಂಟಿಂದನೇ. ನನ್ನ ಮನೆ ಎದುರುಗಡೆನೇ ಅಯ್ಯಂಗಾಡು ಅಂತ ಇರೋದು, ದೇವಕಾಡು, 45 ಎಕರೆ ಕಾಡು ಹಂಗೆ ಇದೆ. ಅದರಲ್ಲಿ ಎಷ್ಟು ಧೂಪದ ಮರ ಇದ್ವಿ ಅಂದರೆ ಒಂದು 6-7 ಜನ ಹಿಂಗೆ ಕೈ ಜೋಡಿಸಿದ್ರು ಅದನ್ನ ಸುತ್ತಕ್ಕಾಗಲ್ಲ, ಅಷ್ಟು ದೊಡ್ಡ ಮರಗಳು. ಒಂದೊಂದು ಮರದಲ್ಲೂ ಕಡಿಮೆ ಅಂದರೆ ಒಂದು 15-20 ಜೇನಿನ ಗೂಡು, ದೊಡ್ಡ ಜೇನಿದೆ ಅಂತ ಹೇಳ್ತೀವಲ್ಲ, ಹೆಜ್ಜೇನು ಗೂಡುಗಳು ನನಗೆ ಈಗಲೂ ಕಣ್ಣಲ್ಲಿ ಕಾಣ್ತದೆ. ಅಲ್ಲಿ ಹಂಡೆ ತಗೊಂಡು ಬರ್ತಾಯಿದ್ರು ಜೇನು ಕುಯ್ಲಿಕ್ಕೆ. ಈಗ ಒಂದು ಮರ ಇಲ್ಲ, ಎಲ್ಲನೂ ಕಡ್ದು ತಗೊಂಡು ಹೋಗಿದ್ದಾರೆ. ಆ ಟೈಮಲ್ಲಿ ಇಷ್ಟೊಂದು ಕಾಫಿ ತೋಟ ಇರಲಿಲ್ಲ, ಕೊಡಗಾಗಿತ್ತು, ಬೇಕಾದಷ್ಟು ಕಾಡಿತ್ತು. ನಮ್ಮ ಅಪ್ಪಂದಿರು ಅಜ್ಜಂದಿರು ಗೌರ್ಮೆಂಟದು ನಾವು ಹೆಂಗೆ ತಲೆ ಹಾಕೋದು ಅಂತ ಹೇಳ್ಕೊಂಡು ಆ ದಿನ ಸೈಲೆಂಟಾಗಿ ಕೂತ್ರಲ್ಲ, ಅದು ಇವತ್ತು ಎಷ್ಟು ಅನುಭವಿಸ್ತಾ ಇದ್ದೀವಿ ಅಂದರೆ ಇವಾಗ ಜಾಗದಲ್ಲಿ ಒಂದು ದೊಡ್ಡ ಮರ ಇಲ್ಲ. ಇನ್ನೀಗ ಬೆಳೆದು ದೊಡ್ಡದಾಗಬೇಕೇ ಹೊರತು ಈಗ ಕಳ್ಳರ ಕಾಟನೂ ಇದೆ ಅಷ್ಟೇ, ದೊಡ್ಡದಾಗಲಿಕ್ಕೆ ಬಿಡೋದಿಲ್ಲ. ಸೊ ಈ ಥರ ಪರಿಸ್ಥಿತಿಗಳು ಆಲ್ಮೋಸ್ಟ್ ಇದೆ. ತುಂಬ ಜಾಗದಲ್ಲಿ ಎಂಕ್ರೋಚ್ಗಳು ಆಗಿದೆ. ಹಿಂಗಿದೆ ಪರಿಸ್ಥಿತಿ. ತುಂಬ ಡೀಪ್ ಫಾರೆಸ್ಟ್ ಅಂತೂ ಕಾಣಿಸ್ತಾ ಇಲ್ಲ, ಭಾಳ ಕಮ್ಮಿ ಜಾಗದಲ್ಲಿ ಇದೆ ಅಷ್ಟೇ. ಮೊದಲಾದ್ರೆ ದೇವರ ಕಾಡು ಅಂದರೆ ಒಂದು ಭಯಭಕ್ತಿ ಇರ್ತಿತ್ತು. ಪ್ರತಿಯೊಂದು ಕಾಡಲ್ಲಿ ಒಂದು ದೇವರದ್ದು ಸ್ಥಾನ ಇದೆ. ಆ ದೇವರಿಗೆ ಒಪ್ಪಿದಂಥ ಒಂದು ಸ್ವಲ್ಪ ಪದ್ಧತಿಗಳಿದೆ. ಒಂದೊಂದು ದೇವಸ್ಥಾನದಲ್ಲಿ ಈಗಲೂ ಶೂ ಹಾಕೊಂಡು ಹೋಗೋದಿಲ್ಲ ದೇವರ ಕಾಡು ಒಳಗಡೆ, ಅಷ್ಟು ಪ್ರಾತಿನಿಧಿತ್ವ ಅಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ಒಂದೊಂದರಲ್ಲಿ ಬೇಟೆ ಆಡೋದಿಲ್ಲ, ಬೇಟೆ ಆಡಬಾರ್ದು ಅಂತ. ಇದೆಲ್ಲ ನಮ್ಮ ಹಿರಿಯರು ಮಾಡಿದಂಥ ಒಂದು ರೂಲ್ಸ್. ನಮಗೆ ಅಂದರೆ ಪ್ರಾಣಿಗಳಿಗೂ ಬದುಕೋ ಹಕ್ಕಿದೆ, ಇಷ್ಟೊಂದು ಜೀವರಾಶಿ ಇರಬೇಕು, ನಮ್ಮ ಅಟ್ಮಾಸ್ಫಿಯರ್ನ ಸಮತೋಲನದಲ್ಲಿ ಇಡಬೇಕಂದ್ರೆ ಇಷ್ಟು ಕಾಡು ಇರಬೇಕು ಅನ್ನೋಂಥ ಒಂದು ಚಿಂತನೆಯಿಂದ ಅವರು ಅದೆಲ್ಲ ಮಾಡಿಟ್ಟಿದ್ದಾರೆ. ಬಟ್ ನಾವು ಅದನ್ನ ಏನು ಯೋಚನೆ ಮಾಡ್ತಿಲ್ಲ. ಎಷ್ಟು ಸ್ವಾರ್ಥಿಗಳಾಗಿದ್ದೀವಿ ಅಂದರೆ ಎಲ್ಲನ ಕಬಳಿಸಿ ತಿಂತ ದೇವ್ರ ಕಾಡುಗಳ ಇಲ್ಲದ ನಮ್ಮ ಕೊಡಗನ್ನು ಊಹಿಸ್ಕೊಂಡ್ರೆ ಹೇಗಾಗ್ಬೋದು? ನಮ್ಮ ಹಿಂದಿನವ್ರ ಕಲ್ಪನೆ ಅದು ಇಲ್ಲದ ಇದ್ದಿದ್ದಿದೆ ಕೊಡಗಾಗಿ ಇರಲಿಕ್ಕೆ ಸಾಧ್ಯ ಇರ್ತಿತ್ತ? ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಇನ್ನೊಂದಷ್ಟು ರಿಸಾರ್ಟ್ಗಳಾಗಿರೋದು, ಎಲ್ಲ ಸಿಟಿ ಆಗಿರೋದು, ನಮ್ಮ ಮಕ್ಳಿಗೆ ಕಾಡು ಅನ್ನೋದೇ ಕಾಣ್ತಾ ಇರಲಿಲ್ವೇನೋ, ಆ ಲೆವೆಲಿಗೆ ಆಗ್ಬಿಟ್ಟಿರೋದು. ಇವತ್ತು ತುಂಬ ಕಷ್ಟ, ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಕಾಡುಗಳೆಲ್ಲ ಲೇಔಟ್ಗಳಾಗಿರೋದು ಎಲ್ಲ. ನೋಡೋಣ, ಆಡಳಿತ ವ್ಯವಸ್ಥೆಯಿಂದ ನಾವು ನಿರೀಕ್ಷೆ ಮಾಡ್ತಾ ಇರ್ತೇವೆ, ಆದರೆ ಅದು ಸತ್ಯ ಆಗುತ್ತಾ ಸುಳ್ಳಾಗುತ್ತೋ ಗೊತ್ತಿಲ್ಲ. ಬಟ್ ಜನರ ಜವಾಬ್ದಾರಿ ದೊಡ್ಡ ಮಟ್ಟಿಗೆ ಇರಬೇಕು ಈ ವಿಚಾರದಲ್ಲಿ. ನನಗೆ ಅದು ಕಷ್ಟ ಅಂತ ಅನಿಸ್ತಾ ಇದೆ. ಜನ ಆ ಲೆವೆಲಲ್ಲಿ ಥಿಂಕ್ ಮಾಡೋರು ಭಾಳ ಕಮ್ಮಿ ಆಗಿಬಿಟ್ಟಿದ್ದಾರೆ. ಒಂದು ದಶಕದ ಹಿಂದೆ ಇತ್ತು, ಈಗ ಏನಿದ್ರು ನನ್ನ ತೋಟ, ನನ್ನ ಕಾಫಿ, ನನ್ನ ದುಡ್ಡು ಅಷ್ಟೇ ಹೋಗಿದೆ ಹೊರತು ಪರಿಸರದ ಬಗ್ಗೆ ಆಗಲಿ ಉಳಿಬೇಕು ಅನ್ನೋರು ಭಾಳ ಕಮ್ಮಿ ಇದ್ದಾರೆ. ಮೊದಲೆಲ್ಲ ಕೊಡಗಿನವರು ನಾವು ಕೊಡಗಿಂದ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೆಮ್ಮೆ ಹೇಳ್ಕೊಳ್ತಾ ಇದ್ವಿ. ಈಗೆಲ್ಲ ಹೋಗಿ ಹೊರಗಡೆ ಸೆಟ್ಲ್ ಆಗ್ತಾ ಇದ್ದೀವಿ. ಇಲ್ಲಿನ ಜಾಗಗಳನ್ನ ಬೇರೆಯವ್ರಿಗೆ ಮಾರ್ತಾ ಇದ್ದೀವಿ. ಹೊರಗಡೆ ಸೆಟ್ಲ್ ಆಗೋದಲ್ಲಿ ಇರಲಿ, ಇಲ್ಲಿ ಜಾಗಗಳನ್ನ ಸೇಲ್ ಮಾಡಿ ಆ ಕಡೆ ಹೋಗೋದಿದೆಯಲ್ಲ, ಅದು ಕೊಡಗಿ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ.
ದೊಡ್ಡ ಹೊಡೆತ ಅದರಿಂದ ಆಗ್ತಾ ಇದೆ. ದೊಡ್ಡ ಹೊಡೆತ. ಅನೇಕ ಸಾವಿರಾರು ಎಕರೆಗಳನ್ನ ಹೋಗ್ತಾ ಇದ್ದಾವೆ, ಮುಂದೆ ಹೇಗೋ ಗೊತ್ತಿಲ್ಲ. ನೋಡೋಣ, ಒಳ್ಳೇದಾಗಲಿ ಅಂತ ಒಳ್ಳೇದಾಗಲಿ ಬಯಸೋಣ. ಅಷ್ಟೇ ಬಯಸೋಕ್ಕಾಗೋದು ನಮ್ಗೆ. ಇನ್ನೇನು ಮಾಡೋಕ್ಕಾಗುತ್ತೆ. ಅಷ್ಟೇ. ಅದು ಒಂದು ಭಾಗ ನಿಮ್ಮದು ಸೋಷಿಯಲ್ ಆ್ಯಕ್ಟಿವಿಟೀಸ್. ಅದರ ಮಧ್ಯೆ ನಾನೊಂದು ನೀವು ದೇವ್ರ ಕಾಡುಗಳು ಹೇಳ್ತಿದ್ರಲ್ಲ, ಜೊತೆಗೆ ಒಂದು ಸರ್ಕಾರಿ ವ್ಯವಸ್ಥೆಗಳು, ಆಸ್ಪತ್ರೆ, ಶಾಲೆ, ಸರ್ಕಾರಿ ಕಚೇರಿಗಳು ಇರುವಂಥಲ್ಲಿ ಒಂದಷ್ಟು ಮರಗಳನ್ನ ನೆಟ್ಟರೆ ಆಗ್ಬೋದು. ಅದೇ ಆಗುತ್ತೆ. ಅಲ್ಲೂ ನಾವು ನಡ್ತಾ ಇದ್ದೀವಿ. ಈಗ ಹುದಿಕೇರಿ ಸ್ಕೂಲು ನಮ್ಮದು, ನಾನು ಓದಿದಂಥ ಸ್ಕೂಲು ಭಾಳ ದೊಡ್ಡ ಸ್ಕೂಲ್ ಅದು. ಆ ಕಾಲದಲ್ಲಿ ಆ ಸುತ್ತಮುತ್ತ ಇರೋರೆಲ್ಲ ಅಲ್ಲೇ ಓದಿದ್ದು. ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ಅಲ್ಲೇ ಓದಿದಂಥ ಶಾಲೆ. ಒಳ್ಳೆ ಶಾಲೆ, ಬೇಕಾದಷ್ಟು ಜಾಗ ಇದೆ, ಕಾಫಿ ತೋಟ ಇದೆ, ಗದ್ದೆ ಇದೆ, ಎಲ್ಲವೂ ಇದೆ. ಸೊ ಅಲ್ಲಿ ನೆಟ್ರೂ ಅದು ಒಂದು ಉಪಯೋಗಕ್ಕೆ ಬರ್ಬೋದು ಅನ್ನಿಸ್ತದೆ. ಒಳ್ಳೆ ಗಿಡಗಳನ್ನ ನಡೆಸ್ಬೋದು ಅಲ್ಲಿ ಆಸ್ಪತ್ರೆಗಳಲ್ಲಿ ಎಲ್ಲ ಮಾಡ್ಬೋದು. ಪಕ್ಷಿಗಳಿಗೆ ದೊಡ್ಡ ಅನುಕೂಲ ಆಗುತ್ತೆ. ಈಗ ದೇವಸ್ಥಾನದಲ್ಲಿ ನಡ್ತಾ ಇದ್ದೀವಿ ನಾವು, ಅಲ್ಲೆಲ್ಲ ನಾವು ಹೂ ಬರೋದು ಮತ್ತೆ ಹಣ್ಣು ಬರೋಂಥದ್ದನ್ನ ಮಾಡ್ತಾ ಇದ್ದೀವಿ. ಒಂದು ದೇವರಿಗೂ ಅರ್ಪಣೆ ಆಗುತ್ತೆ, ಪಕ್ಷಿಗಳಿಗೂ ಆಗುತ್ತೆ ಅಂತ ಹೇಳ್ಕೊಂಡು ಕೊಡಗಿನಲ್ಲಿ ವೆರೈಟೀಸ್ ಆಫ್ ಪಕ್ಷಿಗಳಿದ್ದಾವೆ. ನನಗೊಂದು ದೊಡ್ಡ ಕನಸಿದೆ. ನಮ್ಮ ಮನೆ ಎದುರುಗಡೆ ಇದೆ ಅಂತ ಹೇಳಿದ್ನಲ್ಲ ನಮ್ಮ ಕಾಡು, ಅದರಲ್ಲಿ ಒಂದು ಜಾಗ ಸ್ವಲ್ಪ ಬಾಣೆ ಇದೆ. ಅದನ್ನ ನಾವು ಉಣ್ಣಿ ಬಾಣೆ ಅಂತಲೇ ಕರಿತಾ ಇದ್ವಿ. ಅದು ಇವಾಗ ದನ ಕರು ಏನಿಲ್ಲದಕ್ಕೆ ಅಲ್ಲಿ ಈ ಉಣ್ಣಿ ಕಾಡು ಬೆಳ್ಕೊಂಡಿದೆ. ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟು ಒಂದು ಫ್ರೂಟ್ ಗಾರ್ಡನ್ ಮಾಡಬೇಕು. ಅಂದರೆ ಈ ಜಂಗಲ್ ಫ್ರೂಟ್ ಏನಿದೆ, ನಮ್ಮದು ನೇಟಿವ್ ಹಣ್ಣುಗಳು ಏನಿದೆ ಎಲ್ಲ ಕಣ್ಮರೆ ಆಗ್ತಿದೆ. ಯಾವುದು ಸಿಗ್ತಾ ಇಲ್ಲ ಇವಾಗ ನಿಮಗೆ. ಇವತ್ತು ನೇರಳೆ ಹಣ್ಣು ಸಿಗ್ತಾ ಇಲ್ಲ ಇವಾಗ. ಎಲ್ಲ ಹೊರಗಡೆ ದೊಡ್ಡದೇ ತರ್ತಾ ಇದೀವಿ. ಸಿಕ್ಕಿದ್ರೆ ಅದು ಪುಣ್ಯ, ನಮ್ದು ಅದು ಪುಣ್ಯ. ಸೊ ಎಲ್ಲ ಈ ಕಾಫಿ ಮರ ಕಪಾತ್ ಮಾಡಿಬಿಟ್ಟು ಯಾವುದ್ರಲ್ಲೂ ಏನು ಫ್ರೂಟ್ಸ್ ಸಿಗ್ತಾ ಇಲ್ಲ ನಮಗೆ. ಸೊ ಅದೊಂದು ಮಾಡಬೇಕು ಅಂತ ಭಾಳ ಆಸೆ ಇದೆ. ಅಲ್ಲಿ ಅದನ್ನ ಒಂದು 3-3.5 ಎಕರೆನೋ ಬಾಣೆ ಇದೆ. ಅಲ್ಲಿ ಎಲ್ಲ ಥರದ ಹಣ್ಣು ಫಾರೆಸ್ಟ್ ಕಾಲೇಜ್ ಅವರು ಒಪ್ಕೊಂಡಿದ್ದಾರೆ. ನಿಮಗೆ ಗಿಡ ನಾವು ಮಾಡ್ಕೊಡ್ತೀವಿ, ಏನೇನು ಗಿಡ ಬೇಕು ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ. ಸೊ ಅದೊಂದು ಆಸೆ ಇದೆ, ಅದೊಂದು ಮಾಡಬೇಕು ನನಗೆ. ನೆಟ್ಟರೆ ಒಂದು 10 ವರ್ಷಕ್ಕೆ ಫಲ ಸಿಗುತ್ತೆ. ಅದೇ ಮೊದಲಾದ್ರೆ ನಾವು ಈ ಬೆಳಗ್ಗೆದ್ದು ಕಾಡು ಮಾವಿನ ಹಣ್ಣು ಎರ್ಕಾಗಿ ಹೋಗ್ತಾ ಇದ್ವಿ. ಈಗೆಲ್ಲ ಸಿಗೋದೇ ಇದೆ, ಆದರೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅದೇ ಈಗಲೂ ಇದೆ, ಹುಡುಕ್ಲಿಕ್ಕೆ ಮನಸ್ಸಿಲ್ಲ. ನಾವೆಲ್ಲ ಮುಂಚೆ ಚಿಕ್ಕದಿರುವಾಗ ನಮ್ಮ ಮಾವನ ಮನೆ ಬಿರ್ನಣಿ ಕೆರಲು, ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಒಂದಷ್ಟು ಮಕ್ಕಳು ಸೇರ್ಕೊಂಡು ಕಾಡಿಗೆ ನುಗ್ಗೋದೆ. ಬರೀ ಹಣ್ಣು ಅದು ಇದು ತಿಂದ್ಕೊಂಡು, ಕೊಟ್ಟೆ ಬಣ್ಣ ಅದು ಇದೊಂದು ತಿಂದ್ಕೊಂಡು ಅಲ್ಲೇ ಕಾಲ ಕಳೀತಾ ಇದ್ವಿ. ಊಟದ್ದು ಇದೇ ಇಲ್ಲ, ಮಧ್ಯಾಹ್ನದ ಊಟದ್ದು ನಮ್ಗೆ ಕೇರ್ ಇರ್ತಿರ್ಲಿಲ್ಲ. ಈವ್ನಿಂಗ್ ಮನೆಗೆ ಬಂದು ಸೇರ್ಕೊಂಡು ಮಾಡ್ತಾ ಇದ್ವಿ. ಈಗ ಆ ಕಾಲ ಹೋಯ್ತು ಬಿಡಿ. ಜೀವನ ಶೈಲಿಯ ಬದಲಾಗಿ ಮಕ್ಕಳಿಗೆ ನಮ್ಮ ಚೈಲ್ಡ್ಹುಡ್ ಈಗಿನ ಮಕ್ಕಳಿಗೆ ಸಿಗ್ತದೆ ಅನ್ನೋದು ನಾವು ನಿರೀಕ್ಷೆ ಮಾಡೋಕ್ಕೂ ಆಗ್ತಾ ಇಲ್ಲ. ಅದು ಹೇಳಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವರಿಗೆ ಹೋಗಪ್ಪ ನೀನು ಅಂತ ಹೇಳ್ತಾರೆ. ಅವಾಗ ಹೇಳೋದು ಕತೆ ಹೇಳ್ದಂಗೆ ಆಗ್ಬಿಡುತ್ತೆ. ಇವನು ಸತ್ಯ ಹೇಳ್ತಿದ್ದಾನೆ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾಗ್ಲಿಕ್ಕಿಲ್ಲ ಹೋಗಿ. ಓಕೆ, ಅಲ್ಲಿ ನಿಮ್ಮ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ರಿ. ಕೊಡವ ರೈಡರ್ಸ್ ಕ್ಲಬ್ ಆ್ಯಕ್ಟಿವಿಟಿ ಆಗ್ತಾ ಇತ್ತು. ಅದರ ಜೊತೆಗೆ ಬೇರೆ ಅವಕಾಶ ನಿಮಗೆ ಕರೀತು, ಅದರ ಬಗ್ಗೆ ಹೇಳಿ ನೋಡು. ನಿಮ್ಮ ನಟನೆ ಬಗ್ಗೆ ನಟನೆ ಹೆಂಗೆ ಬಂತು ಅನ್ನೋದು ಇಂಪಾರ್ಟೆಂಟ್. ನನಗೆ ಅದರ ಗಂಧಗಾಳಿನೂ ಇರಲಿಲ್ಲ. ಅಂದರೆ ಸ್ಕೂಲಲ್ಲಿ ನಾಟಕ ಮಾಡ್ತಿದ್ದೆ ಹೊರತು ಅದಾದಮೇಲೆ ಯಾವ ಟಚ್ಚು ಇಲ್ಲ. ನಾನು ಬೈಕರ್ ಅಂತ ಹೇಳಿದ್ದೆ ನಿಮಗೆ. ಬೈಕರ್ ನಾನು ಒಂದ್ಸಲ ನಮ್ಮ ಬುಲ್ಟಸ್ಕಸ್ ಅವ್ರ ಜೊತೆನೆ ಇದಕ್ಕೆ ಹೋಗಿದ್ದೆ, ಗೋವಾದಲ್ಲಿ ರೈಡರ್ ಮೇನಿಯಾ ಅಂತ ಆಗುತ್ತೆ. ಎಲ್ಲ ಬುಲೆಟ್ ಅವರು ಆಲ್ ಓವರ್ ಇಂಡಿಯಾದಿಂದ ಬಂದು ಸೇರ್ತಾರೆ. ಅಲ್ಲಿ ಸೇರ್ಬಿಟ್ಟು ಅಲ್ಲಿ ಒಂದು ಈವೆಂಟ್ ಎಲ್ಲ ಆಗುತ್ತೆ, ಒಂದು 3 days ಈವೆಂಟ್. ಸೊ ಅದಕ್ಕೆ ನಾವು ಹೋಗಿದ್ವಿ. ಒಬ್ಬ ಡೈರೆಕ್ಟ್ರು ಕೊಡಗಿನವರೇ ಅವರು, ಬಟ್ ಕೊಡವ ಅಲ್ಲ. ಅವರ ತಾಯಿ ಕೊಡಗಿನವರು, ವಿರಾಜ್ಪೇಟೆ ಅವರು, ಬಟ್ ಅವರ ಅಪ್ಪ ತಮಿಳ್ ಅವರು. ಸೊ ಪ್ರವೀಣ್ ಚಂಬಲಿಂಗಮ್ ಅಂತ ಹೇಳ್ಕೊಂಡು ಅವ್ರ ಹೆಸರು. ಅವರು ಒಂದು ಬೈಕರ್ ಮೂವಿ ಮಾಡಬೇಕು ಅಂತ ಹೇಳ್ಕೊಂಡು ಟ್ಯಾಲೆಂಟ್ ಹುಡುಕಕ್ಕಾಗಿ ಬಂದಿದ್ರು. ಅವರು ನನ್ನ ನೋಡಿದ್ದಾರೆ, 3 days ಕಂಪ್ಲೀಟ್ ಅಬ್ಸರ್ವ್ ಮಾಡಿದ್ದಾರೆ. ನಾನು ಹೆಂಗೆ ರೈಡ್ ಮಾಡ್ತೀನಿ, ನಾನು ಹೆಂಗೆ ನಿಂತ್ಕೊಳ್ತೀನಿ, ಹೆಂಗೆ ಮಾತಾಡ್ತೀನಿ, ಇದನ್ನೆಲ್ಲ ಅವರು ನೋಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಮಧ್ಯೆ ಒಂದು ಬ್ರೇಕ್, ನೀವು ಆಗಲೇ ಹೆಂಗೆ ಬಿಟ್ಟಿದ್ದೆ? ಗಡ್ಡ ಬಿಟ್ಟಿದ್ದೆ. ಆ ಕ್ರೇಜ್ ಯಾವಾಗ ಬಂತೇಳಿ? ಆ ಕ್ರೇಜ್ ಆ್ಯಕ್ಚುಲಿ ಅದೊಂದು ನನಗೊಂದು ಒಂದು ಹೆಲ್ತ್ ಪ್ರಾಬ್ಲಮ್ ಆಯಿತು. ತುಂಬ ಸಪೂರ್ ಆಗ್ಬಿಟ್ಟೆ. ಇದೆಲ್ಲ ಒಳಗೆ ಹೋದಂಗೆ ಆಯಿತು. ಒಳಗೆ ಹೋದಂಗೆ ಆಯಿತು. ಆವಾಗ ನಾನು ಗಡ್ಡ ಬಿಟ್ಟಾಗ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಕಣೋ, ಇರಲಿ ಬಿಡು ಅಂತ ಹೇಳಿದ್ರು. ಅದು ಹಂಗೆ ಇತ್ತು. ಮತ್ತು ಬೈಕಿಂಗ್ಗೆ ಅದು ಸ್ವಲ್ಪ ಪೂರಕ. ಈ ಬೈಕರ್ಸು ತುಂಬ ಜನ ಗಡ್ಡ ಬಿಟ್ಕೊಂಡು, ಉದ್ದ ಕೂದಲು ಬಿಟ್ಕೊಂಡು ಸ್ವಲ್ಪ ಹಂಗೆ ಇರ್ತಾರೆ. ಅವರು ಸ್ಟಡ್ಗಳ ಥರ ಇರ್ತಾರೆ. ನಾನು ಸ್ಟಡ್ ಹೋದ್ರು ಬಿಡೋಣ ಅಂತ ಹೇಳ್ಕೊಂಡು ಬಿಟ್ಕೊಂಡಿದ್ದೆ. ಸೊ ಆ ಗಡ್ಡ ಮತ್ತು ಶಾರ್ಟ್ ಹೇರ್ ಕಟ್ ಮಾಡಿದ್ದೆ, ಒಂದು ಆರ್ಮಿ ಸ್ಟೈಲ್ ಹೇರ್ ಕಟ್ ಮಾಡಿದ್ದೆ, ಗಡ್ಡ ಉದ್ದ ಬಿಟ್ಟಿದ್ದೆ. ಇದೆಲ್ಲ ಅವ್ರು ಅಬ್ಸರ್ವ್ ಮಾಡಿದ್ದಾರೆ. ನಾನು ಮುಗಿಸ್ಕೊಂಡು ನಾವೆಲ್ಲ ಬೆಂಗಳೂರು ಬಂದ್ವಿ.
ಬೆಂಗಳೂರು ಬಂದಮೇಲೆ ನಾವೆಲ್ಲ ಟಿ ಶರ್ಟ್ ಹಾಕಿದ್ವಿ ಬುಲ್ ಟಸ್ಕಸ್ ಅಂತ. ಇವರು ಬುಲ್ ಟಸ್ಕಸ್ ಕ್ಲಬ್ ಅಡ್ಮಿನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನ್ನ ಫೋಟೋ ತೋರಿಸ್ಬಿಟ್ಟು ಇವ್ರು ಯಾರು, ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ಬೇಕು ಅಂತ. ಅವ್ನು ಫೋನ್ ಮಾಡ್ತಾನೆ ನನಗೆ, ಸರ್ ನಿಮ್ಮ ಫೋನ್ ನಂಬರ್ ಕೇಳ್ತಾ ಇದ್ದಾರೆ ಯಾರೊಬ್ಬರು, ಕೊಡ್ಲಾ ಅಂದರು. ಏನು ವಿಚಾರ? ಮೂವಿದು ಕೊಡು ಅಂತ ಹೇಳ್ದೆ ನಾನು. ಅವ್ರು ಫೋನ್ ಮಾಡಿದ್ರು, ಸರ್ ನಿಮ್ಮನ್ನ ಮೀಟ್ ಮಾಡಬೇಕಿತ್ತು, ಎಲ್ಲಿ ಸಿಗ್ತೀರಾ ಅಂತ. ನಾನು ಇಂದ್ರಾನಗರಲ್ಲಿ ಮಾಮೂಲು ನನ್ನ ಆಫೀಸ್ ಇತ್ತು, ನಾನು ಅಲ್ಲೇ ಕೂರ್ತಿದ್ದೆ. ನಾನು ಇಂದ್ರಾನಗರಪ್ಪ ಆಫೀಸು, ಬಂದುಬಿಡಿ ಆಫೀಸ್ಗೆ ಅಂತ ಹೇಳಿದೆ. ಇವ್ರು ಬಂದೇ ಬಿಟ್ರು. ನಂಗೆ ಬಲ್ ದೊಡ್ಡ ಗ್ಯಾರಂಟಿ ಇರಲಿಲ್ಲ. ಪಕ್ಕದಲ್ಲಿ ಒಂದು ಕೆಫೆಯಲ್ಲಿ ಕೂತ್ಕೊಂಡ್ವಿ. ಇವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಥರ ಒಂದು ಮೂವಿ ಸರ್, ಅದಕ್ಕೆ ನೀವು ಆ್ಯಕ್ಟ್ ಮಾಡಬೇಕು. ಒಂದು ಲೀಡ್ ಕ್ಯಾರೆಕ್ಟರೇ ಇರುತ್ತೆ, ಬಟ್ ಹೀರೋ ಅಲ್ಲ, ಹೀರೋ ಬೇರೆಯವರು ಇದ್ದಾರೆ, ಒಂದು ಯಂಗ್ ಚಾಪ್ ಇದ್ದಾರೆ, ಬಟ್ ನಿಮ್ಮದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ನೀವು ಆ್ಯಕ್ಟ್ ಮಾಡಬೇಕು. ನನಗೆ ಆ್ಯಕ್ಟಿಂಗೇ ಬರೋಲ್ಲ, ನಾನು ಹೆಂಗೆ ಮಾಡಲಿ, ಇದುವರೆಗೆ ಯಾವ್ದು ಮಾಡಲಿಲ್ಲ ಅಂತ. ಅವರು ಇಷ್ಟೇ ಹೇಳಿದರು, ನೀವು ಆ್ಯಕ್ಟ್ ಮಾಡೋದೇ ಬೇಡ, ನಿಮ್ಮ ಆ್ಯಟಿಟ್ಯೂಡ್ ಪಕ್ಕ ಫಿಟ್ ಆಗುತ್ತೆ ಇದಕ್ಕೆ, ನೀವು ಹೆಂಗಿದ್ದೀರ ಹಂಗೆ ಇದ್ಬಿಡಿ ಸಾಕು, ಸಾಕು ಅಷ್ಟೇ, ನಮಗೆ ಇನ್ನೇನು ಬೇಡ ಅನ್ನೋದು. ಆಯಿತು ಅಂತ ಒಪ್ಕೊಂಡು ಏನು ಮಾಡಿದ್ರು, ಇವರು ಕರೆದು ಒಂದು ವಾರ ವರ್ಕ್ಶಾಪ್ ಮಾಡಿದ್ರು ನನಗೆ. ಹೆಂಗೆ ಕೂತ್ಕೋಬೇಕು, ಕ್ಯಾಮರಾ ಹೆಂಗೆ ಫೇಸ್ ಮಾಡೋದು, ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಪ್ರೊಫೈಲ್ ಅಂದರೆ ಏನು, ಅದೇನು ಇದೇನು ಎಲ್ಲ ಒಂದಷ್ಟು ನನಗೆ ಇದು ಮಾಡಿದ್ರು. ಒಂದು ಫೋಟೋಶೂಟ್ ಮಾಡಿದ್ರು, ಒಂದು ಫೋಟೋಶೂಟ್ ಎಲ್ಲ ಮಾಡಬೇಕು ಅಂತ ಹೇಳುವಾಗ ಪ್ರೊಡ್ಯೂಸರು ಏನೋ ಹಿಂದೇಟ್ ಹಾಕಿದ್ರು. ಆಗಲ್ಲ, ಈಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ, ಬೇರೆ ಯಾವುದೋ ಪ್ರಾಜೆಕ್ಟ್ ಕೈ ಹಾಕಿದ್ರೆ ಅಲ್ಲಿ ದುಡ್ಡು ಜಾಸ್ತಿ ಖರ್ಚಾಗ್ತಾ ಇದೆ, ಇಲ್ಲ ಆಗಲ್ಲ ಅಂದ್ಬಿಟ್ರು. ಇವ್ರಿಗೆ ಬೇಜಾರಾಗೋಯ್ತು, ಏನು ಇಲ್ದವನು ಸುಮ್ಮನೆ ಕೆದಕಿ ಕರ್ಕೊಂಬಂದು ಆಸೆ ಹುಟ್ಟಿಸಿ ಇವಾಗ ಏನು ಇಲ್ವಲ್ಲಪ್ಪ ಇವರಿಗೆ ಅಂತ ಹೇಳ್ಕೊಂಡು ಅವ್ರದ್ದೇ ಒಂದು ಟೀಮಲ್ಲಿ ಒಬ್ಬರು ಒಂದು ಮೂವಿ ಮಾಡ್ತಿದ್ರು, ಎಲ್ಲೋ ಬೋರ್ಡ್ ಅಂತ ಹೇಳ್ಕೊಂಡು ಒಂದು ಮೂವಿ. ಅದರಲ್ಲೊಂದು ಚಿಕ್ಕ ರೋಲ್ ಆದರೂ ಕೊಡಿಸ್ತೀನಿ, ನೀವು ಮಾಡಿ. ಆಯಿತು ಸರಿ, ಅದರಲ್ಲಿ ಕಮಿಷನರ್ ರೋಲ್ ಮಾಡಬೇಕು. ಓಕೆ ಅಂದೆ, ಗಡ್ಡ ಶೇವ್ ಮಾಡ್ಬೇಕು ಸರ್. ಆಯಿತು ಮಾಡೋಣ ಬಿಡು. ಏನು ಅನ್ಸಿಲ್ವಾಗ? ಏನೋ ಅನ್ಸಿಲ್ಲ, ಚಾನ್ಸ್ ಏನೋ ಸಿಗೋದಿಲ್ಲ, ಖುಷಿಲಿ ಓಕೆ ಅಂತ ಹೇಳಿದೆ. ಫುಲ್ ಪೊಲೀಸ್ ಥರ ಹೇರ್ ಕಟ್ ಎಲ್ಲ ಮಾಡಿದೆ, ಶೇವಿಂಗ್ ಎಲ್ಲ ಮಾಡಿಕೊಂಡೆ. ಫಸ್ಟ್ ಡೇ ಶೂಟು ಲಿಟ್ರಲಿ ನಡುಗ್ತಿದ್ದೀನಿ ರೀ ನಾನು. ಇಷ್ಟುದ್ದ ಡೈಲಾಗ್ ಕೊಟ್ಟರು ಅವರು ಕಂಟಿನ್ಯೂಸ್ ಆಗಿ. ಕಾರಲ್ಲಿ ಹೀರೋ ಮತ್ತು ನಾನು ಮಾತಾಡ್ಕೊಂಡು ಹೋಗೋದು. ನಂದು ಗಾಡಿ ಕೆಟ್ಟೋಗಿರುತ್ತೆ, ನಾನು ಆಫೀಸ್ಗೆ ಹೋಗಬೇಕು, ಇವನು ಟ್ಯಾಕ್ಸಿ ಡ್ರೈವರು, ಹೀರೋ ಟ್ಯಾಕ್ಸಿ ಡ್ರೈವರು ನನ್ನ ಪಿಕ್ ಮಾಡಿಕೊಂಡು ಕಮಿಷನರ್ ಆಫೀಸ್ವರೆಗೆ ಬಿಡೋಕೆ ಹೋಗ್ತಾನೆ. ಆವಾಗ ನಾವು ಲೋಕಾರೂಢಿಯಾಗಿ ಮಾತಾಡ್ಕೊಂಡು ಹೋಗುವಂಥದ್ದು, ಅವ್ರ ಪ್ರಾಬ್ಲಮ್ನ ಮಾತಾಡ್ಕೊಂಡು ಹೋಗುವಂಥ ಒಂದು ಸಿಚುವೇಶನ್. ನಾನು ಬಾಯಿ ಒಣಗೋದು, ಕ್ಯಾಮರಾ ನೋಡಲೇ ಇಲ್ವಲ್ಲ, ಆ ಥರ ದೊಡ್ಡ ಕ್ಯಾಮ್ರಾ ಕಾರಲ್ಲಿ ಕೂತ್ಕೊಂಡು. ನನ್ನ ಅಲ್ಲೊಬ್ಬರು ಟೀಮಲ್ಲಿ ಒಬ್ಬರು ಅನೂಪ್ ಅಂತ ಒಬ್ಬರು ಮಲಯಾಳಿ ಅವರು ಇದ್ದರು, ಅವ್ರು ಕೂತ್ಕೊಂಡು ನನಗೆಲ್ಲ ಧೈರ್ಯ ಹೇಳಿದ್ರು, ಹಿಂಗಾಗಲ್ಲ ಅದೇನೋ ಗೊತ್ತಿಲ್ಲ. ಕೂತ್ಕೊಂಡು ಶುರು ಮಾಡಿದ್ಮೇಲೆ ಫಸ್ಟ್ ಟೇಕಿಗೆ ಓಕೆ ಆಗೋಯ್ತು. ಫಸ್ಟ್ ಟೇಕೆ ಪರವಾಗಿಲ್ಲ ಅಲ್ರಿ, ಇಷ್ಟೊತ್ತು ಎದುರ್ತಾ ಇದ್ರಿ, ಇವಾಗ ನೋಡಿದ್ರೆ ಒಂದೇ ಟೇಕಿಗೆ ತೆಗೆದ್ಬಿಟ್ರಿ ಅಂದರು. ಆಯಿತು, ಅಷ್ಟೇ ಇದು ಸ್ಟಾರ್ಟ್ ಆಯಿತು. ಅವತ್ತು ಮುಗೀತು. ಇವತ್ತು ಇಷ್ಟೇ, ತುಂಬ ದೊಡ್ಡ ರೋಲ್ ಏನಲ್ಲ. ಅಲ್ಲಿಂದ ಇವನು ಮತ್ತೆ ಕಮಿಷನರ್ ಮೀಟ್ ಮಾಡೋಕೆ ಒಂದು ಸತಿ ಬರ್ತಾನೆ, ಏನೊಂದು ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡೋಕೆ, ಅದೊಂದು ಸೀನ್ ಇದೆ. ಇನ್ನೊಂದು ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಏನೋ 2-3 ಸೀನ್ ಇದೆ ಅಷ್ಟೇ, ನಿಮಗೆ ಇನ್ನೇನಿಲ್ಲ, ಚಿಂತೆ ಮಾಡಬೇಡಿ. ಬಟ್ ಅದು ಸೆಕೆಂಡ್ ಶೆಡ್ಯೂಲಲ್ಲಿ ಬರುತ್ತೆ, ಇನ್ನೂ ಲೇಟ್ ಇದೆ, ನಿಮ್ಗೆ ಬಂದಾಗ ಹೇಳ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಕಳಿಸ್ಬಿಟ್ರು. ನಾನು ಯಥಾ ಪ್ರಕಾರ ಮತ್ತೆ ಗಡ್ಡ ಬಿಟ್ಟೆ. ಇವ್ರದ್ದು ಶೂಟಿಂಗ್ ಆಲ್ಮೋಸ್ಟ್ 1 ವರ್ಷ ಆಗೋಯ್ತು, ಮಾಡ್ತಾನೆ ಇದ್ದಾರೆ, ಮತ್ತೆ ಬ್ರೇಕು ಅದು ಇದು ಅಂತ ಆಗ್ತಾಯಿತ್ತು. ಅಲ್ಲಿವರೆಗೆ ಈ ಟೀಮಲ್ಲಿ ಇದ್ದವ್ರು ಯಾರೋ ಒಬ್ಬರು ಬೇರೆ ಒಂದು ಪಿಕ್ಚರಿಗೆ ಮುಹೂರ್ತ ಇದೆ, ಸುಮ್ಮನೆ ಬಾಸುಬ್ಬು ನೀನು 4 ಜನ ಕಂಡ್ರೆ ಕರೀತಾರೆ ಲುಕ್ ನೋಡಿಕೊಂಡು ಬಂದ್ಬಿಡು ಅಂತ ಸುಮ್ಮನೆ ಹೋದೆ. ನಾನಲ್ಲಿ ಅಲ್ಲೊಬ್ರು ಪರಿಚಯ ಆದರು, ಶಶಿಧರ್ ಗೌಡ ಅಂತ ಹೇಳ್ಕೊಂಡು. ಅವ್ರಿಗೆ ಏನೋ ನನ್ನ ಇಷ್ಟ ಆಗೋಯ್ತು, ಫ್ರೆಂಡ್ಸ್ ಆಗ್ಬಿಟ್ರು ಅವತ್ತೇ. ಅವರು ನನ್ನಂಗೆ ಸ್ವಲ್ಪ ಗಡ್ಡ ಬಿಟ್ಕೊಂಡಿದ್ರು, ನನಗಿಂತ ಒಳ್ಳೆ ಪರ್ಸನಾಲಿಟಿ ಅವರು. ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡೆಲ್ಲ ಇದ್ದರು. ಇದ್ದಕ್ಕಿದ್ದಾಗೆ ಒಂದು 4-5 ದಿವಸ ಬಿಟ್ಕೊಂಡು ಒಂದು ಫೋನ್ ಮಾಡಿದ್ರು ಅವರು, ಸುಬ್ಬು ಆದಷ್ಟು ಬೇಗ ಬಂದುಬಿಡು, ಝೀ ಕನ್ನಡದವರು ಒಂದು ಸೀರಿಯಲ್ ತೆಗಿತಿದ್ದಾರೆ, ಒಂದು ಆಡಿಷನ್ ಕೊಟ್ಬಿಡು ಬಾ ನೋಡೋಣ, ಆದರೆ ಆಗಲಿ ಅಂತ ಹೇಳ್ಕೊಂಡು. ಆಯಿತು ಅಂತ ಹೇಳ್ಕೊಂಡು ಹೋದಾಗ ಅವರು ಅವತ್ತು ನೈಟೇ ಶೂಟಿಂಗ್ ಹೊರಡಬೇಕು. ಆ ರೋಲಿಗೆ ಇನ್ನೂ ಯಾರೂ ಆಗಿಲ್ಲ, ಒಂದು ರೋಲು ಆಯಿತು. ಅವ್ರಿಗೆ ಬೇಕೇ ಬೇಕು. ನನ್ನ ನೋಡಿದ ತಕ್ಷಣ ಲುಕ್ಕು ಅವರಿಗೆ ಓಕೆ ಆಗೋಯ್ತು. ಹೊರಗಡೆ ಬರ್ತಾ ಇದ್ದಾಗ ಲುಕ್ ಸೂಪರ್ ಆಗಿದ್ದಾರೆ, ತಗೊಂಬಿಡೋದು ಅವ್ರನ್ನ. ಅಂದರೆ ಡೈಲಾಗ್ ಗೊತ್ತಬೇಕಲ್ಲ ನನಗೆ. ಒಂದು ಸೀಟ್ ಕೊಟ್ಟರು ಡೈಲಾಗು, ಇದನ್ನ ಹೇಳಬೇಕು ಅಂತ. ಒಂದು ಮೈಕ್ ಇಟ್ಟರು, ಅವರು ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡಿಕೊಂಡ್ರು, ನೀವು ಆ್ಯಕ್ಟ್ ಮಾಡಿ ಅಂದರು. ನಾನು ಭಾಷಣ ನೋಡ್ಕೊಳ್ಳೋದು, ಓದೋದು. ಏನು ರೀ ಭಾಷಣ ಮಾಡ್ದಂಗೆ ಮಾಡ್ತಾಯಿದ್ದೀರಾ ಸರ್? ನನಗೆ ಅಷ್ಟೇ ಬರೋದು ಸರ್. ಅಷ್ಟೊತ್ತಿಗೆ ಅವ್ರು ಡೈರೆಕ್ಟ್ರ್ ಬಂದರು, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಅಲ್ಲಿ ಸರಿ ಮಾಡ್ಕೊಳ್ಳೋದು, ಬಾ ಕರ್ಕೊಂಡು
ಹೊರಟ್ಬಿಟ್ರೆ ಹಂಗೆ ನಾಗಿನಿ 2ಗೆ ನಾನು ಸೆಲೆಕ್ಟ್ ಆಗಿರೋದು. ಅಲ್ಲಿ ಏನು ಟ್ಯಾಲೆಂಟ್ ಇರಲಿಲ್ಲ, ಏನೂ ಇರಲಿಲ್ಲ, ಜಸ್ಟ್ ಹಂಗೆ ಅವರು ನನ್ನ ಲುಕ್ಗೆ ಕರ್ಕೊಂಡು ಹೋಗ್ಬಿಟ್ರು. ಎಲ್ಲವೂ ಬಯಸದೆ ಬಂದ ಭಾಗ್ಯ ನಿಮಗೆ. ಬಯಸದೆ ಬಂದೆ ಭಾಗ್ಯ. ಆಯಿತಾ, ಹಂಗೆ ಕರ್ಕೊಂಡು ಹೋದರು. ಸಕಲೇಶ್ಪುರದಲ್ಲಿ ಶೂಟಿಂಗು. ಫಸ್ಟ್ ಮೇಕಪ್ಪು ಗಿಕ್ಕಪ್ ಎಲ್ಲ ಹಾಕಿ ಕೂರ್ಸೋಗೆ ನನಗೆ ಭಯ ಶುರುವಾಗೋಗಿತ್ತು. ಯಾವಾಗಲೂ ಟೆನ್ಷನ್ ನನಗೆ. ಶಾರ್ಟ್ ಎಲ್ಲರೂ ನನಗೆ ಜಾಸ್ತಿ ಸಿಗಲಿ ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರಲ್ಲ, ನನಗೆ ಒಂದ್ಸತಿ ಮುಗಿದ್ರೆ ಸಾಕು ಅಂತ ಹೇಳ್ಕೊಂಡು ನಾನಿದ್ದೆ. ಸೊ ಆ ಥರ ಅಲ್ಲಿ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದವರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಸಖತ್ತಾಗಿ ಮಾಡ್ತಿದ್ಯೋ ಅಂತ. ಇವಾಗ ಹೇಳ್ತಾರೆ, ಇವಾಗ ಮೂವಿ ಚೆನ್ನಾಗಿ ಮಾಡಿದ್ಯಾ, ಅವಾಗ ಏನೂ ಏನೂ ಇರಲಿಲ್ಲ. ಆ್ಯಕ್ಟಿಂಗ್ ಏನೋ ನನಗೆ ಗೊತ್ತಾಗ್ತಿತ್ತು, ಅದು ಆ್ಯಕ್ಟಿಂಗೇ ಇರಲಿಲ್ಲ. ಏನೋ ಬೆದರ್ಗೊಂಬೆ ಥರ ಹೋಗಿ ಒಂದೆರಡು ಡೈಲಾಗ್ನ ಬೇಗ ಮುಗಿಸ್ಬೇಕಂದ್ರೆ ಫಾಸ್ಟಾಗಿ ಪಟ್ಟದ್ದು ಹೇಳ್ಬಿಡೋದು ಅಷ್ಟೇ. ಅದನ್ನೋ 100 ಸಲ ಓದಿ ಬ್ಯಾಟ್ ಮಾಡ್ಕೊಂಡ್ಬಿಡೋದು. ಕ್ಯಾಮ್ರಾ ಬಂದಾಗ ಪರ ಅಂತ ಓದ್ಬಿಡೋದು, ನಿಂತ್ಕೊಂಡ್ಬಿಡೋದು. ಡೈರೆಕ್ಟ್ರು ಹೇಳ್ತಿದ್ರು, ನಿಮಗೆ ಕಾಣಿಸ್ಕೊಳ್ಳೋಕೆ ಇಂಟ್ರೆಸ್ಟೇ ಇಲ್ವೇನ್ರಿ, ಸ್ವಲ್ಪ ಸ್ಲೋ ಆಗಿ ಹೇಳಿ, ವೀಡಿಯೋ ಸ್ಪೇಸ್ ಸಿಗುತ್ತೆ ನಿಮ್ಗೆ, ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ, ಆರಾಮಾಗಿ ಹೇಳಿ, ಯಾಕೆ ಅರ್ಜೆಂಟ್ ಮಾಡ್ತೀರಾ ಅಂತ ಹೇಳ್ಕೊಂಡು ನನಗೆ ಒಂದ್ಸತಿ ಮುಗಿದ್ರೆ ಸಾಕು. ಈ ಥರ ಹೋಗ್ತಾ ಹೋಗ್ತಾ ಸ್ವಲ್ಪ ಅಭ್ಯಾಸ ಆಗ್ತಾ ಬಂತದು. ಸೀರಿಯಲ್ 3 ವರ್ಷ ಇತ್ತು, ಬಟ್ ರೋಲ್ ಸ್ವಲ್ಪ ಕಮ್ಮಿನೇ ಇತ್ತು. ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ರೋಲ್ ಇತ್ತು. ಅಲ್ಲಿಂದ ಫ್ಯಾಮಿಲಿ ಸ್ಟೋರೀಸ್ ಯಾವಾಗ ಸ್ಟಾರ್ಟ್ ಆಯಿತು, ಈ ವಿಲನ್ ರೋಲಿಗೆ ಸ್ವಲ್ಪ ಕಮ್ಮಿ ಆಯಿತು ಸ್ವಲ್ಪ. ಸೊ ಹಾಗಾಗಿ ಬರ್ತಾ ಸ್ವಲ್ಪ ಕಮ್ಮಿ ಆಯಿತು. ಬಟ್ ಫ್ರೆಂಡ್ಸ್ ಆದರು ಆವಾಗ ಅಲ್ಲಿ ನಮಗೆ ಶ್ರೀನಗರ ಮುನಿಯವರು ಗೊತ್ತಾ ನಿಮಗೆ? ಅವರು ಫೋಟೋ ನೋಡಿದ್ರೆ ಗೊತ್ತಿರುತ್ತೆ, ಅವ್ರ ಹೆಸರು ತುಂಬ ಜನ ಗೊತ್ತಿಲ್ಲ. ಮುನಿಯವರು ಅಲ್ಲಿ ಒಂದು ಕ್ಯಾರೆಕ್ಟರ್, ಮತ್ತು ಮೋಹನ್ ಅವರು ಮಲ್ಲ ಮೋಹನ್ ಅವರು ಹೀರೋ ಆಗಿದ್ರು, ಅದರಲ್ಲಿ ಮೈನ್ ವಿಲನ್ ಆಗಿದ್ರು. ಅವ್ರ ಟೀಮಲ್ಲಿ ನಾವಿದ್ದಿದ್ದು. ಮುನಿಯವರು ನಮ್ಮ ಜೊತೆ ಇದ್ದರು. ಮುನಿಯವ್ರಿಗೂ ಏನೋ ನನ್ನ ಹಾವಭಾವ ಮಾತುಕತೆ ಅದೆಲ್ಲ ಇಷ್ಟ ಅವರಿಗೆ. ಸೊ ಹಂಗಾಗಿ ಅವರು ಹೇಳ್ತಾನೆ ಇದ್ರು, ಸುಬ್ಬು ನೀನು ಹಿಂಗೆ ಕೂತ್ರೆ ಆಗಲ್ಲ ಕಣೋ, ನೀನು ಏನಾದ್ರು ಮಾಡು 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 ಅಂತ ಹೇಳ್ಕೊಂಡು ಹಿಂಗೆ ಏನಾದರೂ ಒಂದು ಚಿಕ್ಕ ರೋಲ್ ಸಿಕ್ಕಿದ್ರೆ ಅದಕ್ಕೆಲ್ಲ ಕಳಿಸ್ತಾ ಇದ್ರು. ಅವನು ಶಶಿ ಇವರಿಬ್ಬರಲ್ಲಿ ನನ್ನ ಪುಷ್ ಮಾಡ್ತಾನೇ ಬಂದರು. ಹಾಗಾಗಿ ತ್ರಿವಿಕ್ರಮ ಅಂತ ಒಂದು ಮೂವಿ ಮಾಡಿದೆ, ಇವ್ರದ್ದು ರವಿಚಂದ್ರನ್ ಮಗ. ಅದರಲ್ಲೊಂದು 3 days ಶೂಟ್. ಅದು ನಾನು ಫುಲ್ ಹೇಳ್ಕೊಂಡು ಬಂದೆ, ನಂದು 3 ದಿವಸ ಶೂಟ್ ಆಗಿದೆ, ಹಂಗೆ ಮಾಡಿದ್ರು ಹಿಂಗೆ ಮಾಡೋದು ಅಂತ. ಪಿಕ್ಚರ್ ಬಂದು ನೋಡಿದಾಗ ಚಕ್ಕದ ಪಾಸ್ ಆಯಿತು ಅಷ್ಟೇ. ಆಯಿತಾ, ಅಲ್ಲಿಂದ ಕಬ್ಜಾ ಫುಲ್ಲು ನಾನು ಹ್ಯಾಪಿ. ಉಪೇಂದ್ರ ಅವ್ರ ಜೊತೆ ಮಾತಾ ಇದ್ದೀನಿ. ಉಪೇಂದ್ರ ಜೊತೆ ಹಿಂಗೆ ಕೂತ್ಕೊಂಡು ಒಂದೇ ಕಾರಲ್ಲಿ ಟ್ರಾವೆಲ್ ಮಾಡೋದು ನಾವು. ಆ ಶಾಟು ನನಗೆ ಈ ಐಡಿಯಾಗಳೆಲ್ಲ ಗೊತ್ತಿಲ್ಲ, ಇವ್ರು ಹೆಂಗೆ ಶೂಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು 3ರಲ್ಲಿ ಬರ್ತಾ ಇದ್ವಿ. ಸರ್ ಜೊತೆ ಕೂತಿದ್ದೀನಿ ನಾನು ಫುಲ್. ಅಲ್ಲಿ ನೋಡಿದ್ರೆ ಬರೀ ಅವ್ರಿಗೆ ಮಾತ್ರ ಫೋಕಸ್ ಇದೆ, ನಾವು ಯಾರಿಲ್ಲ ಪಕ್ಕದಲ್ಲಿಲ್ಲ. ಆಯಿತಾ, ಅದರಲ್ಲಿ ಇನ್ನೊಂದು ಸೀನು, ಒಬ್ಬರು ಹಿಂಗೆ ಹೋಗ್ತಾ ಇರ್ತಾರೆ, ನಾನು ಹೋಗಿ ಅವನ್ನ ಹೆಗಲ್ ಹಿಂಗೆ ಇಟ್ಟು ಅವನ್ನ ಎಳೆದ್ಬಿಟ್ಟು ಅವನ್ನ ಸೈಡ್ಗೆ ಹೇಳ್ಕೊಂಡು ಹೋಗ್ಬೇಕು. ಕ್ಯಾಮ್ರಾ ಇಲ್ಲಿ ಬರುತ್ತೆ ಸರ್, ಕೈ ನಾನು ಹಿಂಗೆ ಇಡ್ತೀನಲ್ಲ, ಕ್ಯಾಮ್ರಾ ಹಿಂಗೆ ಬಂದ್ಬಿಟ್ಟು ಕ್ಯಾಮ್ರಾ ಹಿಂಗೆ ಹೋಗುತ್ತೆ. ನಾನು ಬಂದು ಮಿಸಸ್ಗೆಲ್ಲ ಹೇಳಿದೆ, ಸಖತ್ ಫೇಸಿಗೆ ಕ್ಯಾಮ್ರಾ ಇಡೀ ಸ್ಕ್ರೀನಲ್ಲಿ ನನ್ನ ಮುಖ ಕಾಣುತ್ತೆ ಅಂತ. ಬರೀ ಕೈ ಬಂತು, ಮುಖ ಬಂದಿಲ್ಲ. ಆಯಿತಾ, ಸೊ ಈ ಥರ ಕಬ್ಜಾದಲ್ಲಿ ಒಂದು 7-8 ದಿವಸ ಶೂಟ್ ಮಾಡಿದ್ರು. ಅದರಲ್ಲೂ ಅಷ್ಟೇ, ಮುಖನೇ ಕಾಣಿಸ್ಲಿಲ್ಲ ಅಂದರೆ ತಪ್ಪಾಗಲಿಲ್ಲ. ಅಷ್ಟೇ ಚಿಕ್ಕ ರೋಲ್ ಒಂದೆಲ್ಲೋ ಬಂತು. ನಾನು ಹೇಳ್ಕೊಂಡು ಸುತ್ತಿದಂದೇ ಬಂದಿದ್ದೆ, ನನಗೆ ಇದೆ ರೋಲ್ ಅಂತ. ಆಮೇಲೆ ನಾನು ಗ್ಯಾಂಗ್ಸ್ ಆಫ್ UK ಬಂದಾಗ ಹೇಳೋಕೆ ಬಿಟ್ಟು ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಯಾರಿಗೆ ಗೊತ್ತು ಏನು ಬರುತ್ತೆ ಏನು ಬರಲ್ಲ ಅಂತ ತಿಳ್ಕೊಂಡು. ಸೊ ಹಾಗೆ ಇದು ಕಬ್ಜಾ ಮಾಡಿದೆ. ಅಷ್ಟರವರೆಗೆ ಕೊಡವ ಭಾಷೆಯಲ್ಲಿ ಮೂವಿ ಒಂದು. ಆ್ಯಕ್ಚುಲಿ ನಾಗಿಣಿಗಿಂತ ಮೊದಲು ನಾನು ಮಾಡಿದ್ದು ಕೊಡವ ಭಾಷೆಯಲ್ಲಿ ಫಸ್ಟ್. ನಮ್ಮ ಮಂಜು ಅವ್ರು ಮಾಡಿದ್ರಲ್ಲ ತಗರ್ದಿ, ನಾನು ಬೋಪಣ್ಣ ಎಲ್ಲ ಮಾಡಿದ್ವಿ ಅದರಲ್ಲಿ. ತಗರ್ದಿಲಿ ಫಸ್ಟ್ ಮಾಡಿದೆ ಕೊಡವ ಮೂವಿ, ಫಸ್ಟ್ ತಗರ್ದಿನೇ. ಅದಾದಮೇಲೆ ನಾಡಪದ ಆಶಾ ಪ್ರಕಾಶ್ ಅವ್ರ ಜೊತೆ ಅದೊಂದು ಮಾಡಿದೆ. ಅದಾದಮೇಲೆ ತೇಂಬಾಡು ಗಾನ ತಡಿಯಂಗಡ ಗಾನ ಒಂದು ಡೈರೆಕ್ಷನಲ್ಲಿ ಅದೊಂದು ಮೂವಿ, ಅದರಲ್ಲಿ ಫುಲ್ ರೋಲ್ ಮಾಡಿದೆ ಅದರಲ್ಲಿ. ಮತ್ತು ಬೀರ್ಯದಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದೆ. ಇನ್ನೊಂದು ಗೋಲ್ ಅಂತ ಹೇಳ್ಕೊಂಡು ಮಾಡ್ತಿದ್ರು, ಅರ್ಧದಲ್ಲಿ ನಿಲ್ಲಿಸ್ಬಿಟ್ರು, ಅದು ಆಗಲಿಲ್ಲ. ಸೊ ಇಷ್ಟು ಕೊಡೋ ಮೂವಿಲಿ ಮಾಡಿದೆ. ಅದ್ರ ಜೊತೆಗೆ ಗ್ಯಾಂಗ್ಸ್ ಆಫ್ UKಗೆ ಮತ್ತೆ ಗ್ಯಾಪ್ ಆಗೋಯ್ತು. ಇದೆಲ್ಲ ಮುಗಿದ್ಮೇಲೆ ನಾನೇನಂದರೆ, ನಾನು ಯಾರ ಹಿಂದೆನೂ ಹೋಗಲ್ಲ. ನನಗೆ ಒಂದು ರೋಲ್ ಕೊಡಿ, ನಾನು ಮಾಡ್ತೀನಿ, ಕೇಳ್ಕೊಂಡು ಬಂದರೆ ಮಾಡೋಣ, ಇಲ್ಲ ಅಂದರೆ ನನ್ನ ಪ್ಯಾಷನ್ ಅಷ್ಟೇ, ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಅಂತ ಹೇಳ್ಕೊಂಡು ಇದ್ದಿದ್ದಕ್ಕೆ ನಾನು ಯಾರ ಹತ್ರನೂ ಅಪ್ರೋಚ್ ಮಾಡೋದಾಗಲಿ, ನನ್ನದು ಪ್ರೊಫೈಲ್ ಕಳಿಸ್ಕೊಡೋದಾಗಲಿ ಆ ಥರ ಏನೂ ಮಾಡ್ತಾ ಇರಲಿಲ್ಲ. ನನ್ನ ನಟಿಗೆ ನಾನೇನು ಕೆಲಸ ಇದೆ ನಾನು ಮಾಡಿಕೊಂಡು ಸುಮ್ಮನೆ ಇದ್ದೆ. ಒಂದು ದಿವಸ ಮುನಿ ಅಣ್ಣ ಫೋನ್ ಮಾಡಿದ್ರು,
ಪೃಥ್ವಿ ಒಂದು ಪಿಕ್ಚರ್ ಬರ್ತಾ ಇದೆ, ರವಿ ಶ್ರೀವಾಸ್ ಅಂತ ಡೈರೆಕ್ಟ್ರು. ನನಗೆ ರವಿ ಶ್ರೀವಾಸ ಯಾರು ಅಂತಲೇ ಗೊತ್ತಿಲ್ಲ. ಯಾವ ಚಿಕ್ಕ ಹುಡುಗ ಇರ್ತಾನೆ, ಯಾಕಂದ್ರೆ ಫ್ರೀಯಾಗಿ ಮಾಡಬೇಕಲ್ಲ, ಅದಕ್ಕೆ ಇವ್ರು ಹೇಳಿರ್ತಾರೆ. ಹಂಗೆ ತಿಳ್ಕೊಂಡೆ, ದುಡ್ಡು ಗಿಡ್ಡು ಏನಿರೋದಿಲ್ಲ. ಅಂದರೆ ಇವರೆಲ್ಲವೂ ಕೊಡ್ತಾ ಇದ್ರು, ದುಡ್ಡು ಕೊಡ್ತಾ ಇಲ್ಲ ಅಂತಲ್ಲ, ಕೊಡ್ತಾ ಇದ್ರು, ಭಾಳ ಚಿಕ್ಕ ಅಮೌಂಟ್ ಕೊಡ್ತಾ ಇದ್ರು, ಕನ್ವೆನ್ಸು ಇನ್ನು ಸ್ವಲ್ಪ ಹಂಗೆ ಹಿಂಗೆ ಕೊಡ್ತಾ ಇದ್ರು ಅಷ್ಟೇ. ಸೊ ಅದೇ ಥರ ಇದು. ಅದಕ್ಕೆ ನಮ್ಮಂತ ದುಡ್ಡು ಕೊಡೋದಾದ್ರೆ ದೊಡ್ಡ ದೊಡ್ಡ ಆ್ಯಕ್ಟರ್ನೇ ಹಾಕೊಂಡು ಮಾಡ್ತಾರಲ್ವಾ ಅಂತ ಹೇಳ್ಕೊಂಡು ನಾನು ಬೇಕು ಬೇಡ ಅಂತಲೇ ಇದ್ದೆ. ಅವ್ರು ಫೋನ್ ಇಟ್ಟೊಂದು ಅರ್ಧ ಗಂಟೆಲಿ ರವಿ ಶ್ರೀವಾಸ್ ಅವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಪೃಥ್ವಿ ಅವರೇ, ಮುನಿಯವ್ರು ನಿಮ್ಮ ನಂಬರ್ ಕೊಟ್ಟರು, ಈ ಥರ ಒಂದು ಮೂವಿ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾಳೆ ಬಂದು ಮೀಟ್ ಮಾಡಿ ನಮ್ಮ ಸ್ಟುಡಿಯೋದಲ್ಲಿ. ಆಯ್ತು ಸರ್ ಬರ್ತೀನಿ ಅಂತ. ನೆಕ್ಸ್ಟ್ ಡೇ ಹೋದೆ ಅವರು ಆಫೀಸ್ಗೆ. ರವಿ ಶ್ರೀವಾಸ ಕಲ್ಪನೆ ಇರಲಿಲ್ಲ, ಕಲ್ಪನೆ ಇರಲಿಲ್ಲ ಹಿಂಗಿರ್ತಾರೆ ಅಂತ ಹೇಳ್ಕೊಂಡು, ಕಲ್ಪನೆ ಇರಲಿಲ್ಲ ನನಗೆ. ನಾನೊಬ್ಬ ಚಿಕ್ಕ ಹುಡುಗ, ಇವಾಗ ಸ್ಟಾರ್ಟ್ ಮಾಡ್ತಾ ಇರ್ಬೋದು ಇದು ಮೂವಿ, ಚಿಕ್ಕ ಪ್ರಾಜೆಕ್ಟ್ ಇರ್ಬೋದು ಅಂತ ಹೇಳ್ಕೊಂಡು ಹೋದೆ. ಸಾಹೇಬರು ಬಾಗಿಲು ತೆರೆದ್ರೆ ನನಗೆ ಜಗ್ಗಂತು. ಅಂದರೆ ನನಗಿಂತ ಸ್ವಲ್ಪ ಏಜಲ್ಲಿ ಇದ್ದಾರೆ, ಮೆಚ್ಯೂರಿಟಿ ಇದೆ, ಮುಖ ಎಲ್ಲ ನೋಡಿದಾಗ ಗತ್ತಲಿದ್ದಾರೆ. ನನಗೆ ಜುಮ್ ಅಂತ ಒಂದ್ಸತಿ ಬನ್ನಿ ಪೃಥ್ವಿ ಅಂತ ಹೇಳ್ಕೊಂಡು ಅವ್ರ ಮನೆಯಿಂದ ಮೇಲೆ ಸ್ಟುಡಿಯೋ ಕರ್ಕೊಂಡು ಹೋದ್ರು, ಕೂತ್ಕೊಂಡ್ರು, ಪಿಕ್ಚರ್ ಸ್ಟೋರಿ ಹೇಳಿದ್ರು ನನಗೆ. ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟ್ರು ಕೂರಿಸ್ಕೊಂಡು ಕಂಪ್ಲೀಟ್ ಸ್ಟೋರಿ ಹೆಂಗೆ ಹೇಳಿದ್ರು ಅಂದರೆ, ನಾನು ಪಿಕ್ಚರ್ ನೋಡ್ದಂಗೆ ಅನ್ನೋ ಥರನೇ ಹೇಳಿದ್ರು ಅವರು. ಅಷ್ಟು ನೀಟಾಗಿ ಹೇಳಿದ್ರು. ನರೇಶನ್ ಸಖತ್ತಾಗಿರುತ್ತೆ. ನಾನು ಸುಮಾರು ಕಡೆ ಅಬ್ಸರ್ವ್ ಮಾಡಿದ್ದೀನಿ. ಯಾವುದೊಂದು ಸ್ಟೋರಿ ಹೇಳ್ತಾ ಇದ್ರು ಯಾವುದೋ ಯೂಟ್ಯೂಬ್ ಚಾನಲ್ಗಳಲ್ಲಿ, ಅಷ್ಟು ಚೆನ್ನಾಗಿ ನರೇಟ್ ಮಾಡ್ತಾರೆ. ಹೇಳ್ತಾ ಹೋದ್ರೆ ನಮಗೆ ಆ ಪಿಕ್ಚರ್ ಕಣ್ಮುಂದೆ ಬಂದ್ಬಿಡು. ಆ ಲೆವೆಲ್ಗೆ ಅವರು ನನಗೆ ಸ್ಟೋರಿ ಹೇಳ್ಕೊಂಡು ಬಂದರು, ಕಂಪ್ಲೀಟ್ ಸ್ಟೋರಿ. ನನಗೆ ಯಾವ ರೋಲ್ ಅಂತ ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಕೊಂಡು ಬಂದರು. ಇದರಲ್ಲಿ ಈ ರೋಲ್ ನಿಮ್ಮದು, ಕಂಪ್ಲೀಟ್ ಮೂವಿಲಿ ಇರ್ತೀರಾ, ನನಗೂ ಒಳಗಡೆ ನಗು. ಎಲ್ಲರೂ ಹಿಂಗೆ ಹೇಳೋದು, ನಿಂದೇ ಇಂಪಾರ್ಟೆಂಟು, ನಿನ್ನ ರೋಲಿಗೆ. ಆಯ್ತು ಸರ್ ಮಾಡೋಣ ಸರ್, ನಿಮ್ಮದು 35 ಡೇಸ್ ಕಾಲ್ ಶೀಟ್ ಇದೆ, 35 ಡೇಸ್ ಇರಬೇಕು ನೀವು ಅಲ್ಲೇ. ಇಲ್ಲಿಂದ ಹೊರಟ್ರೆ ಮುಗಿಸ್ಕೊಂಡೇ ವಾಪಸ್ ಬರೋದು ನಾವು, ನಿಮ್ಗೆ ರೆಡಿನಾ ನೀವು? ಆಯಿತು ಅಂದ್ಬಿಟ್ಟೆ ನಾನು. ಅಲ್ಲಿಂದ ರೆಮ್ಯುನರೇಷನ್ನು ಮಾತಾಡೋರು. ನಾನು ಇಷ್ಟೇ ಕೊಡೋಕ್ಕಾಗೋದು, ನಿಮ್ಗೆ ಓಕೆ ಅಂದರೆ ಬನ್ನಿ, ಇಲ್ಲ ಅಂದರೆ ಬೇಡ ಪರವಾಗಿಲ್ಲ. ನಾನು ಓಕೆ ಅಂದೆ. ನನಗೆ ಅದು ಇಂಪಾರ್ಟೆಂಟ್ ಆಗಿರಲಿಲ್ಲ ಆ್ಯಕ್ಚುಲಿ. ಆಯಿತು ಸರ್ ಮಾಡ್ತೀನಿ ನಾನು, ತೊಂದರೆ ಇಲ್ಲ, ಸರಿ ಹಾಗಾದರೆ ರೆಡಿ ಆಗಿಬಿಡಿ ಹೊರಡೋಣ ಅಂದರು. ಇದು ಏಪ್ರಿಲ್ 16ಕ್ಕೆ ಮೀಟ್ ಮಾಡಿದ್ದು, 18ಕ್ಕೆ ಹೊರಡೋದು. ಇಮಿಡಿಯೇಟ್ ಮ್ಯಾನೇಜರ್ ಫೋನ್ ಮಾಡಿದ್ರು, ನಿಮ್ಮದು ಟಿಕೆಟ್ ಬುಕ್ ಆಗಿದೆ ಇದರಲ್ಲಿ ಟ್ರೈನಲ್ಲಿ, ಬಂದುಬಿಡಿ ಅಂತಂದರು. ಎಲ್ಲ ಹೊರಟರು. ಹೋಗಿ ಬಾಗಲಕೋಟೆ ಇಳಿದಾಗನೇ ಬೇವ್ರ್ತಾ ಇದ್ವಿ, ಬೆಳಗಿನ ಜಾವನೇ ಅಂಥ ಶೆಗೆ. ಪಿಕ್ಚರಲ್ಲಿ ಅವತ್ತಿಂದ ಒಂದು ದಿವಸ ಮುಂಚೆ ಅವರು ಮುಹೂರ್ತ ಮಾಡ್ಕೊಂಡಿದ್ರು ಒಂದು ದೇವಸ್ಥಾನದಲ್ಲಿ. ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ನಾವು ಶೂಟಿಂಗ್ ಸ್ಪಾಟಿಗೆ ಹೋದ್ವಿ. ಮುನಿಯಣ್ಣನೂ ಅವತ್ತೇ ಬಂದಿದ್ದು ನನ್ನ ಜೊತೆ. ನಾವೆಲ್ಲ ಸೇರಿಕೊಂಡು ಒಂದು ಕ್ಯಾಬಲ್ಲಿ ಅಲ್ಲಿ ಹೋದ್ವಿ. ಅಲ್ಲಿಂದ ಇದ್ರ ಜರ್ನಿ ಸ್ಟಾರ್ಟ್ ಆಯಿತು. 2 ದಿವಸಕ್ಕೆ ಬಿಟ್ಟು ಬರ್ತೀನಿ ಅಂತ ಹೇಳ್ಕೊಂಡು ಅವ್ರ ಜೊತೆ ಜಗಳವನ್ನು ಮಾಡಿಕೊಂಡೆ. ಅಂದರೆ ಅವರು ಕೆಲಸದಲ್ಲಿ ಅಂಥ ಪರ್ಫೆಕ್ಟ್, ಒಂದಿಷ್ಟು ಆಚೆ ಕಡೆ ಆದರೂ ಒಪ್ಕೊಳ್ಳೋದಿಲ್ಲ ಅವರು. ಡೈಲಾಗ್ ಇರಲಿ, ಆ್ಯಕ್ಟಿಂಗ್ ಇರಲಿ, ಎಕ್ಸ್ಪ್ರೆಷನ್ಸ್ ಇರಲಿ, ಕಾಂಪ್ರಮೈಸ್ ಆಗೋದೇ ಇಲ್ಲ ಮನುಷ್ಯ. ಅಂದರೆ ಚಿತ್ರಕ್ಕಾಗಿ ಜೀವಿಸೋಂಥ ಒಂದು ಅವರು ಜೀವ ಅದು. ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಅವ್ರದ್ದು. ಇನ್ನೊಂದು ಕಲ್ತಿದ್ದು ಏನು ಗೊತ್ತಾ, ಅವ್ರ ಗುರುಗಳು ಆಯಿತಾ, ಗುರುಗಳ ಫೋಟೋ ಇಟ್ಟೇ ಅವ್ರಿಗೆ ಪೂಜೆ ಮಾಡಿನೇ ಶುರು. ಅವರಿಲ್ಲ, ಜೀವಂತವಾಗಿಲ್ಲ, ಬಟ್ ಅವರು ಇಲ್ಲದೆ ಏನೂ ಇಲ್ಲ. ಅಷ್ಟೊಂದು ಗುರುಭಕ್ತಿ ನಾನು ನೋಡಿರಲಿಲ್ಲ ಯಾರ ಹತ್ರನೂ. ಅಷ್ಟು ಚೆನ್ನಾಗಿ ಇದು ಮಾಡೋದು. ಬೆಳಿಗ್ಗೆ ಯಾವಾಗಲೂ ಅವ್ರಿಗೆ ಪೂಜೆ ಮಾಡಿ ಶೂಟಿಂಗ್ ಸೆಟ್ಟಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡೋರು. ಸೊ ಫಸ್ಟ್ ಡೇ ಒಂದು ಶೂಟ್ ಮಾಡಿದ್ರು, ಒಂದು ಕೋರ್ಟ್ ಸೀನು. ಕೋರ್ಟಲ್ಲಿ ನನಗೆ ಲೈಫ್ ಸೆಂಟೆನ್ಸ್ ಆಗಿಬಿಡುತ್ತೆ, ಮರಣದಂಡನೆ ಆಗಿಬಿಡುತ್ತೆ. ಜಡ್ಜಿಗೆ ನಾನು ಬೈಬೇಕು, ಸಿಕ್ಕಾಪಟ್ಟೆ ಕಿರ್ಚಾಡ್ಬೇಕಲ್ಲಿ. ನನಗೆ ಆಗಲ್ಲ ಕಿರ್ಚೋದು, ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಮಾಡ್ತಾಯಿದ್ದೀನಿ, ಅವರಿಗೆ ಸಾಲದು, ಹಂಗಿರಬೇಕು. ಅವರೇ ಮಾಡಿ ತೋರಿಸಿದ್ರು. ಮತ್ತೆ ಮಾಡಿದೆ, ಅವ್ರಿಗೆ ಸರಿಯಾಗಿಲ್ಲ, ಬೈದ್ಬಿಟ್ರು ಸರಿಯಾಗಿ. ಆಮೇಲೆ ಏನೋ ಮಾಡಿದೆ ಅವತ್ತು, ಆಯಿತು ಮುಗೀತು. ನೆಕ್ಸ್ಟ್ ಡೇ ಬಂದರು. ನೆಕ್ಸ್ಟ್ ಡೇ ಕೂತ್ಕೊಂಡು ಒಂದು, ಈಗ ನಾವು ಟಾಯ್ಲೆಟಲ್ಲಿ ಕೂತೀವಲ್ಲ ಹಂಗೆ ಕುಕ್ಕರ್ ಕಾಲು ಹಾಕ್ಕೊಂಡು ಕೂತ್ಕೊಂಡಿರ್ತೀವಿ. ಆ ನನಗೆ ಅಭ್ಯಾಸ ಇಲ್ಲ ಕೂತು. ಇಲ್ಲೆಲ್ಲ ನೋವು ಸ್ಟಾರ್ಟ್ ಆಗೋಯ್ತು ನನಗೆ. ಕೂತ್ಕೊಂಡಿದ್ದೀನಿ. ಒಂದು ಡೈಲಾಗದು ಸ್ವಲ್ಪ ರಫ್ ಆಗಿ ಹೇಳ್ಬೇಕು, ಎದೆಗೆ ಹೊಡ್ಕೋಬೇಕು, ಹಿಂಗೆ ಹೊಡ್ಕೊಂಡು ಅಂತ ಹೇಳ್ಕೊಂಡು ಕಿರ್ಚ್ಕೊಂಡು ಮಾತಾಡ್ಬೇಕದು. ಮಾತಾಡಿದೆ, ಇವ್ರಿಗೆ ಇಡಿಸಿಲ್ಲ ನಾನು ಮಾಡಿದ್ರು. ನನಗೆ ಇಲ್ಲಿ ನೋವು ಬೇರೆ, ಒಂದ್ಸತಿ ಎದ್ರೆ ಸಾಕು ಅಂತ ಆಗ್ಬಿಟ್ಟಿದೆ. ಅಲ್ಲೂ ಸರಿ ಬೈದ್ಬಿಟ್ರು ನನಗೆ. ನನಗೆ ಇಡೀ ಸೆಟ್ಟವ್ರ ಎದುರುಗಡೆ ಬೈದಾಗ ನನಗೆ ಒಂಥರ ಅವಮಾನ ಆದಂಗೆ ಆಯಿತು.
ನಾನು ಏನು ಮಾತಾಡಲಿಲ್ಲ, ನೆಟ್ಟಿಗೆ ಎದ್ದೆ. ಒಂದು ಶಾಲ್ ಥರ ಹಾಕಿದ್ರು ನನಗೆ ಕಾಸ್ಟ್ಯೂಮಲ್ಲಿ, ಒಂದು ಚಡ್ಡಿ ಕಬ್ಬ ಅಂತ ಹೇಳ್ತೀವಿ, ಅದು ಇಲ್ಲಿಗೆ ಬಟನ್ ಇರೋದಿಲ್ಲ, ಇಲ್ಲಿಂದ ಮಾತ್ರ ಇರುತ್ತೆ, ಜುಬ್ಬ ಥರ ಶಾರ್ಟ್ ಕಬ್ಬ ಅಂತ, ಇಲ್ಲಿಂದ ಹಿಂಗೆ ಪಾಕೆಟ್ ಆಗಿರುತ್ತೆ, ಅದು ಹಾಕ್ಕೊಂಡಿದ್ದೆ. ಒಂದು ಟವಲು, ಇದೊಂದು ಕಾಸ್ಟ್ಯೂಮ್. ಆ ಟವಲ್ ತೆಗೆದಂಗೆ ಅವ್ರ ಕೈ ಕೊಟ್ಟೆ. ಸರ್ ಇಟ್ಕೊಳ್ಳಿ, ನನ್ನ ಕೈಯಲ್ಲಿ ಆಗಲ್ಲ. ಅಂದರೆ ಗೊತ್ತು ನೀವು ಏನಕ್ಕೆ ಕೂಗಾಡ್ತೀರ ಅನ್ನೋದು ನನಗೆ ಗೊತ್ತು, ನಿಮಗೆ ಪರ್ಫೆಕ್ಟಾಗಿ ಬರಬೇಕು, ಬಟ್ ನನ್ನ ಕೈಯಲ್ಲಿ ನಿಮಗೆ ಬೇಕಾದಂಗೆ ಕೊಡೋಕೆ ಆಗ್ತಾ ಇಲ್ಲ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಇಡೀ ಪಿಕ್ಚರಲ್ಲಿ ಹಿಂಗೆ ಬೈಗಳೇ ಇಸ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಒಂದು ಕೆಲಸ ಮಾಡಿ, ನನ್ನ ಕಳಿಸ್ಬಿಡಿ, ನನ್ನ ಪ್ಲೇಸಿಗೆ ಬೇರೆ ಯಾವ್ದಾದ್ರು ತಗೊಂಡ್ಬಿಡಿ ಅಂತ. ಅವ್ರಿಗೆ ಗಾಬರಿ ಆಗೋಯ್ತು. ಇವನೇನು ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ಕೊಂಡು ಸೈಡಿಗೆ ಕರ್ಕೊಂಡು ಹೋದ್ರು. ಏನು ಪ್ರಾಬ್ಲಮ್ ನಿಂತು? ನನ್ನ ಹಿಂಗೆ ನನ್ನ ಪರಿಸ್ಥಿತಿ, ಐ ಆಮ್ ವೆರಿ ಸೆನ್ಸಿಟಿವ್ ಪರ್ಸನ್. ನನಗೆ ಯಾರೋ ಒಂದು ಏನೋ ಚಿಕ್ಕದಾಗಿ ಹೇಳಿದ್ರು ಮೂಡ್ ಆಫ್ ಆಗುತ್ತೆ ನಂದು. ಒಂದು ಸತಿ ಮೂಡ್ ಆಫ್ ಆಯ್ತು ಅಂದರೆ ಆ್ಯಕ್ಟಿಂಗ್ ಹೋಗಲಿ, ಇನ್ನೇನೂ ಬರೋದಿಲ್ಲ, ಆಗಲ್ಲ. ನೀವು ಬೈದ್ಬಿಟ್ರಂತೂ ನಾನು ಇನ್ನೂ ಡೌನ್ ಆಗಿಬಿಡ್ತೀನಿ, ಸಖತ್ ಸೆನ್ಸಿಟಿವ್ ಇದಾಗ್ಬಿಡ್ತೀನಿ ನಾನು. ಆಗಲ್ಲ ನನ್ನ ಕೈಲಿ, ಆ್ಯಕ್ಟಿಂಗ್ ಬರಲ್ಲ, ಫೇಸೇ ಇಳಿದೋಗುತ್ತೆ, ಆಗಲ್ಲ ಸರ್. ಓಕೆ ಸರಿ ಅಂತ ಕೂತ್ಕೊಂಡ್ರು, ನೀರು ತರಿಸಿದ್ರು, ಕುಡಿ ಅಂತ ಹೇಳ್ಬೋದು. ಇನ್ನೊಬ್ಬರು ಡೈರೆಕ್ಟರ್ ಇದ್ರು ಅವ್ರ ಜೊತೆ, MS ರಮೇಶ್ ಅವರು, ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ರು. ಅಷ್ಟೊಂದು ಮುನಿಯಣ್ಣ ಬಂದರು, ಏನಾಯಿತು ಅಂದರು. ಹಿಂಗೆ ಅವನು ಹಂಗೆ ಬಾಯಿ ಬಡಿತಾನೆ, ಬಟ್ ಒಳ್ಳೇದಕ್ಕೆ ಹೇಳೋದು, ನಿನ್ನ ಚೆನ್ನಾಗಿ ತೋರಿಸ್ಲಿ ಅಂತಲೇ ಅವರು ಇದು ಮಾಡ್ತಾಯಿದ್ರು. ಸ್ವಲ್ಪ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಬಂದಿದ್ದೀವಿ ಆಲ್ರೆಡಿ, ಒಳ್ಳೆಯದು ಆಪರ್ಚುನಿಟಿ ಸಿಕ್ಕಿದೆ, ಯಾಕೆ ಬಿಡ್ತೀಯಾ, ಮಾಡು ಅಂತೆಲ್ಲ ಹೇಳ್ಕೊಂಡು ಸ್ವಲ್ಪ ಅವರು ಅಡ್ವೈಸ್ ಮಾಡಿದ್ರು. ಹೊರಟ ಪ್ರಶಾಂತ್ ಅವರು ಬಂದು ಅವರು ಸ್ವಲ್ಪ ಎಲ್ಲ ಮಾತಾಡಿದ್ರು, ಮಾಡ್ಕೊಂಡು ಹೋಗೋಣ ಪೃಥ್ವಿ, ತುಂಬ ಸಪೋರ್ಟ್ ಮಾಡಿದ್ರು ಅವರೆಲ್ಲ. ಆಮೇಲೆ ಇವ್ರು ಬಂದರು, ಓಕೆ ಪೃಥ್ವಿ ನಾನೇ ಮೆಲೋಡೌನ್ ಆಗ್ತೀನಿ ಅಂದ್ಬಿಟ್ರು ಡೈರೆಕ್ಟ್ರು ಅವರು. ಸರ್ ನಾನೇ ಮೆಲೋಡೌನ್ ಆಗ್ತೀನಿ, ಸ್ವಲ್ಪ ಡೋಂಟ್ ವರಿ, ನಾನು ಭಯಲ್ಲ, ಮಾಡ್ಕೊಂಡು ಹೋಗೋಣ ಅಂದರು. ಆಯ್ತು ಸರ್. ಅದೇ ಆಮೇಲೆ ಆಗ್ತಾ ಬಂತು, ಪಿಕ್ಚರ್ ಚೆನ್ನಾಗಿ ಮಾಡ್ಕೊಂಡ್ಬಂತು. ಎಲ್ಲೋ ಒಂದು 2-3 ಜಾಗದಲ್ಲಿ ತಪ್ಪಾಗ್ತಿತ್ತು, ಅವರು ಅಂತ ಹೇಳ್ತಾ ಇದ್ರು, ಆಚೆ ಕಡೆ ಹೋಗ್ತಿದ್ರು, ಇನ್ಯಾರಿಗೋ ಬೈತಾಯಿದ್ರು, ಗೊತ್ತಾಗ್ತಿತ್ತು ನನಗೆ ಅಂತ ಹೇಳ್ಕೊಂಡು. ಬಟ್ ಮ್ಯಾನೇಜ್ ಮಾಡಿಕೊಂಡು ಇಡೀ ಸೆಟ್ಟಲ್ಲಿ ನನ್ನ ಅವ್ರಿಗೆ ಎಷ್ಟು ಇಷ್ಟ ಆಗೋಯ್ತು ಲಾಸ್ಟಿಗೆ ಅಂದರೆ, ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು ಅವರು. ಥ್ರಿಲ್ಲರ್ ಮಂಜು ಇವರೆಲ್ಲ ಸೇರಿಕೊಂಡು ಸ್ಟೇಜಲ್ಲಿ ನಿಂತ್ಕೊಂಡು ನನ್ನ ಕೇಕ್ ಕಟ್ ಮಾಡಿಸಿ ಒಂದು ಒಳ್ಳೆ ಬಾಂಧವ್ಯ ಬೆಳೀತಾ ಅಲ್ಲಿಂದ ನನಗೂ ಅವ್ರಿಗೂ. ಇವತ್ತು ಎಲ್ಲದಕ್ಕೂ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ನಾನು ಮನೇಲಿ ಸುಮ್ಮನೆ ಇದ್ದರೆ, ಏನು ಮಾಡ್ತಾಯಿದ್ದೀರಿ ಸರ್ ಅಂತ ಕೇಳ್ತೀನಿ, ಸುಮ್ಮನೆ ಇದೀನಿ ಕಣೋ ಅಂತ, ಹೋಗು ಕೂತ್ಕೊಂಡು ಹರಟೆ ಹೊಡೆಯೋದು. ಈ ಲೆವೆಲಿಗೆ ಒಂದು ಬಾಂಧವ್ಯ ಬೆಳ್ಕೊಂಡಿದೆ. ಆ ಬಾಂಧವ್ಯಕ್ಕೆ ಏನು ಹೇಳಲಿ ಅಂತ ಗೊತ್ತಿಲ್ಲ, ಗುರು ಅಂತ ಹೇಳಲ್ಲ ಅಂತ ಗೊತ್ತಿಲ್ಲ, ಫ್ರೆಂಡ್ ಅಂತ ಹೇಳೋದು ಅದು ತಪ್ಪಾಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ತುಂಬ ಹಿರಿಯರು, ತುಂಬ ಎಕ್ಸ್ಪೀರಿಯನ್ಸ್ವರು, ಬೆಳೆಸೋದಂಥವ್ರು. ಸೊ ಈ ಥರ ಅವ್ರದ್ದೊಂದು ಆಶೀರ್ವಾದ ಅಂತ ಹೇಳ್ಬೋದು. ಚೆನ್ನಾಗಿ ಹೋಗ್ತಾ ಇದೆ ಸದ್ಯಕ್ಕೆ. ಮೂವಿ ಎಲ್ಲ ಮುಗಿಸಿ ಹೊರಗೆ ಬಂದಾಗ ಹೇಗೆ ಅನ್ಸ್ತು ನೀವು ಕೂತು ನೋಡಿದಾಗ? ದೊಡ್ಡ ಮೂವಿ ಮುಗೀತು, ಅರ್ಧ ಬೆಂದು ಬಂದಿದ್ವಿ ಆಲ್ಮೋಸ್ಟ್. ಅಂದರೆ ಕಪ್ಪು ಮಣ್ಣು ಸರ್, ಫುಲ್ ಬಿಸಿ ಅಂದರೆ ಬಿಸಿ, ಜೊತೆಗೆ ಜಾಲಿ ಮುಳ್ಳು ಒಳಗಡೆ ಗೊತ್ತೇ ಆಗಲ್ಲ, ಕಾಲು ಹಿಂಗೆ ಇಟ್ಟರೆ ಚಿಕ್ಕ ಅನ್ನೋದು, ಅಷ್ಟು ಬಿಸಿ. ಅಲ್ಲಿ ಎಲ್ಲ ಮಾಡಿ ಫುಲ್ ಟ್ಯಾನ್ ಆಗಿ, ಮೇಕಪ್ ಇಲ್ಲ ಆ ಮೂವಿಗೆ, ನ್ಯಾಚುರಲ್ ಅಂದರೆ ಟ್ಯಾನ್ ಆಗಬೇಕಿತ್ತು. ನನ್ನ ಫಸ್ಟ್ ಡೇ ಬ್ಲ್ಯಾಕ್ ಮಾಡಿದ್ದು ಸ್ವಲ್ಪ, ಆಮೇಲೆ ಟ್ಯಾನ್ ಹೋಗ್ತಾ ಅದರಲ್ಲೇ ತಗೊಂಡು, ಹಂಗಾಗಿ ಮೇಕಪ್ ಏನಿಲ್ಲ, ಆರಾಮಾಗಿ ಮಾಡ್ಕೊಂಡು ಬಂದ್ಬಿಟ್ವಿ. ಬಂದು ಅವ್ರದ್ದು ಎಡಿಟಿಂಗ್ ಎಲ್ಲ ಆಯಿತು, ಡಬ್ಬಿಂಗ್ ಕರೆದ್ರು. ಡಬ್ಬಿಂಗ್ ಹೋಗಿ ನೋಡ್ತೀವಿ, ಡಬ್ಬಿಂಗಲ್ಲಿ ಇನ್ನೂ ಎಫೆಕ್ಟ್ಸ್ ಏನೂ ಹಾಕಿಲ್ಲ, ಬಟ್ ಆದ್ರೂ ಸ್ಕ್ರೀನಲ್ಲಿ ಕಾಣೋಗ ಒಳಗೊಳಗೆ ಖುಷಿ ಆಗೋದು, ನಾವು ಹಿಂಗೆ ಮಾಡಿದ್ದೀವಲ್ವಾ ಅಂತ ಹೇಳ್ಕೊಂಡು. ಡೈಲಾಗ್ಗಳೆಲ್ಲ ಆಯಿತು. ಅದಾದಮೇಲೆ ಕಂಪ್ಲೀಟ್ ಒಂದು ಮೂವಿ ಬ್ಯಾಕ್ಗ್ರೌಂಡು ಅದು ಇದು ಎಲ್ಲ ಆಗಿ ಅದರದ್ದು ಕೆಲಸ ಎಲ್ಲ ಮುಗಿದು ರಿಲೀಸ್ಗೆ ರೆಡಿ, ಇನ್ನು ಸೆನ್ಸರಿ ಕಳಿಸ್ಬೇಕು. ಅದಕ್ಕಿಂತ ಮುಂಚೆ ಒಂದು ಶೋ ಮಾಡೋಣ, ನಾವೇ ನೋಡೋಣ ಹೆಂಗೆ ಬಂದಿದೆ, ಏನಾದರೂ ಚೇಂಜಸ್ ಮಾಡಬೇಕಾ ಏನು ಅಂತ ಹೇಳ್ಕೊಂಡು ಚೆನ್ನೈಯಲ್ಲಿಟ್ಟರು. ಬರೀ ನಾವು ಕಲಾವಿದರು ಮಾತ್ರ ಹೋದ್ವಿ, ಟೀಮ್ ಮಾತ್ರ ಹೋದ್ವಿ. ಅಲ್ಲಿ ಹೆಂಗಿದೆ ಅಂದರೆ, ಒಂದು ಸ್ಟೋರಿ ಹೆಂಗೆ ಹೋಗ್ಬೇಕು ಹಂಗೇ ಪಿಕ್ಚರ್ ತೆಗೆದಿದ್ರು, ಅದು ಹಂಗೆ ತೋರಿಸಿದ್ರು. ಸಕ್ಕತ್ತಾಗಿ ಬಂದಿತ್ತು, ಎಲ್ಲ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ವಿ ನಾವು, ಅಷ್ಟು ಚೆನ್ನಾಗಿ ಬಂದಿತ್ತು, ಸಕ್ಕತ್ತಾಗಿತ್ತು ಎಲ್ಲ. ಸೂಪರಾಗಿದೆ. ಒಂದೇ ಫೀಡ್ಬ್ಯಾಕು, ಇದರಲ್ಲಿ ಸಸ್ಪೆನ್ಸ್ ಏನೂ ಇಲ್ಲ, ಸ್ಟೋರಿ ಹಿಂಗೆ ನಡ್ಕೊಂಡು ಹೋಗ್ತಿದೆ, ಅದರ ಅಷ್ಟಾಗಿ ಅದು ಹೋಗ್ತಾ ಇದೆ, ಬಟ್ ಹಿಡಿದಿಟ್ಟಿದೆ, ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಅದು ಅವರಿಗೆ ಅಷ್ಟು ಇಷ್ಟ ಆಗಿಲ್ಲ, ಆ ಫೀಡ್ಬ್ಯಾಕ್ ಚೇಂಜ್ ಮಾಡಿದ್ರು. ಈ ಇಂಟ್ರೋಲ್ ಆದಮೇಲೆ ಇರೋದನ್ನ ಫಸ್ಟ್ಗೆ ಹಾಕಿದ್ರು, ಫಸ್ಟ್ ಇರೋದನ್ನ ಲಾಸ್ಟ್, ಅಲ್ಲಿಗೆ ಕಂಪ್ಲೀಟ್ ಯಾಕೆ ಹಿಂಗೆ ಹೊಡೆದಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಯಾರಿಗೂ. ಸ್ಟೋರಿ ಹಿಂದೆ ರಿವೀಲ್ ಆಗುತ್ತೆ,
ಸೊ ಸಸ್ಪೆನ್ಸ್ ಕ್ರಿಯೇಟ್ ಅಲ್ಲಿಗೆ. ಎಂಥ ತಲೆ ಅಂದರೆ ಅವರಿಗೆ ಒಂದು ಚಿಕ್ಕ ಚಿಕ್ಕ ಒಂದು ಒಂದು ಶಾರ್ಟ್ ತೆಗಿಬೇಕಾದ್ರೆ 100 ಟೈಮ್ಸಲ್ಲಿ 100 ವೇಯಲ್ಲಿ ಯೋಚನೆ ಮಾಡಿರ್ತಾರೆ ಅವರು. ಇದು ಹಿಂಗೆ ಕನೆಕ್ಟ್ ಮಾಡ್ಬೋದು, ಇದು ಹಿಂಗೆ ಕನೆಕ್ಟ್ ಮಾಡ್ಬೋದು, ಅದೆಲ್ಲ ಆಗಿಲ್ಲ. ತುಂಬ ಕಲಿಬೋದು ಅವ್ರ ಜೊತೆ. ಆ ಥರ ಮಾಡಿದ್ರು. ನೆಕ್ಸ್ಟು ಬೆಂಗಳೂರಲ್ಲಿ ಒಂದು ದಿವಸ ನಾನು ಹಂಗೆ ಹೋಗಿದ್ದೆ. ನಾವು ಮೂರಳೇ ಕೂತ್ಕೊಂಡು ನೋಡಿದ್ವಿ. ಆವಾಗ ಟೋಟಲಿ ಡಿಫ್ರೆಂಟು. ಹೆಂಗಿದೆ ಆವಾಗ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಆಗ್ಬಿಡ್ತು ಸ್ಟೋರಿ. ಸೊ ಆ ಥರ. ಮತ್ತು ಪಿಕ್ಚರ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ. ಒಂದೇ ಪ್ರಾಬ್ಲಮ್ ಅಂದರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಇವಾಗ. ಇದಕ್ಕಿಂತ ಮುಂಚೆ ರಿಲೀಸ್ ಆಗಿತ್ತು ಮಾರ್ಕ್, ಒಂದು ವಾರನೂ ಓಡಲಿಲ್ಲ ಅದು. 45 ಶಿವರಾಜ್ ಕುಮಾರ್, ಉಪೇಂದ್ರ ಅವರೆಲ್ಲ ಆ್ಯಕ್ಟ್ ಮಾಡಿ ಅದು ಓಡಲಿಲ್ಲ. ಡೆವಿಲ್ ಓಡಲಿಲ್ಲ. ಅವಾಗೇ ಇವ್ರಿಗೆ ಭಯ ಇತ್ತು, ಏನು ಮಾಡೋದು ಅಂತ. ನಾನೊಂದು ಮಾತು ಹೇಳ್ದೆ ಅವರಿಗೆ, ಸರ್ ಯಾಕೆ ಸುದೀಪ್ ಸರ್ ಅವ್ರ ಹತ್ರ ಎಲ್ಲ ಒಂದು ಬೈಟ್ಸ್ ಮಾಡಿಸಿ ಪ್ರಮೋಟ್ ಮಾಡಬಾರ್ದಲ್ಲ ಅಂತ. ಪೃಥ್ವಣ್ಣ ಅವರ ಒಂದೊಂದ್ಸತಿ ಪೃಥ್ವಿ ಸರ್ ಅಂತಾರೆ, ಪೃಥ್ವಿ ಅಣ್ಣ ಅಂತಾರೆ, ಪೃಥ್ವಿ ಅಂತಾರೆ, ಹಿಂಗೆ ಕರೀತಾರೆ. ಹಂಗೆ ಪೃಥ್ವಣ್ಣ ಮಾರ್ಕ್ ಓಡ್ತಾ ಇಲ್ಲ, ಅವನ ಪಿಕ್ಚರೇ ಓಡಲಿಲ್ಲ, ಇನ್ನು ನಮ್ಮ ಪಿಕ್ಚರ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಓಡ್ತಾರೆ ಪಿಕ್ಚರ್ ಮಾಡಿದ್ರೆ. ಅದೆಲ್ಲ ಯಾವುದು ನಡೆಯೋದಿಲ್ಲ. ಜನ ಇಷ್ಟಪಡಬೇಕು, ಬರಬೇಕು. ಯಾರು ಹೇಳಿದ್ರು ಬರಲ್ಲ ಇವಾಗ. ಸೊ ಅದೆಲ್ಲ ಬೇಡ. ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನಾವು ಉತ್ತರ ಕರ್ನಾಟಕಕ್ಕೆ ಸಖತ್ ಬ್ಯಾಂಕ್ ಮಾಡಿದ್ವಿ. ಅಂದರೆ ಇದು ಸ್ಟೋರಿ ಬಂದು ಉತ್ತರ ಕರ್ನಾಟಕದ, ಅಲ್ಲಿ ಜನ ಸಪೋರ್ಟ್ ಮಾಡ್ತಾರೆ, ಅವ್ರದ್ದು ಸ್ಟೋರಿ ಅಲ್ಲಿ ಓಡುತ್ತೆ ಅನ್ನೋಂಥ ಒಂದು ಲೆಕ್ಕಾಚಾರ ನಮ್ಮದಿತ್ತು. ಹಾಗಾಗಿ ಅಲ್ಲಿ ಪ್ರತಿ ಟೌನಿಗೂ ಹೋಗಿ, ನಾವು ಪ್ರತಿಯೊಂದು ಸಿಟಿಗೂ ಹೋಗಿ ಪ್ರೆಸ್ ಮೀಟ್ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡಿ ಎಲ್ಲ ಪೇಪರ್ಗಳದ್ದು ಎಲ್ಲ ಅಡ್ವರ್ಟೈಸ್ಮೆಂಟು, ಹೋರ್ಡಿಂಗ್ಸು, ಪೋಸ್ಟರ್ಸು ಎಲ್ಲ ಹಾಕಿ ಪಬ್ಲಿಸಿಟಿ ಮಾಡಿದ್ವಿ. ಬಟ್ ಅಲ್ಲೂ ಕೈ ಕೊಡ್ತು. ಅಲ್ಲಿ ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳಿದ್ರು ಇದೇ ಥರ. ನಮ್ಮ ದೇವರಾಜ್ ಅವ್ರದ್ದೊಂದು ಪಿಕ್ಚರ್ ಬಂದಿತ್ತಲ್ಲ, ಆ ಪಿಕ್ಚರ್ ಹಿಂಗೆ ಸೇಮ್ ಇದೇ ಬಾಗಲಕೋಟೆಲ್ಲೇ ಮಾಡಿದ್ದು, ಅದೇ ಜಾಗದಲ್ಲಿ ನಾವು ಮಾಡಿದ್ವಿ. ಇವಾಗ ಇವ್ರ ಗುರುಗಳೇ ಮಾಡಿರೋಂಥ ಪಿಕ್ಚರು. ಅದು ಇವತ್ತು ಜನ ಹೊಗಳ್ತಾರೆ ಆ ಪಿಕ್ಚರ್ನ, ಅಷ್ಟು ಆದರೂ ಓಡಲಿಲ್ಲ, ದುಡ್ಡು ಮಾಡಲಿಲ್ಲ. ಅದೇ ಪರಿಸ್ಥಿತಿ ಇದಕ್ಕೂ ಆಯಿತು. ಒಂದು ಡಿಸ್ಅಡ್ವಾಂಟೇಜು, ಹೈ ಸ್ಟಾರ್ ಕ್ಯಾಸ್ಟ್ ಇಲ್ಲ, ಹೇಳ್ಕೊಳ್ಳೋಂಥ ಸ್ಟಾರ್ಗಳು ಯಾರೂ ಇಲ್ಲ ಜನನ ಪುಲ್ ಮಾಡಲಿಕ್ಕೆ. ಆಯಿತಾ? ಇದು ಹೆಂಗಾಗಬೇಕಿತ್ತಂದರೆ ಜನ ನೋಡಿ ಮಾತಿಂದ ಪಬ್ಲಿಸಿಟಿ ಆಗಿ ಬರಬೇಕಿತ್ತು. ಅದಕ್ಕೆ ಇವಾಗ ಚಾನ್ಸ್ ಇಲ್ಲ. ಮುಂಚೆ ಹೆಂಗಿತ್ತಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇದ್ದಿದ್ದು, ಎಲ್ಲ ಜಾಗದಲ್ಲೂ ಸಿಂಗಲ್ ಸ್ಕ್ರೀನ್ ಇತ್ತು. ಒಂದು ಸತಿ ಪಿಕ್ಚರ್ ಹಾಕಿದ್ರೆ ಒಂದು ವಾರ ಮಿನಿಮಮ್ ಓಡಿರೋದಲ್ಲಿ. ಜನ ಇದೆಯೋ ಇಲ್ಲೋ ಪಿಕ್ಚರ್ ಓಡ್ತಾ ಇತ್ತು, ಒಂದು ವಾರ ಓಡ್ತಾ ಇತ್ತು. ಇವಾಗ ಪರಿಸ್ಥಿತಿ ಹಂಗಿಲ್ಲ. ಇವಾಗ ಮಲ್ಟಿಪ್ಲೆಕ್ಸ್ ಕಾಟಗಳು ಜಾಸ್ತಿ. ಅವ್ರು ಏನು ಮಾಡ್ತಾರೆ, ಬೆಳಗಿನ ಶೋಗೆ ಜನ ಇಲ್ಲ ಅಂದರೆ ಮಧ್ಯಾಹ್ನ ಶೋನೇ ತೆಗೆದುಬಿಡ್ತಾರೆ. ಅವರು ಇಡಲ್ಲ, ಬೇರೆ ಯಾವುದೋ ಅವ್ರಿಗೆ ದುಡ್ಡೊಂದೇ ಆಗಬೇಕು. ಸೊ ಹಂಗೆ ಓಡ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಏಟಾಯಿತು. ಯಾವಾಗ 2 ದಿವಸ ಸ್ವಲ್ಪ ಸ್ಲೋ ಆಯಿತು, ಥಿಯೇಟ್ರಿಂದ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಥಿಯೇಟ್ರನ್ನ ತೆಗಿಯೋಕೆ ಜನಕ್ಕೆ ರೀಚ್ ಆಗಲಿಲ್ಲ. ಅಂದರೆ ಇನ್ನು ಹೆಂಗೆ ಬರುತ್ತೆ. ಹೀಗಾಗಿ ಸ್ವಲ್ಪ ಅದು ಇದಾಯಿತು. ಬಟ್ OTTಗೆ ಬಂದಮೇಲೆ ಓಡುತ್ತೆ ಅಂತ ಒಂದು ಪ್ಲಾನ್ ಇದೆಯಾ? ಆಗ್ತಾರೆ, ಮಾತುಕತೆ ನಡೀತಾ ಇದೆ. ಬರಬಹುದು ಆದಷ್ಟು ಬೇಗ. ಬಂದರೆ ವೆಲ್ ಆ್ಯಂಡ್ ಗುಡ್. ಅಂದರೆ ಅವ್ರಿಗೆ ಹೆಂಗಿತ್ತಂದರೆ ಈ ಚಿತ್ರದಿಂದ ಒಂದಷ್ಟು ಕಲಾವಿದರು ಟೇಕ್ ಆಫ್ ಆಗ್ತಾರೆ ಅನ್ನೋಂಥ ಭರವಸೆ ಅವ್ರಿಗೆ ಭಾಳ ಇತ್ತು. ಈಗಲೂ ಫಸ್ಟ್ ನಾನು ಹೋಗಿ ರವಿಶಿವೋತ್ಸವನ ಮೀಟ್ ಮಾಡಿದ್ರೆ ಫಸ್ಟ್ ಕೇಳೋದು, ಕಾಲ್ ಬಂದಿತ್ತೇನೋ, ಎಲ್ಲಿಂದಾದ್ರೂ ಕಾಲ್ ಬಂದಿತ್ತಾ ಅಂತ ಕೇಳ್ತಾರೆ. ಅಂದರೆ ಅವ್ರಿಗೆ ಅದೇ ಬೇಜಾರು, ನನ್ನ ದುಡ್ಡು ಹೋಯ್ತಾ ಹೋಗಲಿ, ಬಂದವರಿಗಾದರೂ ಒಂದಿಷ್ಟು ಜೀವನ ಸೆಟ್ ಆಗಿದ್ದಿದ್ರೆ ನನಗೆ ಅದೇ ಸಂತೋಷ ಆಗ್ತಿತ್ತು ಅಂತ ತುಂಬ ಬೇಜಾರು ಮಾಡ್ತಾರೆ. ನೀವು ನಿಮ್ಮ ಮನೆಯವ್ರನ್ನ ಫ್ಯಾಮಿಲಿನ ಕರ್ಕೊಂಡೋಗಿ ತೋರಿಸಿದ್ರ? ಹೌದು, ಎಲ್ಲಿ? ಬೆಂಗಳೂರು? ಹಾಂ, ಬೆಂಗಳೂರು ತೋರಿಸಿದ್ದೀನಿ. ಅವ್ರಿಗೆ ಹೇಗಿತ್ತು ರಿಯಾಕ್ಷನ್? ನಾ ಪಿಕ್ಚರ್ ನೋಡಿ ಹೊರಗೆ ಬಂದಿದ ತಕ್ಷಣ ನನ್ನ ಮಿಸ್ಸಸ್ ಫಸ್ಟ್ ಮಾತು, ಐ ಆಮ್ ಪ್ರೌಡ್ ಆಫ್ ಯು. ಈ ಟ್ಯಾಲೆಂಟ್ ಎಲ್ಲಿತ್ತು, ಹೆಂಗೆ ಎಷ್ಟು ಆ್ಯಕ್ಟಿಂಗ್ ನಿನಗೆ ಬಂದಿದ್ರು, ಯಾರಿಂದ ಬಂತು, ಈ ಥರ 100 ಕ್ವಶನ್ಸ್ ಸಿಕ್ಕಾಪಟ್ಟೆ ಕೇಳಿದ್ರು. ಹೆಂಗ್ರಿ ಹಿಂಗೆಲ್ಲ ಮಾಡ್ತೀರಾ, ಸಕ್ಕದಾಗಿ ಮಾಡಿದ್ದೀರಾ. ನನಗಂತೂ ಪಿಕ್ಚರ್ ಹೆಂಗಿದೆಯೋ ಅದು ನೆಕ್ಸ್ಟ್ ಕ್ವಶನ್, ನೀವಂತೂ ಸೂಪರಾಗಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ರು. ನನಗೆ ಅದೇ ಕಾಂಪ್ಲಿಮೆಂಟ್. ಇಷ್ಟು ದಿನ ಮನೇಲಿರೋದೇ ಗೊತ್ತಾಗಿ. ಸೊ ನನಗೆ ನಿಜವಾಗ್ಲೂ ಅದು ಭಾಳ ಖುಷಿ ಕೊಟ್ಟಂಥ ಒಂದು ಇದು. ತುಂಬ ಫ್ರೆಂಡ್ಸು ಅಷ್ಟೇ ಬಂದವರೆಲ್ಲ, ಇಷ್ಟು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನಿನ್ನ ಹತ್ರ ಅಂತ ಹೇಳ್ಕೊಂಡು ತುಂಬ ಜನ ಹೇಳಿದ್ರು. ನೋಡಿದವರೆಲ್ಲ ಇಷ್ಟಪಟ್ಟರು, ಆ್ಯಕ್ಟಿಂಗ್ ಇಷ್ಟಪಟ್ಟಿದ್ದಾರೆ. ನನಗೆ ಭಾಳ ಆಸೆ ಇತ್ತು ನಮ್ಮೂರಲ್ಲಿ ಒಂದು ಓಡಿಸ್ಬೇಕಿತ್ತು ಆ ಪಿಕ್ಚರು. ಇಲ್ಲಿ ಅವರು ತುಂಬ ಜನ ಕಾಯ್ತಾ ಇದ್ರು ನೋಡಬೇಕು ಅಂತ ಹೇಳ್ಕೊಂಡು, ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲ ಕಾಯ್ತಾ ಇದ್ರು. ಬಟ್ ಅದು ಆಪರ್ಚುನಿಟಿ ಆಗಲಿಲ್ಲ. ಇಲ್ಲಿ ಇರೋದೇ ಅಷ್ಟಕ್ಕಷ್ಟು ಅವಕಾಶ,
ಶೋ ಕೊಡಿಸ್ಲಿಕ್ಕೆ. ಹಾ, ಬಟ್ ಅಲ್ಲೂ ಆಗಲಿಲ್ಲ ಅದು. ಅದು ಆಗ್ಲಿಲ್ಲ. ಅಪ್ಪ ಅಮ್ಮನ ಕರ್ಸ್ಕೊಂಡು ಹೋಗಿ ಇಲ್ಲ, ಅವರು ಅದಕ್ಕಾಗಿ ಬರೋಕ್ಕಾಗಲ್ಲ ಕಣೋ ನನ್ನ ಕೈಲಿ ಅಂತ ಹೇಳಿದ್ರು. ಅವ್ರು ಟ್ರಾವೆಲ್ ಮಾಡೋದೆಲ್ಲ ಕಷ್ಟ, ಹಂಗಾಗಿ ಇವ್ರು ಗೋಣಿಗೊಪ್ಪದಲ್ಲಾಗಿದ್ರೆ ಗೋಣಿಗೊಪ್ಪಗೆ ಆ್ಯಕ್ಚುಲಿ ನಾನು ಮಾತಾಡ್ತಾನೆ ಇದ್ದೆ, ಗೋಣಿಗೊಪ್ಪಗೆ ಏನಾದರೂ ಮಾಡಿ ಹಾಕ್ಸ್ಬೇಕು ಅಂತ. ಥಿಯೇಟ್ರಿಗೂ ಹೋಗಿ ಮಾತಾಡಿದೆ. ಅವ್ರು ಹೇಳ್ತಾರೆ ಮಲಯಾಳಂ ಚೆನ್ನಾಗಿ ಓಡುತ್ತೆ ಇಲ್ಲಿ, ಕನ್ನಡ ಓಡಲ್ಲ ಸರ್. ನಾವು ತರಿಸ್ಬಿಟ್ರು ಏನು ಪ್ರಯೋಜನ ಇಲ್ಲ. ಕಾಂತಾರ ಓಡ್ತು, ದುರಂಧರ್ ಓಡ್ತು, ಅದು ಬಿಟ್ಟರೆ ಯಾವುದು ಓಡಲಿಲ್ಲ ಇಲ್ಲಿ ಬಂದಿದ್ದು. ಮಲಯಾಳ ನೀವು ಯಾವುದೇ ಪಿಕ್ಚರ್ ಹಾಕಿದ್ರು ಓಡುತ್ತೆ, ಚೆನ್ನಾಗಿ ಓಡ್ತಾ ಇದೆ. ಸೊ ಕಷ್ಟ ಆಗುತ್ತೆ ನಮಗೆ, ತಗೊಂಬಂದ್ರೆ ಲಾಸ್ ಆಗುತ್ತೆ. ಇನ್ನೇನು ಮಾಡ್ತೀರಾ ಈಗ? ಅವ್ರ ಬಿಸ್ನೆಸ್ ಓಡೇ ನೋಡ್ತಾರೆ, ಲಾಸ್ ಇಟ್ಕೊಂಡು ಅವ್ರು ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಇರೋದಿಲ್ಲ. ಮತ್ತು ಡಿಸ್ಟ್ರಿಬ್ಯೂಟ್ರಿಗೆ ಫೋನ್ ಮಾಡಿದೆ, ಮೈಸೂರು, ನಮ್ಮ ಪಿರಿಯಾಪಟ್ಟಣ, ಹುಣಸೂರಿಗೆಲ್ಲ ಸಪ್ಲೈ ಮಾಡೋದು. ಅವರು ಅದೇ ಹೇಳ್ತಾರೆ, ಓಡಲ್ಲ ಸರ್, ಏನು ಮಾಡ್ತೀರಾ. ನಾನು ರವಿ ಶ್ರೀವತ್ಸ ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡಿದೆ. ಸ್ಟಾರ್ಟಿಂಗಲ್ಲಿ ಅವ್ರು ಕೊಡಲಿಲ್ಲ. ಅಂದರೆ ಅವರು ಥಾಟ್ ಪ್ರೊಸೆಸ್ ಏನಿತ್ತಂದರೆ ಫಸ್ಟು ನಾರ್ತಲ್ಲಿ ಹಿಟ್ ಆಗಲಿ, ಜನ ಕೇಳಲಿ ಈಚೆ ಕಡೆ, ಆವಾಗ ಈಚೆ ಕಡೆ ಎಲ್ಲ ಕೊಡೋಣ ಒಂದೇ. ಅಂದರೆ ಅವರಿಗೂ ಬರ್ಡನ್ ಆಗ್ತಿತ್ತು. ಈಗ ಆಲ್ರೆಡಿ 108 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ, ಇನ್ನೂ ಜಾಸ್ತಿ ಮಾಡಿದ್ರೆ ಅದಕ್ಕೂ ಇವರು ಡೆಪಾಸಿಟ್ ಕೊಡಬೇಕಾಗುತ್ತೆ. ಇವರಿಗೂ ಅದು ಪ್ರಾಬ್ಲಮ್ ಇದೆ. ತುಂಬ ಥಿಯೇಟ್ರ್ ಅವ್ರು ಫಸ್ಟ್ ಹೇಳಿದ್ದು ಬರೀ 60 ಥಿಯೇಟ್ರಲ್ಲಿ ಮಾಡೋದು ಸಾಕು ಅಂತ ಹೇಳ್ಕೊಂಡು. ಬಟ್ ಡಿಸ್ಟ್ರಿಬ್ಯೂಟ್ರ್ ಒಪ್ಕೊಳ್ಳಿಲ್ಲ. ಇಲ್ಲ, ಅಷ್ಟು ಮಿನಿಮಮ್ ಬೇಕು, ಯಾಕೆ ನಿಮ್ಮ ಚಿತ್ರದ ಮೇಲೆ ನಿಮ್ಗೆ ಗ್ಯಾರಂಟಿ ಇಲ್ವಾ ಅಂತೆಲ್ಲ ಕೇಳ್ಬಿಟ್ರು ಅಂತೆ. ಅದಕ್ಕಾಗಿ ಆಯ್ತು ಬಿಡಿ ಅಂತ ಹೇಳ್ಕೊಂಡು ಒಪ್ಕೊಂಡಿದ್ರು. ಸೊ ಈ ಥರ ಟೆಕ್ನಿಕಲಿ ತುಂಬ ಪ್ರಾಬ್ಲಮ್ಸ್ ಇದೆ ಹೊರಗಡೆ, ನಾವು ಹೇಳ್ಕೊಂಡಂಗೆ ಇಲ್ಲ ಚಿತ್ರ. ನೋಡೋದಕ್ಕೆ ಹೊರಗಡೆ ಬಣ್ಣ ಜಗತ್ತು, ಆದರೆ ಬಣ್ಣ ಜಗತ್ತು, ಬಟ್ ಒಳಗಡೆ ದುಡ್ಡಿದವ್ರಿಗೆ ಆಗುತ್ತೆ. ಪಾಪ ಆಲ್ಮೋಸ್ಟ್ 2 ಕೋಟಿ ಕಳ್ಕೊಂಡ್ರು ಒಂದು ಸಿನಿಮಾದಿಂದ. ಅವರು ಸೈಟ್ ಗೀಟೆಲ್ಲ ಮಾರಿ ಪಾಪ ಚಿತ್ರ ಮಾಡಿದರು. ಅವರು ಅವ್ರ ಜೊತೆ ಇನ್ನಿಬ್ಬರು ಸ್ನೇಹಿತರ ಜನ ದುಡ್ಡು ಬಂಡವಾಳ ಹಾಕಿದ್ರು. ಪಾಪ ತುಂಬಾ ಲಾಸ್ ಆಯಿತು. ಒಂದು ಪೈಸಾ ಬಂದಿಲ್ಲ ಅಂದರೂ ತಪ್ಪಾಗಲಿಲ್ಲ. ನೆಕ್ಸ್ಟ್ ಓ ಟಿ ಟಿ ಬಂದಾಗ OTT ಬಂದರೆ ಬರಲಿ ಅಂತ ಆಶಿಸ್ತೇನೆ ಅಷ್ಟೇ, ಚೆನ್ನಾಗಿ ಬರಲಿ, ಅವರಿಗೆ ಒಂದಿಷ್ಟು ಆಗಲಿ. ಈಗ ನಿಮಗೆ ಶ್ರೀವತ್ಸ ಅವ್ರು ಕೇಳಿದ ಪ್ರಶ್ನೆ ನಾನು ಕೇಳ್ತೀನಿ, ಅದಾದ ನಂತರ ಯಾರು ಕಾಲ್ ಮಾಡಿದ್ರಾ? ಅದೇ ಇವಾಗ ಒಂದು ಮೈಕ್ರೋ ವೆಬ್ ಸೀರೀಸ್ ಅಂತ ಇವಾಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಈ ಕುಕ್ಕು ಟಿವಿ, ಬುಲೆಟ್, ಈ ಆ್ಯಪ್ಗಳಲ್ಲಿ ವರ್ಟಿಕಲ್ ವೆಬ್ ಸೀರೀಸ್ ಅಂತ. ನೀವು ಮೊಬೈಲ್ನ ತಿರ್ಗಿಸುವಂಥ ಕೆಲಸ ಇಲ್ಲ, ಡೈರೆಕ್ಟ್ ಹಂಗೆ ನೋಡಿಕೊಂಡು ನಾವು ರೀಲ್ಸ್ ನೋಡ್ತೀವಲ್ಲ, ರೀಲ್ಸ್ ನೋಡಿರ್ತಾರ. ಅದು ಇವಾಗ ಫಾರಿನ್ ಕಂಟ್ರೀಸ್ಲೆಲ್ಲ ಫುಲ್ ಟ್ರೆಂಡಲ್ಲಿದೆ. 2 minutes ಎಪಿಸೋಡ್ಸ್, ಓನ್ಲಿ 2 minutes. ಯಾಕಂದ್ರೆ ಯಾರಿಗೂ ಟೈಮ್ ಇಲ್ಲ ರೀ ಇವಾಗ. ಥಿಯೇಟ್ರಲ್ಲಿ ಕೂತ್ಕೊಂಡು 3 ಗಂಟೆ 4 ಗಂಟೆ ಕೂತ್ಕೊಂಡು ಪಿಕ್ಚರ್ ನೋಡೋ ತಾಳ್ಮೆನೂ ಇಲ್ಲ, ಸೀರಿಯಲ್ ನೋಡೋಷ್ಟು ಇಲ್ಲ ಇವಾಗ. ಬರೀ ಹೆಂಗಸು ಮನೇಲಿ 1/4 ಗಂಟೆ ಅರ್ಧ ಗಂಟೆ ನೋಡೋದೇ ಕಷ್ಟ ಇದೆ. ಹಾಗಾಗಿ ಇವಾಗ ಏನಿದ್ರು 2 minutes ಎಪಿಸೋಡ್ಸ್, ಆ ಥರ ಒಂದು 45-50 ಎಪಿಸೋಡ್ಸ್ನ ಮಾಡ್ತಾರೆ. ಒಂದು ಸ್ಟೋರಿ ತಗೊಂಡು ಅದನ್ನು ಅಪ್ಲೋಡ್ ಮಾಡ್ತಾರೆ ಇದರಲ್ಲಿ. ಅದನ್ನು ನೋಡ್ಕೊಳ್ಳೋದು, ಅದು ಒಂದೊಂದು ನಿಮಿಷಕ್ಕೆ ನೋಡ್ಕೊಂಡು ಹೋಗ್ತಾರೆ ತಗೊಂಡು. ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಸೊ ಅಂಥ ಒಂದು ವೆಬ್ ಸೀರೀಸಲ್ಲಿ ಇವಾಗ ಮಾಡ್ತಾ ಇದ್ದೀವಿ. ಆಗ್ತಾ ಇದೆಯಾ ಶೂಟ್ ಆಗಿದೆ, ಶೂಟ್ ಮುಗಿದಿದೆ. ಇನ್ನು ಇವಾಗ 22nd ಡಬ್ಬಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಡಬ್ಬಿಂಗ್ ಮುಗಿಸ್ಕೊಂಡು ಇನ್ನೇನು ಬರುತ್ತೆ. ಬಂದಾಗ ಮತ್ತೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ಟೋರಿ ಏನಂತ ಕೇಳಿದ್ರೆ ಯಾವ ಥರ ರೋಲು? ಸ್ಟೋರಿ ಇದು ಫ್ಯಾಮಿಲಿ ಸ್ಟೋರಿ ಬರುತ್ತೆ. ಒಂದು ಫ್ಯಾಮಿಲಿ ಸ್ಟೋರಿ, ದುಡ್ಡು ಹೊಡೆಯೋಕ್ಕಾಗಿ ಮಾಡುವಂಥ ಪ್ಲ್ಯಾನ್ಗಳು, ಒಂದು ಗುರೂಜಿ ಅವ್ರ ಶಕ್ತಿಯಿಂದ ಅದು ಹೆಂಗೆ ತಡೆಯುತ್ತೆ, ಈ ಥರ ಒಂದು. ನಾನೊಬ್ಬ ಗುರೂಜಿಯಾಗಿ ಮಾಡಿದ್ದೇನೆ. ಗಡ್ಡ, ಬಿಳಿ ಗಡ್ಡ ಅಲ್ವಾ, ಗುರೂಜಿಗೆ ಮಾಡಿಸಿದ್ದಾರೆ. ಸನ್ಯಾಸಿ ಮಾಡಿದ್ದಾರೆ. ಸೊ ಗುರೂಜಿ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ಮುಂದಕ್ಕೆ ಏನಾದ್ರು ಕನಸಿದೆಯಾ ಸಿನಿಮಾ ಕ್ಷೇತ್ರದಲ್ಲಿ? ಸರ್, ನಾನು ಯಾವತ್ತೂ ಲೈಫ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಬಂದಂತೆ ಬದುಕು ಅಂತ ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಇರುವಂಥ ಕ್ಯಾರೆಕ್ಟರ್ ನಂದು. ಸೊ ಹಾಗಾಗಿ ಹಂಗೆ ಅಂತ ದೊಡ್ಡ ಕನಸುಗಳು ಏನೂ ಇಲ್ಲ. ಇದ್ದಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅನ್ನೋದಷ್ಟೇ ನನ್ನ ಆಶಯ ಅಷ್ಟೇ. ಒಂದಷ್ಟು ಕಾಂಟ್ಯಾಕ್ಟ್ ಬೆಳೆದಿದ್ದಾವೆ. ಅವಕಾಶಗಳು ಸಿಕ್ಕಾಗ ಚಾನ್ಸಸ್ ಇದೆ, ಅವಕಾಶಗಳು ಸಿಕ್ಕುವಂಥ ಚಾನ್ಸಸ್ ಇದೆ. ಸಿಕ್ಕಿದ್ರೆ ನೆಗ್ಲೆಕ್ಟ್ ಅಂತೂ ಮಾಡ್ತೀನಿ. ಅಂದರೆ ಆ ಭಯ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಈಗಲೂ ಡೈಲಾಗ್ಗಳ ಭಯನೇ ನನಗೆ. ಬೆಳಿಗ್ಗೆ ಹೋಗಿದ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಹೋಗ್ತೀನಿ ಫಸ್ಟು ನಾನು. ಸರ್, ಡೈಲಾಗ್ ಲಿಸ್ಟ್ ಕೊಟ್ಬಿಡಿ, ಫೋಟೋ ತಗೊಂಡ್ಬಿಡ್ತೀನಿ, ಕೂತ್ಕೊಂಡು ಫುಲ್ ಓದ್ಕೊಂಡು ನನ್ನಷ್ಟಕ್ಕೆ ನಾನು ಪ್ರಿಪೇರ್ ಹಾಕ್ಕೊಳ್ತೀನಿ. ಈ ನಮ್ಮದು ಮೇಕಪ್ಪಲ್ಲಿ ಹಾಕಿ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ಕೂರುವಾಗ ಆಲ್ಮೋಸ್ಟ್ ಡೈಲಾಗ್ ಓದಿ ಒಂದು ಲೆವೆಲಿಗೆ ಬಂದಿರ್ತದೆ, ಆಯಿತಾ. ಈಗ ಈ ವೆಬ್ ಸೀರೀಸು ರವಿ ಶ್ರೀವತ್ಸ ಅವರೇ ಮಾಡ್ತಿರೋದು. ಅವ್ರದ್ದೊಂದು ಪ್ರಾಬ್ಲಮ್ ಏನಂದರೆ, ಈ ಡೈಲಾಗ್ ಹಿಂಗಿರುತ್ತೆ, ಅಲ್ಲಿ ಹೋದಾಗ ಚೇಂಜ್ ಆಗಿಬಿಟ್ಟಿರುತ್ತೆ. ಅಂದರೆ ಅವರು ಇಂಪ್ರೂವೈಸ್ ಮಾಡ್ತಾ ಇರ್ತಾರೆ ಸಿಚುವೇಶನ್ ತಕ್ಕಾಗಿ. ಒಂದು ಬುಕ್ಲಿ ಬರೆದಿರ್ತಾರೆ ಹಿಂಗೆ ಅಂತ ಹೇಳ್ಬಿಟ್ಟು,
ಅದನ್ನೆಲ್ಲ ಚೇಂಜ್ ಬಿಟ್ಟು ಆಡು ಭಾಷೆಗೆ ಅವ್ರು ಕನ್ವರ್ಟ್ ಮಾಡಿಬಿಡ್ತಾರೆ. ಒಂದು ಇನ್ನೊಂದು ಶಬ್ದನೇ ಚೇಂಜ್ ಮಾಡ್ತಾರೆ, ಒಂದೊಂದ್ಸತಿ ವಾಕ್ಯನೇ ಚೇಂಜ್ ಮಾಡಿಬಿಟ್ಟಿರ್ತಾರೆ ಅವರು. ಸೊ ಆ ಥರ ಬೇಡ್ರಿ, ಈ ಥರ ಮಾಡ್ಬೇಡ ಅಂತ ಹೇಳ್ಕೊಂಡು. ಸೊ ಇಲ್ಲಿ ಪ್ರಿಪೇರ್ ಆಗಿರೋದು ಸಿಲೆಬಸ್ಸೇ ಚೇಂಜ್ ಆಗಿಬಿಟ್ಟಿರ್ತದೆ. ಸೊ ಹಂಗಾಗುತ್ತೆ. ಬಟ್ ಅವರು ಹೇಳ್ಕೊಡೋದು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಕ್ಯಾಮ್ರಾ ಮುಂದೆ ನಿಂತಾಗ ಒಂದು ಸತಿ ಬಂದವರು ಓದಿ ಹೇಳ್ತಾರೆ, ಬರಬೇಕು ಹಿಂಗೆ ಡೈಲಾಗ್, ಆ ಟೋನು, ಮಾಡ್ಯುಲೇಷನ್ ಪ್ರತಿಯೊಂದು ನಮ್ಗೆ ಹೇಳ್ಕೊಂಡೆ ಅವ್ರು ಹೇಳ್ತಾರೆ. ನಾವು ಪೇಪರ್ ನೋಡ್ಕೊಂಡು ನಿಲ್ಬಾರ್ದು, ಅವ್ರ ಮುಖ ನೋಡ್ತಾ ಇರಬೇಕು. ಬೈದ್ಬಿಡ್ತಾರೆ ಅದಕ್ಕೂ. ನಾನು ಹೇಳ್ತಾ ಇರುವಾಗ ನನ್ನ ನೋಡಿ ಫೇಸ್ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಹಿಂಗೆ ಬರುತ್ತೆ, ಆ್ಯಕ್ಷನ್ ಹಿಂಗೆ ಬರುತ್ತೆ, ಆ್ಯಟಿಟ್ಯೂಡ್ ಹಿಂಗಿರುತ್ತೆ, ಎಲ್ಲ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು. ಅಷ್ಟು ಒಳ್ಳೆಯ ಒಂದು ಟೀಚರ್ ಅವರು. ನಿಮಗೆ ಮೂವಿ ಓಡ್ತಾ ಬಿಡ್ತಾ ಗೊತ್ತಿಲ್ಲ, ನೀವು ಸುಮಾರು ಕಲ್ತ್ರಿ. ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಅವ್ರ ಜೊತೆ. ಫ್ಯೂಚರ್ಗೆ ಅನುಕೂಲ ಆಗ್ಬೋದು. ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಇನ್ನು ಯಾರ ಜೊತೆ ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ಅಷ್ಟೊಂದು ತೀರಿರ್ತಾರೆ, ಬೈಗಳು ಬೈಸ್ಕೊಂಡು ಅಭ್ಯಾಸ ಆಗಿರುತ್ತೆ, ಮಾಡ್ಬೋದು ಅನ್ನಿಸ್ತದೆ. ಆ ಥರ ಫಿಲಮ್ ನೋಡಿದಾಗ ಹೇಳ್ಬೇಕಾಯ್ತು, ಅದ್ರ ಹಿಂದೆ ಎಷ್ಟು ಬೈಸ್ಕೊಂಡಿದ್ದೀನಿ ನಾನು ಅಂತ ಮಿಸಸ್ಗೆ ಹೇಳಿದ್ದೀನಿ. ಅವ್ರಿಗೆ ಗೊತ್ತು, ಎಲ್ಲ ಕಥೆನೂ ಗೊತ್ತು ಅವರಿಗೆ, ಜೊತೆಲ್ಲ ಹೇಳಿದ್ದೀನಿ. ಬಟ್ ರವಿ ಸರೇ ಕೇಳಿದ್ರು, ಇವಾಗ ಹಿಂಗೆ ಅನ್ನಿಸ್ತದಪ್ಪ ನಿನಗೆ ಅಂದರು. ಅವತ್ತು ಬಿಟ್ಟು ಹೊರಟಿದಲ್ಲ, ಅವತ್ತು ಬಿಟ್ಟು ಹೊರಟಿದೆಲ್ಲ ಅಂದ್ಕೊಂಡು ಅವ್ರು ಪ್ರತಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಈ ವಿಚಾರನ. ಅವರಿಗೂ ಅದೇನೋ ಒಂದು ಹೊಸದು, ಒಬ್ಬ ಕಲಾವಿದ ಬಂದು ಈ ಥರ ಹೇಳ್ಬಿಟ್ರು ಅಂತ ಹೇಳಿದ್ರೆ ಅವರಿಗೂ ಒಂದು ಹೊಸದು. ಅವರು ಅದನ್ನ ಹಂಚ್ಕೊಂಡಿದ್ದಾರೆ. ಈ ಥರ ಹೊರಟವನು ಇವತ್ತು ನಮ್ಮ ಜೊತೆ ಇದ್ದಾನೆ. ನಿಮ್ಗೆ ಔಟ್ಪುಟ್ ಬರೋತ್ತಿಗೆ ರಿಯಲೈಸ್ ಆಯ್ತಾ? ಖಂಡಿತ ಆಯಿತು. ನಾವು ಹಿಂಗೆ ಹೋಗಿದ್ದಿದ್ರೆ ನಾನು ಹೇಳಿದ್ದೀನಿ ಒಂದು 3-4 ಜಾಗದಲ್ಲಿ, ನಾನು ಇಂಟರ್ವ್ಯೂಲ್ಲಿ ನಾನು ಹೇಳಿದ್ದೀನಿ ಅದನ್ನು. ಅವತ್ತು ಅವರೆಲ್ಲಾದರೂ ಈಗ ಹರ್ಟ್ ಆಗಿ ಆಯ್ತುಪ್ಪ ಹೊರಡು ನೀನು ಅಷ್ಟೇ, ಅದೊಂದು ವರ್ಡ್ ಅವ್ರು ಹೇಳಿದ್ದಿದ್ರೆ ಇವತ್ತು ನಾನು ಯಾರೂ ಇಲ್ಲ. ಅವ್ರು ಕಾಲ್ ಮಾಡಿದ್ರೆ ಬೇರೆ ಕಲಾವಿದರು ಕ್ಯೂ ಬರ್ತಾಯಿದ್ರು, ಅವ್ರಿಗೆ ಬರ್ತಾಯಿದ್ರು. ನಾನು ಯಾರಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಅಟ್ಲೀಸ್ಟು ನನಗೇನು ಖುಷಿ ಅಂದರೆ, ಬೆಂಗಳೂರಿಗೆ ಏನು ಇಲ್ಲದೆ ಹೋಗಿದ್ದೀನಿ, ಗಲ್ಲಿಲಿ ನನ್ನ ಪೋಸ್ಟ್ರ್ ಬಂತು. ಇಡೀ ಕರ್ನಾಟಕದಲ್ಲಿ ನನ್ನ ಪೋಸ್ಟ್ರ್ ಹಾಕಿದ್ರು. ಒಂದು 4 ಜನ ಫೋನ್ ಮಾಡಿ, ನಿನ್ನ ಪೋಸ್ಟ್ರ್ ನೋಡಿದ್ರೆ ಕಣೋ, ಇಲ್ಲ ಹಾಕಿದ್ದಾರೆ ಅಂತ ಫೋಟೋ ತೆಗೆದು ಕಳಿಸ್ಕೊಟ್ರು. ಅದೊಂದು ಸಂತೋಷ ಇದೆ, ಏನೋ ಒಂದು ಮಾಡಿದ್ದೀನಿ. ನೀವಾಗಲಿಂದ ಆ್ಯಕ್ಟಿಂಗ್ ಭಯ 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 ಅಂತ ಹೇಳ್ತಾ ಇದ್ರಿ. ಡೈಲಾಗ್ ಭಯ ಏನಿಲ್ಲ ಅಂದ್ಕೊಳ್ತೀನಿ ನಾವು. ಡೈಲಾಗೇ ಭಯನಾ? ಅದೇ ಭಯ. ಭಯದಲ್ಲಿ ಒಂದು ಡೈಲಾಗ್ ಬಿಡಿ ನೋಡು. ಆಲ್ಮೋಸ್ಟ್ ನನ್ಗೆ ಮರ್ತೋಗಿದೆ, ಎಲ್ಲ ಡೈಲಾಗ್ಸೇ ಮರ್ತೋಗಿದೆ ಇವಾಗ ಆಲ್ರೆಡಿ. ಯಾವ್ದಾರು ಒಂದು ನೆನ್ಕೊಂಡ್ಕೊಳ್ಳಿ. ಮಾಡಿದ್ರಿ. ಫಸ್ಟ್ ಆಫ್ ಆಲ್ ಏನು ಗೊತ್ತದು, ಒಂದು ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್, ಅದೇ ಚೆನ್ನಾಗಿರೋದು. ಕೇಳಿಕ್ ಚಂದ, ಆಡ್ಬೇಕಲ್ಲ. ಮಾತೆತ್ತಿದ್ರಿ ಸುಳಿ ಮಗ, ಆ ರೆಡ್ಡಿ ಮಗ, ಈ ಥರನೇ ಮಾತುಗಳು ಬರುತ್ತೆ ಅದರಲ್ಲಿ. ಆ ಪಿಕ್ಚರ್ ಫುಲ್ ಹಂಗೆ ಇದೆ. ಯಾವ್ದಾರು ಒಂದು ಬಿಡಿ ನೋಡೋ. ಯಾವ್ದು ಯೋಚನೆ? ಮೊಬೈಲ್ ಇಲ್ವಾ? ಮೊಬೈಲಲ್ಲೂ ಇಲ್ವಾ ಅಂತ. ಸೀರಿಯಲ್ದು ಆಮೇಲೆ ನೋಡೋದು ಲಾಸ್ಟಿಗೆ ನೋಡುವ. ಕೊನೆಯಲ್ಲಿ ಮೊಬೈಲ್ ಎಲ್ಲ ಸ್ಕ್ರಿಪ್ಟ್ ಇದ್ರೆ ಅದನ್ನ ನೋಡ್ಕೊಂಡು ಆಮೇಲೆ ಬೇಕಾದ್ರೆ. ಈ ಇದರ ಆಚೆಗೆ ನಿಮ್ಮ ಹವ್ಯಾಸಗಳೇನೇನಿದ್ದಾವೆ? ನೀವು ರೈಡರು, ಬೈಕಿಂಗ್ ಹೋಗ್ತೀರಿ, ಅದು ನಟನೆ ಈಗ ಕಲ್ತಿರೋಂಥದ್ದು. ಅದ್ರ ಆಚೆಗೆ ಅದೇ ಏನು ಸೋಷಿಯಲ್ ಸರ್ವಿಸು, ಬೈಕಿಂಗು, ಆ್ಯಕ್ಟಿಂಗು, ಇದಿಷ್ಟು. ಅದು ಬಿಟ್ಟರೆ ಇನ್ನೇನು ಮೇಜರ್ ಏನಿಲ್ಲ. ನನಗೆ ಸುತ್ತೋದು ಭಾಳ ಇಷ್ಟ. ಊರು ಸುತ್ತೋದು ಅಂದರೆ ಭಾಳ ಇಷ್ಟ. ಒಬ್ಬರೇ ಸುತ್ತೀರಾ, ಫ್ಯಾಮಿಲಿ ಕರ್ಕೊಂಡು ಹೋಗ್ತೀರಾ? ನಾನು ಒಬ್ಬರೇ ಸುತ್ತೋದು ಜಾಸ್ತಿ. ಅದರಲ್ಲಿ ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಅಂದರೆ ನಾನು ಸೋಲೋ ರೈಡಿಂಗ್ ಹೋಗ್ಬಿಡ್ತೀನಿ. ಒಂದ್ಸತಿ ಸೋಲೋ ರೈಡ್ ಹೊರಟ್ಬಿಟ್ಟಿದೆ. ಇಲ್ಲಿಂದ ಬೆಂಗಳೂರಿಂದ ಕೊಯಮತ್ತೂರು, ಕೊಯಮತ್ತೂರಿಂದ ಕೋಯಿಕೋಡಿಂದ ಕೊಚ್ಚಿ, ಕೊಚ್ಚಿಯಿಂದ ಅಲಪಿ, ಅಲಪಿಯಿಂದ ಟ್ರಿವೆಂಡ್ರಮು, ವರ್ಕಲ, ಟ್ರಿವೆಂಡ್ರಮು, ಕನ್ಯಾಕುಮಾರಿ, ಮಧುರೆ, ಧನುಷ್ಕೋಟಿ, ರಾಮೇಶ್ವರಂ, ಹಿಂಗೆ ಹೊಡ್ಕೊಂಡು ಒಂದು 15 ದಿವಸ ಮನೆಯಿಂದ ನಾಪತ್ತೆ ಆಗ್ಬಿಟ್ಟಿದೆ. ಸೊ ಹಿಂಗೆಲ್ಲ ಹೆಂಗೆ ಹೋಗ್ತೀನಿ ನಾನು. ಅಂದರೆ ನನಗೆ ಡೆಸ್ಟಿನೇಷನ್ ಇಂಪಾರ್ಟೆಂಟೇ ಅಲ್ಲ, ಹೊರಡೋದು. ಹೋಗಬೇಕು, ಹೋಗಿ ಒಂದೊಂದು ದಿವಸ ಕಂಪ್ಲೀಟ್ ಇಡೀ ದಿವಸ ಸಮುದ್ರ ಕರಲ್ಲೇ ಕೂತ್ಕೊಂಡು ಕಾಲ ಕಳೆದಿದೆ. ಏನೂ ಮಾಡೋದಿಲ್ಲ, ಸುಮ್ಮನೆ ಕೂತ್ಕೊಂಡು ಇದ್ಬಿಡ್ತೀನಿ ನಾನು. ಆ ಥರ ಒಂದು ಹುಚ್ಚು. ಇಲ್ಲ ಬೆಟ್ಟದ ಮೇಲೆ ಕೂತ್ಕೊಂಡ್ರ ಅದೇ ಕೂತ್ಕೊಂಡು. ಯಾಕಾಗಿ ಗೊತ್ತಿಲ್ಲ ನನಗೆ, ಅದು ಭಾಳ ಶಾಂತಿ ಅಂತ ಅನ್ನಿಸ್ತದೆ ನನಗೆ. ತುಂಬ ನೆಮ್ಮದಿ ಅಂತ ಆಗುತ್ತೆ. ಯಾವುದೇ ಜಲ್ಲಾಟಿದ್ರೆ ಬರೀ ನೇಚರ್ನೇ ನೋಡ್ಕೊಂಡು ಕೂತ್ಕೊಳ್ತೀನಿ ನಾನು. ಅದು ನನಗೆ ನಿಜವಾಗ್ಲೂ ಯಾಕೆ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಒಂದೊಂದು ಸತಿ ಹಂಗೆ ಅನ್ನಿಸ್ತದೆ, ಹೋಗಿ ನೇಚರಿಗೆ ಕನೆಕ್ಟ್ ಆಗಿಬಿಡ್ಬೇಕು, ಇನ್ನೇನು ಬೇಡ ಅನ್ಸಾಕ ಹೋಗ್ಬಿಡ್ತೀನಿ ನಾನು. ನನಗೆ ಹೋಗಿ ಕೂತ್ಕೊಳ್ತೀನಿ. ಟೈಮಿಗೆ ಮನೆಗೆ ಫೋನ್ ಮಾಡ್ಕೊತೀನಿ. ಅವ್ರು ಭಯ ಪಡಬಾರ್ದು, ಎಲ್ಲ ಹೋಗ್ಬಿಟ್ಟು ಅಂತ ಹೇಳ್ಕೊಂಡು ವೀಡಿಯೋ ಕಾಲ್ಗಳು ಮಾಡ್ಕೊಳ್ತೀನಿ, ಫೋನಲ್ಲಿ ಮಾತಾಡ್ಕೊಳ್ತೀನಿ, ಹಿಂಗೆ ಸುತ್ತೀನಿ ಅಷ್ಟೇ. ನಾನು ಇವಾಗ ಜೊತೆಗೆ ಟೆಂಟ್ ಗಿಂಟಲ್ಲಿ ತಗೊಂಡ್ಬಿಡ್ತೀನಿ. ರೂಮ್ ಮಾಡೋದಿಲ್ಲ, ಅಲ್ಲೆಲ್ಲ ಟೆಂಟ್ ಹಾಕೊಂಡು ಸೇವ್ ಆಗುತ್ತೆ. ಅದು ಸೇವ್ ಆಗುತ್ತೆ. ಅಂದರೆ ದುಡ್ಡು ಖರ್ಚು ತುಂಬ ಆಗುತ್ತೆ. ಫುಡ್ ಎಲ್ಲ ಫುಡ್
ಹೋಟೆಲಲ್ಲೇ ಊಟ ಮಾಡ್ತೀನಿ, ಬಟ್ ತುಂಬ ಲಿಮಿಟೆಡ್ ಫುಡ್ ತಗೊಳ್ಳೋದು. ನಾನು ಬೆಳಿಗ್ಗೆ ಒಂದು 10 ಗಂಟೆ 8 ಗಂಟೆ ಒಂದ್ಸತಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಈವ್ನಿಂಗ್ ಒಂದು 3-4 ಗಂಟೆಗೆ ಊಟ ಮಾಡಿದ್ರೆ ಮುಗೀತು. ಅಷ್ಟೇ, 2 ಹೊತ್ತು ಊಟ ಮಾಡೋದು. ನಾನು ಜಾಸ್ತಿ ಊಟ ಮಾಡೋದಿಲ್ಲ. ಕಾಫಿಗೆ ಹಾಲು ಸೇರಿಸಲ್ಲ, ಈ ಥರ ಒಂಥರ ಬ್ಲ್ಯಾಕ್ ಕಾಫಿ, ಶುಗರ್ ಹಾಕಲ್ಲ, ಈ ಥರ ಏನೋ ಒಂದು. ಸುಮಾರು ಜನ ಈ ರೀತಿ ಹವ್ಯಾಸ ಇರುವಂಥವ್ರು ಡೆಸ್ಟಿನೇಷನ್ ಫೈಂಡ್ ಮಾಡ್ಕೊಂಡಿರ್ತಾರೆ, ಇಲ್ಲಿಂದ ಹೊರಟ್ರೆ ಇಲ್ಲಿ ಹೋಗಿ ವಾಪಸ್ ಬರೋದು, ಹಿಂಗೆ. ನಂದು ಆ ಥರ ಏನಿಲ್ಲ, ಆ ಥರ ಇಲ್ಲ, ಚೇಂಜ್ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಮಾತ್ರ ಗೊತ್ತಿರುತ್ತೆ ಇಲ್ಲಿಂದ ಹೊರಡ್ತೀನಿ ಅಂತ ಗೊತ್ತಿರುತ್ತೆ, ಒಂದು ಡೆಸ್ಟಿನೇಷನ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ, ಇಂತಲ್ಲಿಗೆ ಹೋಗೋಣ ಅಂತ. ಅಲ್ಲಿಗೆ ಹೋದ್ಮೇಲೆ ಅದು ಮೂಡ್ ಚೇಂಜ್ ಆಗುತ್ತೆ, ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ, ಹೋಗ್ತಾ ಇರ್ತೀನಿ. ಮನೇಲಿ ಬೈಯೋದಿಲ್ಲ ನಮ್ಮನ್ನು ಬಿಟ್ಟು ತಿರುಗ್ತೀಯ ಅಂತ? ಬೈತಾರೆ. ಅಂದರೆ ನನ್ನ ಮಿಸ್ಸಸ್ಗೂ ರೈಡಿಂಗ್ ತುಂಬ ಇಷ್ಟ. ಅಂದರೆ ಅವ್ರು ರೈಡ್ ಮಾಡಲ್ಲ, ಟ್ರಾವೆಲಿಂಗ್ ತುಂಬ ಇಷ್ಟ, ನನ್ನ ಜೊತೆ ಬರ್ಲಿಕ್ಕೆ ಇಷ್ಟ. ಬಟ್ ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ರಜೆ ಸಿಗಲ್ಲ. ರಜೆ ಇದ್ದಾಗ ಕರ್ಕೊಂಡು ಹೋಗ್ತೀನಿ ಅವಳನ್ನ. ಅವಳಿಗೆ ತುಂಬ ಇಷ್ಟ. ಅವಳು ಅದೇ ಹೇಳ್ತಾ ಇದ್ಲು, ಒಂದ್ಸತಿ ಕೆಲಸ ಸಾಕು ಅಂತ ಅನ್ಸಿದ್ಮೇಲೆ ಫುಲ್ ಸುತ್ತಾನ ನಾವು. ಅಂದರೆ ಅವಾಗ BMW 1350cc ತೆಗೆಸ್ಕೊಡು, ಅವಳಿಗೆ ತೆಗೆದುಕೊಡು, ಹೋಗೋಣ ಇಡೀ ಒಳ್ಳೆ ಹೋಗೋಣ ಅಂತ ಹೇಳಿದೆ. ಇಷ್ಟು ವರ್ಷ ಪೆಂಡಿಂಗ್ ಇಟ್ಟಿದ್ನೆಲ್ಲ ಸುತ್ತಾನ ಅಂತ ಹೇಳಿದ್ದೀನಿ. ಅಂದ್ರೆ ಈ ಸಿಂಗಿಂಗು, ಓದೋದು, ಆಟ ಆಡೋದು ಅಂಥದ್ದು ಏನಿಲ್ಲ? ಸಿಂಗಿಂಗ್ ಇಲ್ಲ, ಓದೋದಂತೂ ಮೊದಲೇ ಇಲ್ಲ. ಕಷ್ಟದಲ್ಲಿ ಓದಿದ್ದು, ಶಾಲೆಗೆ ಹೋಗಿದ್ದೆ ಕಷ್ಟದಲ್ಲಿ. ಇಂಟ್ರೆಸ್ಟ್ ಇಲ್ಲ, ಅಂದರೆ ಪೇಷನ್ಸ್ ಇಲ್ಲ ನನಗೆ. ಒಂದು ಜಾಗದಲ್ಲಿ ಕೂತು ಮಾಡೋಂಥ ಕೆಲಸ ಆಗಲ್ಲ ನನ್ನ ಕೈಲಿ. ಪೇಷನ್ಸಲ್ಲಿ ಮಾಡೋಂಥ ಕೆಲಸ ಯಾವುದೂ ಆಗೋದಿಲ್ಲ ನನಗೆ. ಆಲ್ವೇಸ್ ರೋಮಿಂಗ್, ಓಡಾಡ್ತಿರ್ಬೇಕು, ಆ್ಯಕ್ಷನ್ ಓರಿಯೆಂಟೆಡ್, ಈ ಥರ ಕ್ಯಾರೆಕ್ಟರ್ ನಂದು. ನಾನು ಒಂದು ಜಾಗದಲ್ಲಿ ಕೂತಲ್ಲಿ ಕೂರೋಕ್ಕಾಗಲ್ಲ, ಎಷ್ಟೊತ್ತು ಕೂತಿದ್ದೆ ದೊಡ್ಡದು. ಯಾವುದು ಅಲ್ಲ, ನೀವು ಬೇರೆ ಕಡೆ ಹೋಗ್ತಿರಲ್ಲ, ಹೋಗಿ ಎಲ್ಲರೂ ಕೂತಾಗ ಬುಕ್ ಇಟ್ಕೊಂಡು ಕೂತ್ರೆ? ಇಲ್ಲ, ಓದೋ ಅಭ್ಯಾಸ ಇಲ್ಲ ನನಗೆ. ಆಟ ಆಡೋದು ಆ ಥರ ಇಲ್ಲ. ಆಟ ಕೊಡಗಿನವರು ಕೊಡೋರು ಅಂದರೆ ಈ ಚೈಲ್ಡ್ಹುಡಲ್ಲಿ ಹಾಕಿ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಬೇರೆ ಬೇರೆ ಆಟದಲ್ಲಿ ಇನ್ವಾಲ್ವ್ ಇರುತ್ತೆ ಅನ್ನೋಂಥದ್ದು ಇರುತ್ತೆ. ನಿಮಗೆ ಆ ಥರದ್ದೇನಿಲ್ಲ? ಆ ಥರ ಏನೂ ಇಲ್ಲ. ನಾನು ಮುಂಚೆನೂ ಯಾವ ಆಟನೂ ಅಷ್ಟೊಂದು ಸೀರಿಯಸ್ ಆಗಿ ಆಡ್ಕೊಂಡು ಬಂದಿಲ್ಲ, ಎಕ್ಸೆಪ್ಟ್ ಕರಾಟೆ. ಅಗೇನ್ ಆ್ಯಕ್ಷನ್ನೇ ಅದ್ರ. ಕರಾಟೆ ಒಂದು ತುಂಬ ಇಂಟ್ರೆಸ್ಟಲ್ಲಿ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಇನ್ನು ಯಾವುದೇ ಸ್ಪೆಸಿಫಿಕ್ ಆಟ ಆಡ್ತಾ ಇದ್ದೆ. ಹಾಕಿ ಆಡ್ತಾ ಇದ್ದೆ, ಕಬಡ್ಡಿ ಆಡ್ತಾ ಇದ್ದೆ, ಖೋ ಖೋ ಆಡ್ತಾ ಇದ್ದೆ, ಸ್ಕೂಲಲ್ಲಿರುವಾಗ ಆಡ್ತಾ ಇದ್ದೆ. ಬಟ್ ನನಗೊಂದು ಹೆಲ್ತ್ ಇಶ್ಯೂಸ್ ಇತ್ತು, ಯಾರಿಗೂ ಗೊತ್ತಿರಲಿಲ್ಲ. ಅದು ನನಗೆ ಹಾರ್ಟಲ್ಲಿ ಒಂದು ಹೋಲ್ ಇತ್ತು. ಸೊ ಹಂಗಾಗಿ ನನಗೆ ತುಂಬ ಓಡಾಡೋಕೆ ಆಗ್ತಾ ಇರಲಿಲ್ಲ. ಅವಾಗ ಹೆಚ್ಚು ಬಾಡಿಗೆ ಸ್ಟ್ರೆಸ್ ಮಾಡ್ತಾ ಇರಲಿಲ್ಲ. ನನಗೆ ಇಮಿಡಿಯೇಟ್ ಸುಸ್ತಾಗ್ಬಿಡೋದು. ಅಪ್ಪ ಬೈಯೋರು ನನಗೆ, ಏನೋ ಚಿಕ್ಕ ಹುಡುಗರು ಅವರೆಲ್ಲ ಓಡಾಡ್ತಾರೆ, ನೀನು ಬಂದು ಸುಮ್ಮನೆ ಕೂತ್ಕೊಂಡಿದ್ದೆ. ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಏನಾಗಿದ್ದನ್ನು ಗೊತ್ತಿಲ್ಲ. ಅಂದರೆ ಅಷ್ಟು ಸೀರಿಯಸ್ ಇರಲಿಲ್ಲ. ಅದು ಮೈಲ್ಡಾಗಿ ಒಂದು ಹೋಲಿತ್ತು, ಅದು ಅಷ್ಟು ಡೇಂಜರಸ್ ಆಗಿರಲಿಲ್ಲ. ಬಟ್ ವೀಕ್ನೆಸ್ ಅಂತೂ ಕೊಡ್ತಾ ಇತ್ತು ನನಗೆ. ಸೊ ಹಾಗೆ ಇದು ಡಿಟೆಕ್ಟ್ ಆಗಿದ್ದು ಮದುವೆ ಆದಮೇಲೆ ಆಗಿದ್ದು. ಅಲ್ಲಿಂದ ಅದನ್ನ ಕ್ಲೋಸ್ ಮಾಡಿಸಿದ್ದು ನಾನು. ರೆಡಿ ಆಯ್ತು ಈಗ? ಅದು ರೆಡಿ ಆಯಿತು, ಬಟ್ ಬಾಡಿ ಹೋಗ್ಬಿಟ್ಟಿದೆ. ಅದು ಮಾಡೋಕ್ಕಾಗಲ್ಲ ಇವಾಗ. ನಾವು ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ರೆ ಅಲ್ಲೇ ಬಾಕಿ ಆಗುತ್ತೆ. ಅದೇ ಆಗುತ್ತೆ. ಹಾಗಾಗಿ ಸೊ ಆವಾಗ ಅಪ್ಪ ಹೇಳ್ತಾರೆ, ಓ ಇದಕ್ಕೆ ನೀನು ಕಷ್ಟಪಡ್ತಿದ್ದೆಲ್ಲ, ನಮ್ಗೆ ಗೊತ್ತೇ ಆಗಲಿಲ್ಲ ನೋಡು. ಅಂದರೆ ಅವ್ರ ತಪ್ಪು ಅಲ್ಲ, ಇದು ಯಾರಿಗೂ ಗೊತ್ತಿಲ್ಲ, ಇದು ಗೊತ್ತಿಲ್ಲದೆ ಅಂತ ವಿಚಾರ. ನೀವು ಎಷ್ಟು ಮಕ್ಕಳು? ಇಬ್ಬರು. ನನಗೊಬ್ಬ ತಮ್ಮ ಇದ್ದಾನೆ. ಅವನು ಬೆಂಗಳೂರಲ್ಲಿ ಇದ್ದ ನನ್ನ ಜೊತೆನೆ. ಬಟ್ ಅವನು ನನಗಿಂತ ಒಂದು 6-7 ವರ್ಷಕ್ಕೆ ಮುಂಚೆನೇ ಅವನು ಕೊಡಗಿಗೆ ಬಂದು ಸೆಟ್ಲ್ ಆದ. ಅಂದರೆ ಇಲ್ಲಿ ಮಕ್ಕಳಿಗೆ ಒಬ್ಬ ಬೇಕಲ್ಲ, ಸೊ ಹಾಗಾಗಿ ಅವನು ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾನೆ. ಸ್ಪೋರ್ಟ್ಸ್ ನೋಡ್ತೀರಾ? ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಇದ್ರೆ ನೋಡ್ತೀನಿ, ಇಂಡಿಯಾ ಪಾಕಿಸ್ತಾನ ಹಾಕಿ ಮ್ಯಾಚ್ ಇದ್ರೆ ನೋಡ್ತೀನಿ. ಅಂತ ಇಂಟೆನ್ಸ್ ಮ್ಯಾಚ್ ಇದ್ರೆ ಮಾತ್ರ ನೋಡ್ತೀನಿ, ಅದು ಇಲ್ಲಾಂದ್ರೆ ಕೂತ್ಕೊಂಡು ನೋಡೋಷ್ಟು ಇದಿಲ್ಲ. ಸಿನಿಮಾ ನೋಡ್ತೀರಾ? ಸಿನಿಮಾ ನೋಡ್ತೀನಿ. ಸಣ್ಣದಿಂದ ನೋಡ್ತಾ ಇದ್ರ? ಸಣ್ಣದಿಂದ ಇಲ್ಲಿ ಬಂದ್ಮೇಲೆ ನೋಡ್ತಾ ಇದ್ರ? ಇಲ್ಲ. ಸಿನಿಮಾ ಹೆಂಗೆ ಅಂದರೆ ನಮ್ಮ ಅಪ್ಪ ಮನೆಗೂ ಭಾಳ ಇಂಟ್ರೆಸ್ಟು. ಮಮತಾ ಥಿಯೇಟ್ರು, ನಯನ ಥಿಯೇಟ್ರ್ ಇದ್ದಾಗ ಪ್ರತಿ ಮೂವಿ ಚೇಂಜ್ ಆದಾಗ ಹೋಗ್ತಾ ಇದ್ವಿ ನಾವು. ಅಪ್ಪ ಅಮ್ಮ ನಾವು ಮಕ್ಕಳು ಮನೇಲಿರೋ ಆಳುಗಳು ಎಲ್ಲರೂ ಜೀಪ್ ತುಂಬಿಕೊಂಡು ಹೋಗೋದು, ಪಿಕ್ಚರ್ ನೋಡೋದು, ಬರೋದು. ವಾರಕ್ಕೊಂದು ಪಿಕ್ಚರ್ ನೋಡ್ತಾ ಇದ್ವಿ ನಾವು. ಸೊ ಹಾಗಾಗಿ ಪಿಕ್ಚರ್ ಕ್ರೇಜ್ ಇದೆ. ಹೌದು, ಕೊಡಗ್ನಲ್ಲಿ ಮಮತಾ ನಯನದಲ್ಲಿ ಇದ್ದಂಥ ಕ್ರೇಜು ಯಾಪ, ಅದು ಎಷ್ಟು ಶೋ ಆದ್ರೂ ಕೊಡ್ತಾ ಇರಿ, ಫುಲ್ ಇರ್ತಾ ಇತ್ತು. ಹಂಗೆ ಆ ಪಿಕ್ಚರ್ ಆವಾಗಿಂದ ನೋಡ್ತಾ ಇದ್ದೆ. ಈಗಲೂ ಕೆಲಸ ಏನಿಲ್ಲ, ಮನೇಲೇ ಇದ್ದೀನಿ ಅಂದರೆ ಪ್ರೈಮೋ ನೆಟ್ಫ್ಲಿಕ್ಸ್ ಹಾಕೊಂಡು ಪಿಕ್ಚರ್ ನೋಡ್ತಾನೆ ಕೂತಿರ್ತೀನಿ. ನನಗೆ ಭಾಳ ಇಂಟ್ರೆಸ್ಟ್ ಪಿಕ್ಚರ್. ಚೈಲ್ಡ್ಹುಡ್ಡಲ್ಲಿ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಇಂಥವ್ರು? ನನಗೆ ಚಂದ ಅವ್ರ ಆ್ಯಕ್ಟಿಂಗ್ ಇಷ್ಟ. ಖುಷ್ಬು ಅಂದರೆ ಭಾಳ ಇಷ್ಟ ರೀ. ಖುಷ್ಬುನ ಕಂಡ್ರೆ ಭಾಳ ಇಷ್ಟ. ಅಯ್ಯೋ ತುಂಬ ಹಚ್ಕೊಂಡ್ಬಿಟ್ಟಿದೆ ಅಂದರೆ ಅಂತ ಇಷ್ಟ. ಅಲ್ಲಿಂದ ರಮ್ಯ ಇಷ್ಟ ಆಗ್ತಾರೆ. ರವಿಚಂದ್ರನ್ ತುಂಬ ಇಷ್ಟ, ಈಗಲೂ ಇಷ್ಟ ನನಗೆ. ಅವ್ರದ್ದು ಹಾಡುಗಳು ಕೇಳ್ಕೊಂಡೆ ಅವ್ರು ನನ್ನ ಕಾರಲ್ಲಿ ಅವ್ರದ್ದು ಹಾಡುಗಳೇ ಯಾವಾಗಲೂ ಆಡ್ತಾ ಇರುತ್ತೆ.
ಮಿಸಸ್ಸು ಫ್ಯಾಮಿಲಿ ಎಲ್ಲ ಟ್ರಾವೆಲ್ ಮಾಡೋಕೆ ಅವ್ರಿಗೆ ಯಾವುದೋ ಹಿಂದಿ ತಮಿಳು ಅದು ಇದೆಲ್ಲ ಹಾಕೊಂಡಿರ್ತಾರಲ್ಲ, ನಾನು ನಿದ್ದೆ ಮಾಡ್ತಾ ಇರ್ತೀನಿ. ನನ್ನ ಎಬ್ಬೇಲ್ಸ್ಬೇಕಂದ್ರೆ ಟಕ್ಕತ್ತಿದ್ದಿರ್ತೀನಿ. ಸೊ ಆ ಲೆವೆಲಿಗೆ ರವಿಚಂದ್ರನ್ ಹಾಡುಗಳು ಇಷ್ಟ ನನಗೆ. ಸೊ ಅವ್ರ ಸಿನಿಮಾನೂ ಇಷ್ಟ. ಸೊ ಹಂಗೆ ಇದೆ ನನಗೆ. ಈಗ ತುಂಬ ಅಚ್ಚುಮೆಚ್ಚು ಅಂದರೆ ಸಂಜಯ್ ದತ್. ಸಂಜಯ್ ದತ್ಗಾಗಿ ಫೈನಲ್ ಎಕ್ಸಾಮೇ ಬಿಟ್ಟು ಪಿಕ್ಚರ್ ಹೋಗಿದ್ದೀನಿ, ಪಿಕ್ಚರಿಗೆ. ಸೊ ಅವರು ತುಂಬ ಇಷ್ಟ ಆಗ್ತಾರೆ ನನಗೆ. ಅವ್ರ ಸ್ಟೈಲು, ಆ್ಯಕ್ಟಿಂಗು, ಡೈಲಾಗು, ಆ್ಯಟಿಟ್ಯೂಡು, ಅವ್ರು ನಡೆಯೋ ಸ್ಟೈಲೇ ನನಗೆ ಭಾಳ ಇಷ್ಟ. ಒಂಥರ ಡಾನ್ ಥರ ಇರ್ತಾರೆ, ನನಗೆ ಭಾಳ ಇಷ್ಟ ಅವರು. ಬಿಂದಾಸ್. ಸೀರಿಯಲ್ ಎಲ್ಲ ನೋಡ್ತಾ ಸೀರಿಯಲ್ ಇಲ್ಲಿ ಬಂದಾಗ ನೋಡ್ತೀನಿ, ಊರಿಗೆ ಬಂದಾಗ ನೋಡ್ತೀನಿ. ಯಾಕಂದ್ರೆ ಅನಿವಾರ್ಯ. ಅಮ್ಮ ಸೀರಿಯಲ್ ಬಿಟ್ಟು ಎದ್ದೇಳೋದಿಲ್ಲ, ನಾವು ನೋಡಲೇಬೇಕು. ನಿಮ್ಮ ಸೀರಿಯಲ್ ಬಂದಾಗ ನೋಡ್ತಾ ಇದ್ರು ಹಾಗೇನು ಹೇಳ್ತಾ ಇದ್ರು? ಆಗ ಅವರು ಅದೇ ಹೇಳ್ತಿದ್ರು, ಆ್ಯಕ್ಟಿಂಗ್ ಅಲ್ಲಿ ಸಾಲದು, ಇನ್ನೂ ಇಂಪ್ರೂವ್ ಆಗಬೇಕು ಅಂತಲೇ ಹೇಳ್ತಾ ಇದ್ರು ಅವರು. ಸುಮಾರು ನೋಡಿ ಅಭ್ಯಾಸ ಇರುತ್ತೆ. ಅಷ್ಟೇನು ಜಾಸ್ತಿ ಏನು ಬಂದಿಲ್ಲ ಸೀರಿಯಲಲ್ಲಿ, ಸ್ವಲ್ಪನೇ ಬಂದಿದ್ದು. ಬಟ್ ಅದನ್ನೂ ರೆಕಗ್ನೈಸ್ ಮಾಡ್ತಾ ಇದ್ರು ರೀ. ನನಗೆ ಆಶ್ಚರ್ಯ ಆಗುತ್ತೆ. ಅವಾಗ ಟ್ರಾವೆಲ್ ಮಾಡ್ತಿದ್ನಲ್ಲ, ಈವನ್ ತಮಿಳ್ನಾಡು, ಕೇರಳದಲ್ಲಿ ರೆಕಗ್ನೈಸ್ ಮಾಡಿದ್ರು. ಯಾಕಂದ್ರೆ ತಮಿಳು ಮತ್ತು ಮಲಯಾಳಂಗೆ ಡಬ್ಬಾಗಿತ್ತು. ಚಿಕ್ಕ ರೋಲ್ ಆದರೂ ಜನ ಎಷ್ಟು ರೆಕಗ್ನೈಸ್ ಮಾಡ್ತಾರೆ ಅಂತ ನನ್ಗೆ ನಿಜವಾಗ್ಲೂ. ಸಕಲೇಶ್ಪುರಕ್ಕೆ ಹೋದಾಗ ಒಂದ್ಸತಿ ಮುತ್ಕೊಂಡ್ಬಿಟ್ಟಿದ್ರು. ಒಂದ್ಸತಿ ಪಾಂಡವಪುರಕ್ಕೆ ಹೋಗಿದ್ದೆ ನನ್ನ ಫ್ರೆಂಡು ತಮ್ಮನ ಮದುವೆಗೆ. ಒಂದು ಫ್ಯಾಮಿಲಿಯವರು ಬಿಡಲಿಲ್ಲ, ಒಂದು ಕಾಲೋನಿ ಕರ್ಕೊಂಡು ಹೋಗ್ಬಿಟ್ಟು ಮನೇಲಿ ಕೂರಿಸಿ ಮುದ್ದೆ ಊಟ ಮಾಡಿಸಿ, ಅಷ್ಟು ಕ್ರೇಜು ಜನಕ್ಕೆ. ಖುಷಿ ಆಗುತ್ತೆ ಅದಲ್ಲ. ನಮ್ಮ ಕೊಡಗಿನಲ್ಲಿ ಆ ಥರ ಇಲ್ಲಲ್ಲ. ಕೊಡಗಲ್ಲಿ ನಮ್ಮ ಹರ್ಷಿಕಾ ಮತ್ತೆ ಭೂ ಅವ್ರ ಮದುವೆ ಆಯ್ತಾ, ನಾವೆಲ್ಲ ನಿಂತ್ಕೊಂಡಿದ್ವಿ. ಗಣೇಶ್ ಅವ್ರು ಹಿಂಗೆ ಬರ್ತಾರೆ, ನೋಡೋರೇ ಇಲ್ಲ ರೀ ಅವ್ರನ್ನ. ಮದುವೆ ಹೋಗ್ಲಿ, ನಮ್ಮ ಇಲ್ಲಿ ಶೂಟಿಂಗ್ ಎಲ್ಲ ಆಗ್ತಾ ಇರ್ತದಲ್ಲ, ತಲೆ ಕೆಡ್ಸ್ಕೊಳ್ಳೋದಿಲ್ಲ ಜನ. ಅಲ್ಲೇನೇ ಕೆಡ್ಸ್ಕೊಳ್ಳೋದು. ದೊಡ್ಡಣ್ಣ ಅವ್ರು ಬಂದ್ರು, ಗಣೇಶ್ ಅವ್ರು ಬಂದ್ರು. ನಾವು ಮಾತಾಡ್ಕೊಂಡು ಒಂದು ಸೈಡಲ್ಲಿ ನಿಂತಿದ್ದಾರೆ, ಒಂದ್ಸತಿ ಹಿಂಗೆ ನೋಡ್ತಾರೆ ಅಷ್ಟೇ. ನಿಜ ಆಶ್ಚರ್ಯ ಆಗುತ್ತೆ. ಕೊಡಗಿನ ಗಾಡಿ ದಾಟಿ ಹೋಗ್ಬಿಟ್ರೆ ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ. ಕಂಪ್ಲೀಟ್ ಚೇಂಜ್. ಮಂಗಳೂರು ಸ್ವಲ್ಪ ಹಿಂಗೆ ಜಾಸ್ತಿ ಏನು ಕ್ರೇಜ್ ಇಲ್ಲ, ಬಟ್ ಪಿಕ್ಚರ್ ಕ್ರೇಜ್ ಇದೆ ಅವ್ರಿಗೆ. ಫಿಲಮ್ ನೋಡ್ತಾರೆ, ಬಟ್ ಹಾಗೆ ತಿಳ್ಕೊಂಡು ಅದಿಲ್ಲ. ಅದು ಫ್ಯಾನ್ ಇದ್ರೆ ಫಿಲಮ್ ನೋಡ್ತಾರೆ ಅಷ್ಟೇ. ಹೊರಗಡೆ ರೋಡಲ್ಲಿ ಹೋದಾಗ ಮುತ್ತಿಕೊಳ್ಳೋದು, ಫಂಕ್ಷನ್ ಆ ಟೈಪ್ ಇಲ್ಲ ಅದು. ನೆಕ್ಸ್ಟಿಗೆ ನಿಮ್ಮದು, ಈಗ ಬೆಂಗಳೂರಲ್ಲಿದ್ದೀರಿ. ಹೌದು. ಫ್ಯೂಚರ್ಲಿ ನಿಮ್ಮ ತಮ್ಮನಂತೂ ಇಲ್ಲಿ ಕಳಿಸಿದ್ದೀರಿ. ನಿಮ್ಮದು ಪ್ಲ್ಯಾನ್ ಏನೋ ಇದೆಯಾ? ಖಂಡಿತ ನನಗೆ ಇಲ್ಲೇ ಇಷ್ಟ ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ. ನನ್ನ ಜೀವ ಇರೋದೇ ಇಲ್ಲಿ. ಸೊ ಆದಷ್ಟು ನಾನು ಅಲ್ಲಿ ಕೆಲಸ ಇದ್ದಾಗ ಮಾತ್ರ ನಾನು ಬೆಂಗಳೂರಿಗೆ ಹೋಗ್ತೀನಿ. ಇವಾಗ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಇಲ್ಲೇ ಇರ್ತೀನಿ, ಇಲ್ಲೇ ಓಡಾಡ್ಕೊಂಡು ಏನೋ ಒಂದು ಮಾಡ್ಕೊಂಡಿರ್ತೀನಿ ನಾನು. ಬಟ್ ಕೊಡುಗೆ ಇಷ್ಟ ನನಗೆ. ಒಂದು ಸತಿ ಮಕ್ಕಳು ಸೆಟ್ಲ್ ಆದಮೇಲೆ ಪ್ರಾಬಬ್ಲಿ ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ತೀನಿ ಅಂತ ಅನ್ನಿಸ್ತದೆ ನನಗೆ. ಫ್ಯೂಚರ್ ಬಗ್ಗೆ ನಾನು ತುಂಬ ಯೋಚನೆ ಮಾಡಲ್ಲ. ನೋಡೋಣ ಹೆಂಗಾಗುತ್ತೆ ಹಾಗೆ ಹೋಗ್ತಾ ಹೆಂಗಾಗುತ್ತೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಕೆಟ್ಟದರಲ್ಲೂ ಅಂತ ಹೋಗೋದಿಲ್ಲ, ಒಳ್ಳೆದರಲ್ಲೇ ಇದೆ. ಹಾಗಾಗಿ ಅಷ್ಟೇ ಹೋಗ್ತಾ ಇರೋದು. ಈಗಂದ್ರೆ ಅನಿವಾರ್ಯವಾಗಿ ಬೆಂಗಳೂರಲ್ಲಿದ್ದೀರಿ. ಎಜುಕೇಶನ್, ಮಿಸಸ್ ಜಾಬ್ ಇದೆ, ಮಕ್ಕಳು ಎಜುಕೇಶನ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿಗೆ ಬಂದು ಹೋಗೋದು ಮನೆಗೆಲ್ಲ ತಿಂಗಳಿಗೆ ಒಂದು 2 ಸಲ ಅಂತ ಬರ್ತೀನಿ ಒಬ್ಬರೇ. ಅಂದರೆ ಈಗ ನಾನು ಕೊಡೋ ಸಮಾಜದಲ್ಲಿ ಡೈರೆಕ್ಟರ್ ಆಗಿದ್ದೀನಿ ಪೊನ್ನಪೇಟೆ. ಸೆಕೆಂಡ್ ವೀಕಲ್ಲಿ ಒಂದು ಮೀಟಿಂಗ್ ಇದ್ದೇ ಇರುತ್ತೆ, ಬರ್ತೀನಿ ನಾನು ಆಲ್ಮೋಸ್ಟು. ಅಂದರೆ ಒಂದು ಇಲೆಕ್ಷನ್ ನಿಂತು ಗೆದ್ದು ಒಂದು ಪೊಸಿಷನ್ ಜವಾಬ್ದಾರಿಯಿಂದ ತಗೊಂಡ್ಮೇಲೆ ಬರಬೇಕಾಗುತ್ತೆ. ಅದಕ್ಕೆಲ್ಲ ಎಲ್ಲೋ ಪಿಕ್ಚರ್ದು ಏನೋ ಒಂದು ಬ್ಯುಸಿ ಇದೆ, ಅನಿವಾರ್ಯ ಕಾರಣಗಳಿಗೆ ಯಾವುದೋ 1-2 ಸಲ ಮೀಟಿಂಗ್ ಮಿಸ್ ಮಾಡ್ಕೊಳ್ತೀನಿ ಹೊರತು ಅದರ್ವೈಸ್ ಮಿಸ್ ಮಾಡಲ್ಲ. ಬರ್ತೀನಿ ನಾನು, ಅದಕ್ಕಾಗಾದರೂ ಬರ್ತೀನಿ. ಸೊ ಹಾಗಾಗಿ ತಿಂಗಳಿಗೆ ಒಂದು ಸಲ ಅಂತೂ ಗ್ಯಾರಂಟಿ ಬರ್ತೀನಿ. 2 ಸಲಿನೂ ಆಗುತ್ತೆ, 4 ಸಲ ಬಂದಿದ್ದು ಇದೆ. ಫಂಕ್ಷನಲ್ಲಿದ್ದಾಗ ಬರ್ತೀನಿ, ಹೋಗ್ತೀನಿ. ಕಾಫಿ ಟೈಮಲ್ಲಿ 15-20 ದಿವಸ, 1 ತಿಂಗಳೆಲ್ಲ ಇಲ್ಲೇ ಇರ್ತೀನಿ ನಾನು. ಕೆಲಸ ಕಂಟಿನ್ಯೂಸ್ ಆಗಿ ಒಂದಿಷ್ಟು ಸ್ಟ್ರೆಚಲ್ಲಿ ಇರ್ತೀನಿ. ನೀರು ಆರಿಸೋಗೆಲ್ಲ ಇರ್ತೀನಿ. ಮಕ್ಕಳೇನು ಮಾಡ್ತಾರೆ? ನನ್ನ ಮಗ ಇವಾಗ ಸೆಕೆಂಡ್ PUC ಓದ್ತಾ ಇದ್ದಾನೆ, BCom ಕಾಮರ್ಸ್ ತಗೊಂಡಿದ್ದಾನೆ. ಮಗಳು 10th ಓದ್ತಾ ಇದ್ದಾನೆ. ಮಗ ನಿಮ್ಮ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ ಕಾಮರ್ಸನ್ನೇ ಆಯ್ಕೆ. ನೆಕ್ಸ್ಟ್ ಕೊಡುಗೆ ಬಂದಮೇಲೆ ಇಲ್ಲಿ ಕೃಷಿಯಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಂದರೆ ಅಷ್ಟೊಂದು ಪ್ಲ್ಯಾನ್ ಇಲ್ಲ, ಅಷ್ಟೊಂದು ಇಂಟ್ರೆಸ್ಟು ಇಲ್ಲ ನನಗೆ ಅಂತ ಹೇಳಿದ್ರೆ. ಕೃಷಿ ಇಷ್ಟನೇ, ಬಟ್ ಈ ತೋಟಕ್ಕೆ ಹೋಗೋದು, ನಿಂತು ಕೆಲಸ ಮಾಡೋಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಭಾಳ ಕಮ್ಮಿ ಅದು ಸ್ವಲ್ಪ. ಈಗ ಅಪ್ಪ ಅಮ್ಮ ತಳ್ಳಬೇಕು, ಹೋಗು ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಹೋಗಿ ನೋಡು ಅನ್ಬೇಕು, ಆವಾಗನೇ ಹೋಗೋದು ನಾನು. ಅದೇನೋ ಗೊತ್ತಿಲ್ಲ, ಅದು ಚಿಕ್ಕದ್ರಿಂದ ಬಂದಿಲ್ಲ. ಮುಂಚೆ ಇಲ್ಲೇ ಇರಬೇಕಾದ್ರೆ ಸ್ವಲ್ಪ ಮಾಡ್ತಾಯಿದ್ದೆ. ಅಂದರೆ
ಕಾಲೇಜಿಗೆಲ್ಲ ಹೋಗ್ತಿರ್ಬೇಕಾದ್ರೆ ಅವಾಗ ಗದ್ದೆ ಎಲ್ಲ ಚೆನ್ನಾಗಿ ನಡ್ತಾ ಇದ್ರು, ಆಳ್ಗಳು ಚೆನ್ನಾಗಿದ್ರು, 8-9 ರಾಸು ಉಳುಮೆ ಮಾಡ್ತಾ ಇದ್ರು. ಹೋಗ್ತಾ ಇದ್ದೆ ನಾನು ಬೆಳಿಗ್ಗೆ ಎದ್ಬಿಟ್ಟು ಸಂಡೇಸ್ ಎಲ್ಲ ಹೋಗಿ ಅವ್ರ ಜೊತೆ ಉಳೋದು, ಆಳ್ಗಳ ಸ್ಪೀಡಲ್ಲೇ ನಾಟಿ ನಡ್ತಾ ಇದ್ದೆ ನಾನು. ಸೊ ಅವಾಗ ಅದೊಂದು ಇಲ್ಲೇ ಒಗ್ಗೋಗಿತ್ತು, ಅದು ಹಂಗೆ ಕೆಲಸ ಆಗ್ತಿತ್ತು. ಇವಾಗ ಸೋಮಾರಿಯಾಗಿ ಇಲ್ಲಿ ಬಂದ ಮೇಲೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಅಂದರೆ ಅಲ್ಲಿ ಕೂತು ಅಭ್ಯಾಸ ಆಗೋಗಿದೆ, ಸುತ್ತಿ ಅಭ್ಯಾಸ ಆಗಿದೆ. ತೋಟದೊಳಗೆ ನುಗ್ಗೋದು, ಕೆಲಸ ಮಾಡಿಸೋದು ಅನ್ನೋದು ಸ್ವಲ್ಪ ಹಿಂಜರಿಕೆ ಇವಾಗ ಇದೆ. ಹೋಗೋದೇ ಇಲ್ಲ ಅಂತಿಲ್ಲ, ಹೋಗ್ತೀನಿ, ಬಟ್ ಅಷ್ಟಿಲ್ಲ. ಅಷ್ಟಿಲ್ಲ ಏನೋ ಒಂದು ಬದಲಾವಣೆ ಮಾಡೋಷ್ಟು ಇಲ್ಲ ಸದ್ಯಕ್ಕೆ. ಫ್ಯೂಚರ್ ಗೊತ್ತಿಲ್ಲ. ಫುಡ್ಡಿನ ನೀವು ಫುಡ್ಡಿನೇ ತುಂಬ ಡಿಫ್ರೆಂಟ್ ಫುಡ್ ತಿನ್ನೋಕ್ಕೆಲ್ಲ ಆಸೆ ಇದೆ, ತಿನ್ನೋದಿಷ್ಟೇ ಅಷ್ಟೇ. ಜಾಸ್ತಿ ತಿನ್ನೋದು. ಮುಂಚೆ ಸಿಕ್ಕಾಪಟ್ಟೆ ತಿಂತಾ ಇದ್ದೆ, ಸಿಕ್ಕಾಪಟ್ಟೆ ಅಂದರೆ ಅನ್ನ ಹಾಕೋಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಊಟ ಮಾಡ್ತಾ ವೆಜ್ ನಾನ್ ವೆಜ್? ಪ್ಯೂರ್ ನಾನ್ ವೆಜ್. ಪ್ಯೂರ್ ನಾನ್ ವೆಜ್. ಯಾವುದು ಫೇವ್ರೇಟ್? ಪೋರ್ಕ್. ರೊಟ್ಟಿಯಾ ಕಡುಬ? ಪೋರ್ಕು, ರೊಟ್ಟಿ, ಬೆಂಬಳೆಗರಿ ಭಾಳ ಇಷ್ಟ, ಕುಮ್ಮುಕರಿ ಭಾಳ ಇಷ್ಟ, ಕೇಮ್ಸುಳಿ ಭಾರಿ ಇಷ್ಟ. ಸೊ ಅದೆಲ್ಲ ತುಂಬ ಇಷ್ಟಪಟ್ಟು ನಾನು ಇಲ್ಲಿಂದ ಹೋಗೋಕೆ ತಗೊಂಡು ಹೋಗ್ತೀನಿ, ಏನೆಲ್ಲ ಸಿಗ್ತದಲ್ಲ. ನಮ್ಮ ಶ್ರೀನಿವಾಸ್ ರೈ ಅವರು ಇಲ್ಲಿ ಇದ್ರಲ್ಲ, ಅವರು ಬೆಂಗಳೂರಿಗೆ ಸ್ವಲ್ಪ ಪ್ರಾಡಕ್ಟ್ ಎಲ್ಲ ಸಪ್ಲೈ ಮಾಡ್ತಾ ಇದ್ರು. ಆಗ ಅವ್ರಿಗೆ ಹೇಳ್ತಿದ್ದೆ, ನನಗೆ ಬೆಂಬಳೆ ಕಲ್ಸ್ಕೊಡ್ತಾ ಇದ್ರು ಪಾಪ. ಫ್ರೂಟ್ಸ್ ಎಲ್ಲ ಆಗ್ತಾ ಇದ್ರು. ಆವಾಗ ಬೆಂಬಳೆ ಅವ್ರ ಕೈಯಿಂದ ತರಿಸ್ಕೊಳ್ತಾ ಇದೆ, ವಾಟೆ ಬೆಂಬಳೆ ಇದೆಲ್ಲ ಕೊಡ್ತಾ ಇದ್ರು. ಕುಕಿಂಗ್ ಎಲ್ಲ ಮಾಡ್ತೀರಾ ಈಗ ನೀವು? ಆಗ ಹೋಗೋತ್ತಿಗೆ ಏನು ಕಲ್ತಿರ್ಲಿಲ್ಲ? ಆಮೇಲೆ ಬರ್ತಾ ಕಲ್ತಿದ್ದೆ ನಾನು, ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಕಲ್ತಿದ್ದೆ. ಒಂದು ಟೈಮಲ್ಲಿ ಅಂದರೆ ಒಂದು 2012-13 ನಾನು ಬ್ಲ್ಯಾಕ್ ಬೆರೀಸ್ ಅಂತ ಒಂದು ಕಂಪನಿ ಇದ್ದೆ, ಅಲ್ಲಿಂದ ಕೆಲಸ ಬಿಟ್ಟಿದ್ದೆ. ಕೆಲಸ ಬಿಟ್ಟು ಒಂದೂವರೆ ವರ್ಷ ಕೆಲಸ ಮಾಡಲಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ತಿಳ್ಕೊಂಡು ಮನೇಲಿ ಬಂದಿದ್ದೆ. ಆವಾಗ ಮನೇಲಿ ಅಡುಗೆ ಮಾಡ್ತಾಯಿದ್ದೆ. ಅಂದರೆ ಮಿಸ್ಸಸ್ ಕೆಲಸಕ್ಕೆ ಹೋಗೋರು, ಸುಮ್ಮನೆ ಮನೇಲಿ ಕೂರೋದು ಏನೋ ತಿಳ್ಕೊಂಡು ಅಡುಗೆ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದೆ. ಈಗಲೂ ಮಕ್ಳು ಹೇಳ್ತಾರೆ, ನೀವು ಹಂಗಿದ್ದಿದ್ದೇ ಚೆನ್ನಾಗಿತ್ತು, ನೀವು ಅಡುಗೆ ಮಾಡಪ್ಪ, ವೆರೈಟಿ ಸಿಗ್ತದೆ ಅಂತ ತಿಳ್ಕೊಂಡು ಈಗಲೂ ಹೇಳ್ತಾರೆ ಅವರು. ಒಂದೊಂದ್ಸತಿ ಆಸೆ ಆಗಿ ಮಗಳು ಹೇಳ್ತಾಳೆ, ಇವತ್ತು ನೀನು ಅಡುಗೆ ಮಾಡಪ್ಪ ಅಂತ. ಹಂಗೆ ಒಂದೊಂದ್ಸತಿ ಯಾವಾಗ ನನಗೂ ಇಂಟ್ರೆಸ್ಟ್ ಇರಬೇಕು, ಮೂಡ್ ಇರಬೇಕು, ಆವಾಗ ನಾನು ಮಾಡ್ತೀನಿ ಒಂದೊಂದ್ಸತಿ. ಬಟ್ ಮಾಡ್ತೀನಿ ಇವಾಗಂತೂ ಯೂಟ್ಯೂಬಲ್ಲಿ ಬೇಕಾದಷ್ಟು ಆಪ್ಷನ್ ಇದೆ ರೀ, ನೋಡ್ಕೊಂಡು ಮಾಡ್ಬಿಡ್ಬೋದು, ಎಂಥ ಅಡುಗೆನೂ ಮಾಡ್ಬೋದು, ಇವಾಗ ಚೆನ್ನಾಗಿ ಮಾಡ್ಬೋದು. ಹಂಗಾಗಿ ಎಲ್ಲ ಮಾಡ್ಕೊಡ್ತೀನಿ, ಹೊಸ ಪ್ರಯೋಗಗಳನ್ನ ಮಾಡ್ತೀನಿ. ಮಗಳಿಗೆ ತುಂಬ ಇಷ್ಟ, ಅವಳು ಬೇಕಿಂಗು, ಕೇಕ್ ಮಾಡೋದು, ಅದು ಇದೆಲ್ಲ ತುಂಬ ಮಾಡ್ತಾಳೆ. ಇವಾಗ ಚಿಕ್ಕ ವಯಸ್ಸಾದರೂ ತುಂಬ ಮಾಡ್ತಾಳೆ. ಈಗ ಮಕ್ಕಳಿಗೆ ಸ್ಕೂಲಲ್ಲಿ ಕಳಿಸ್ಕೊಡ್ತಾರೆ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾರೆ. ಸೊ ಅದೆಲ್ಲ ಅವಳಿಗೂ ಇಂಟ್ರೆಸ್ಟ್ ಇದೆ. ಅವಳು ಆರ್ಟಿಸ್ಟ್ ಸ್ವಲ್ಪ, ಅವಳು ಡ್ರಾಯಿಂಗ್ಸ್ ಮಾಡ್ತಾಳೆ. ನನ್ನಂಗೆನೆ ಫ್ಲಕ್ಚುಯೇಟೆಡ್, ಒಂದಕ್ಕೆ ಸ್ಟಿಕ್ ಇಲ್ಲ. ಈಗ ಫಸ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾ ಇದ್ಲು, ಆ ಇಂಟ್ರೆಸ್ಟ್ ಹೋಯ್ತು, ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಒಂದಷ್ಟು ಡ್ರಾಯಿಂಗ್ ಮನೆಯಲ್ಲೆಲ್ಲ ಗೋಡೆಲೆಲ್ಲ ತೂಗ್ತಾ ಇದೆ, ಅಷ್ಟು ಚೆನ್ನಾಗಿ ಮಾಡ್ತಾಳೆ, ನೀಟಾಗಿ ಮಾಡಿದ್ದಾಳೆ. ಆಮೇಲೆ ಬಾಟ್ಲ್ ಆರ್ಟ್ ಸ್ಟಾರ್ಟ್ ಮಾಡಿದ್ಲು, ಬಾಟ್ಲಲ್ಲಿ ಎಂತೆಂಥ ಆರ್ಟ್ ಮಾಡಿದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ಲು. ಎಲ್ಲ ಯೂಟ್ಯೂಬ್ ನೋಡಿಕೊಂಡು ಅದು ಇದು ಮಾಡಿದ್ದಾಳೆ. ಒಂದಷ್ಟು ಬಾಟಲ್ಸ್ ಇದೆ ಮನೇಲಿ ಅವಳು ಮಾಡಿರೋದು. ಆ ಇಂಟ್ರೆಸ್ಟ್ ಹೋಯ್ತು. ಇವಾಗ ಬೇಕಿಂಗು, ಕುಕ್ಕಿಂಗು ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಯಾವ್ದು ಇಂಟ್ರೆಸ್ಟ್ ಆಗುತ್ತೆ ಮಾಡಮ್ಮ ಅಂತ ಹೇಳ್ಕೊಂಡು ಬಿಟ್ಟಿದ್ದೀನಿ. ಅವ್ರು ಮಾಡಿಕೊಂಡು ನಮ್ಮ ಒತ್ತಡ ಅವ್ರ ಮೇಲೆ ಇರಬಾರ್ದು ಅಷ್ಟೇ. ಎಜುಕೇಷನಲ್ಲೂ ಅಷ್ಟೇ, ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದು ಮಾಡೋದು. ಮಗ ಫಸ್ಟ್ ಸೈನ್ಸ್ ತಗೊಳ್ತೀನಿ ಅಂತ ಹೇಳ್ತಿಲ್ಲ, ಅವನೇ ಚೇಂಜ್ ಮಾಡ್ದ, ಇಲ್ಲ ನಾನು ಕಾಮರ್ಸ್ ತಗೊಳ್ತೀನಪ್ಪ ಅಂತ. ಮಾಡು, ಏನಾದರೂ ಮಾಡಷ್ಟೇ. ನಿಮ್ಮನ್ನು ಸ್ಕ್ರೀನಲ್ಲಿ ನೋಡಿದಾಗ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡಿದ್ರು? ಜನ್ಸಿ ಮಕ್ಕಳು, ಅವ್ರದ್ದು ರಿಯಾಕ್ಷನ್ ಎಲ್ಲ ಅಷ್ಟು ಸುಲಭದಲ್ಲಿ ಗೊತ್ತಾಗೋದಿಲ್ಲ. ಹಂಗೆ ಚೆನ್ನಾಗಿದೆ ಅಷ್ಟೇ ಹೇಳೋದು ಅವರು. ಹೆಂಗಿತ್ತು ಕೈಂಡ್ ಅವ್ರು ಬೇರೆ ನೋಡ್ತಾ ಇರ್ತಾರೆ, ಕಂಪೇರ್ ಮಾಡಿರ್ತಾರೆ. ಆ ಥರ ಅಂತ ಎಕ್ಸೈಟೆಡ್ ಆಗಿ ಏನು ಅವ್ರದ್ದು ರಿಯಾಕ್ಷನ್ ಬಂದಿಲ್ಲ. ಚೆನ್ನಾಗಿದೆ ಅಂತ ಹೇಳಿದ್ರು ಅಷ್ಟೇ. ಎಕ್ಸೈಟೆಡ್ ಆಗಿದ್ದು ನನ್ನ ಮಿಸ್ಸಸ್ಸು, ಅತ್ತೆ, ಅವರೆಲ್ಲ ಸ್ವಲ್ಪ ಎಕ್ಸೈಟ್ ಆದರು. ಈ ಆ್ಯಕ್ಟಿಂಗ್ ಸ್ಪರ್ಶ ಇಲ್ಲದೆ ಎಲ್ಲೂ ಕ್ಲಾಸ್ಗೆ ಹೋಗದೆ ಅಥವಾ ಇನ್ಯಾರ್ದೋ ಮಾರ್ಗದರ್ಶನ ಇಲ್ಲದೆ ಸೀದಾ ಹೋದವರು ಅವಕಾಶ ಬಂತು, ಹೌದು, ನಟಿಸ್ತಾ ಇದ್ದೀರಿ, ಅವಕಾಶ ಸಿಗ್ತಾ ಇದೆ. ಅನೇಕ ಮಂದಿ ಅವಕಾಶಕ್ಕಾಗಿ ಬೇರೆ ಬೇರೆ ರೀತಿಯಾದಂಥ ಕಸರತ್ತನ್ನು ಮಾಡ್ತಾ ಇರ್ತಾರೆ, ಎಫರ್ಟ್ ಹಾಕ್ತಾ ಇರ್ತಾರೆ, ಸಿಕ್ಕಿರೋದಿಲ್ಲ. ಅಂಥವರಿಗೆ ಏನು ಸಜೆಷನ್ ಮಾಡ್ತೀನಿ? ಸರ್, ನಾನು ಏನು ಹೇಳ್ತೀನಿ ಗೊತ್ತಾ, ನೀವು ಒಂದು ಹುಲ್ಕಡ್ಡಿ ಅಲ್ಗಾಡ್ಬೇಕಂದ್ರೆ ಭಗವಂತನ ಇಚ್ಛೆ ಇರಬೇಕು. ಇಲ್ಲಾಂದರೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಹೇಳಿದ್ಮೇಲೆ ನಿಮಗೆ ಬರ್ದಿರ್ತಾನೆ ನೀನು ಏನೇನು ಆಗಬೇಕು ಅಂತ. ಅದು ಅಕ್ಷರಶಃ ಸತ್ಯವಾಗಿ ನನಗೆ ನಡ್ಕೊಂಡು ಬಂದಿದೆ. ಯಾಕಂದರೆ ನಾನು ಎಲ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ಇಂಥದ್ದೊಂದು ಆಗ್ತೀನಿ ಅಂತ ಹೇಳ್ಕೊಂಡು ಎಲ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದಾಗ ಆಟೋಮೆಟಿಕ್ ಬೈಕರ್ ಈ ಥರ ಒಂದು ಆಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಆಯಿತಾ. ಸೋಷಿಯಲ್ ಸರ್ವಿಸಿಂಗ್ ಬರ್ತೀನಿ ಅದು ಅಂದ್ಕೊಂಡಿರಲಿಲ್ಲ. ಈಗ ಏನು ಆ್ಯಕ್ಟಿಂಗ್ ಬಂದಿದೆ ಅದು ನಾನು ಯೋಚನೆ ಮಾಡಿರಲಿಲ್ಲ. ಅದು ಆ ಟೈಮಿಗೆ ಕರೆಕ್ಟಾಗಿ ಬಂತು.
ಈಗ ಇದು ನಾನು ಯಾವ ಥರದ್ದು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಒಂದು ಸಣ್ಣ ವಿಚಾರ, ಈಗ ತುಂಬ ಜನ ಈ ಶಾಸ್ತ್ರ ಸಂಬಂಧದೆಲ್ಲ ನಂಬಲಿಕ್ಕಿಲ್ಲ. ನನ್ನ ಒಂದು ಚಿಕ್ಕ ಅನುಭವ ನಾನು ಹೇಳ್ತೇನೆ. ನನಗೆ ಒಂದು 19 ವರ್ಷದಿಂದ ಶನಿ ದಶೆ ನಡೀತಾ ಇತ್ತು. 2019 ಅದು ಮುಗ್ದಿದೆ ಸರ್. ಆಯಿತಾ, ಆ 2019 ಮುಗ್ದಿದ್ದಕ್ಕೂ ನಂದು ಕೊಡವ ರೈಡರ್ಸ್ ಕ್ಲಬ್ ಸ್ಟಾರ್ಟ್ ಆಗಿದ್ದಕ್ಕೂ ನನ್ನ ಹೆಸರು ಹಿಂಗೆ ಹೋಯ್ತು ಮೇಲೆ, ಸಮ್ಮಂತ ಮೇಲೆ ಹೋಯ್ತು. ಆಯಿತಾ, ಇದಕ್ಕೆ ನಂಬೋರು ನಂಬ್ತಾರೆ, ನಂಬದವ್ರು ಇವನೇನೋ ಹುಚ್ಚ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿಂದ 2022 ಒಂದು 2 ವರ್ಷ ಚೆನ್ನಾಗಿ ಓಡ್ತು. 7.5 ಶುರುವಾಯಿತು, ಪಟ್ಟದ ಬೆಳೆತು. ಇನ್ನೂ ನಾನು ಆ ಲೆವೆಲ್ಗೆ ಎದ್ದಿಲ್ಲ. ಆಯಿತಾ, ಸೊ ಎಲ್ಲವೂ ಭಗವಂತನ ಇಚ್ಛೆ. ಅವ್ನು ಹೆಂಗೆ ಕರ್ಕೊಂಡು ಹೋಗ್ತಾನೆ ಹಂಗೆ. ಒಬ್ಬೊಬ್ಬರಿಗೆ ನೀನು ಕಷ್ಟಪಟ್ಟರೆ ಗೆಲ್ತೀಯ ಅಂತ ಇರುತ್ತೆ, ಅವ್ನು ಕಷ್ಟಪಡ್ತಾನೆ, ಅವ್ನು ಗೆಲ್ತಾನೆ, ಅವನೊಬ್ಬ ಎಕ್ಸಾಂಪಲ್ ಆಗ್ತಾನೆ, ನಾನು ಕಷ್ಟಪಟ್ಟಿದ್ದೆ ಗೆದ್ದಿದ್ದೀನಿ ಅಂತ ತಿಳ್ಕೊಂಡು. ಒಬ್ಬೊಬ್ಬರು ಕಷ್ಟಪಡ್ದೇ ಅವರಿಗೆಲ್ಲ ಬಂದು ಸೇರುತ್ತೆ, ಅವನು ಏನೂ ಮಾಡಿರೋದಿಲ್ಲ. ಅದೆಲ್ಲವೂ ದೈವ ಇಚ್ಛೆ. ನಿಮ್ಮ ಹಣೆ ಬರದಲ್ಲಿ ಏನು ಬರ್ದಿದೆ ಅದು ಆಗುತ್ತೆ. ಬಟ್ ಹಾಗಂತ ತಿಳ್ಕೊಂಡು ಪ್ರಯತ್ನ ಬಿಡಬೇಡಿ ಅಂತ ನಾನು ಹೇಳೋದಿಲ್ಲ. ಒಬ್ಬೊಬ್ಬರಿಗೆ ಪ್ರಯತ್ನ ಪಟ್ಟರೆ ಆಗೋದು ಅಂತ ಇರುತ್ತೆ, ಅದು ಪ್ರಯತ್ನ ಪಟ್ಟರೆ ಆಗುತ್ತೆ. ನನ್ನ ಮುಂದಿನ ನಡೆ ಏನಂತ ನನಗೂ ಗೊತ್ತಿಲ್ಲ, ಇನ್ನು ಏನಾಗುತ್ತೆ ಅದನ್ನ ಸ್ವೀಕರಿಸ್ಕೊಂಡು ಹೋಗೋದು ಅಷ್ಟೇ. ಇನ್ನೊಂದು, ಈ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲರೂ ಸೋಷಿಯಲ್ ಮೀಡಿಯಾ ಬಳಸ್ತಾ ಇರ್ತಾರೆ. ನೀವು ನೋಡಿದಾಗೆ ಒಳ್ಳೆ ರೀತಿಯಲ್ಲಿ ಬಳಕೆ ಆಗ್ತಿದೆಯಾ, ಕೆಟ್ಟ ರೀತಿಯಲ್ಲಿ ಬಳಕೆ ಆಗ್ತಿದೆಯಾ, ಅಥವಾ ನಾವು ಯಾವ ರೀತಿಯಲ್ಲಿ ಇರಬೇಕು ಅಂತ ನಾವು ಒಂದು 10 ವರ್ಷದ ಹಿಂದಿನ ಸೋಷಿಯಲ್ ಮೀಡಿಯಾಕ್ಕೂ ಈಗಿನ ಸೋಷಿಯಲ್ ಮೀಡಿಯಾಕ್ಕೂ ಬಹಳ ಬದಲಾವಣೆ ಆಗಿದೆ. ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ. ಅಡ್ವಾಂಟೇಜ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಡ್ವಾಂಟೇಜ್ಗಿಂತ ಜಾಸ್ತಿ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ. ತುಂಬ ಬೇಡದ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ. ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಜಾಸ್ತಿ ಆಗ್ತಾ ಇದೆ ಈ ವಿಚಾರದಲ್ಲಿ. ಅದು ಪಿಕ್ಚರೇ ಇರ್ಬೋದು, ಮೂವಿನೇ ಇರ್ಬೋದು, ಪೈರಸಿ ಥರ, ಅದು ಸೋಷಿಯಲ್ ಮೀಡಿಯಾದನೇ ಆಗಿರೋಂಥ ಒಂದು ವಿಚಾರ. ಅದರಿಂದನೇ ಹಿಡಿದು ಒಬ್ಬ ಕ್ಯಾರೆಕ್ಟರ್ ಅಸಾಸಿನೇಷನಿಂದ ಹಿಡಿದು ಪ್ರತಿಯೊಂದು ಅದರಲ್ಲಿ ನಡೀತಾ ಇದೆ. ಇವನ್ ಪಾಲಿಟಿಕ್ಸ್ ನಡೀತಾ ಇದೆ, ಪೊಲಿಟಿಕ್ಸು ನಡೀತಾ ಇದೆ. ಇಲ್ಲಿ ಆಗೋದೇ ಒಂದು, ತೋರ್ಸೋದೇ ಒಂದು, ಈ ಥರ ಎಲ್ಲ ಬೇಕಾದಷ್ಟು ನಡೀತಾ ಇದೆ. ಅದನ್ನೇ ನಾವು ಜೀವನ ಅಂದ್ಕೊಂಡ್ರೆ ಏನೂ ಅಲ್ಲ. ಓಕೆ, ಇನ್ನು ನೀವು ಈ ಕನ್ನಡ ಎಷ್ಟು ನಿರರ್ಗಳವಾಗಿ ಮಾತಾಡ್ತೀರಲ್ಲ. ಒಂದು, ನೀವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಮತ್ತು ಇನ್ಯಾರಾದರೂ ಮಾಡಲ್ ಅಥವಾ ಅಭ್ಯಾಸ ಮಾಡಿ ಬಂದಂಥದ್ದು ಏನಾದ್ರು ಇದೆಯಾ, ಅಥವಾ ಹಾಗೆ ಜೀವನ ಅರ್ಧ ತೇದಿದ್ದು ಬೆಂಗಳೂರು ಅಲ್ವಾ? ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ಕಾವೇರಿ ನೀರು. ಆದರೆ ಇವಾಗ ಕನ್ನಡದ ಬ್ಯಾಂಗ್ಳೂರಲ್ಲಿ ಕನ್ನಡ ಇಲ್ಲ, ಈಗ ಕನ್ನಡ ಇಲ್ಲ. ನಾವು ಹೋದಾಗ ಕನ್ನಡ ಇತ್ತು. ಸೊ ಹಂಗಾಗಿ ಅಲ್ಲಿಯವ್ರ ಜೊತೆ ಮಾತಾಡಿ, ನಾನು ಬೆಂಗಳೂರಿಗೆ ಫಸ್ಟ್ ಹೋದಾಗ ನನ್ನ ಕನ್ನಡ ಟೋಟಲಿ ಡಿಫ್ರೆಂಟ್. ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ, ಹಿಂಗೆಲ್ಲ ಮಾತಾಡ್ತಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಅವ್ರ ಜೊತೆ ಮಾತಾಡಿ ಕನ್ನಡ ಪರವಾಗಿಲ್ಲ. ಇವಾಗ ಒಂದು ಮಟ್ಟಿಗೆ ಚೆನ್ನಾಗಿ ಮಾತಾಡ್ತೀನಿ, ಮಟ್ಟಿಗಿಲ್ಲ, ಚೆನ್ನಾಗಿ ಮಾತಾಡ್ತೀನಿ ಅಂದ್ಕೊಂಡಿದ್ದೀನಿ. ಪದಗಳ ಬಳಕೆನೂ ಚೆನ್ನಾಗಿದೆ. ಅಲ್ಲಿ ಬೆಂಗಳೂರು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿದೆ. ಇಲ್ಲ, ಸುಮಾರು ಆ ಕಡೆ ಹೋದಾಗ ಹೆಚ್ಚಾಗಿ ಈ ಇಂಗ್ಲೀಷ್ ಬಳಸ್ತಾರೆ, ಇಂಗ್ಲೀಷೇ ಜಾಸ್ತಿ. ಹೌದು, ಕೊಡಗಿಂದ ಬೆಂಗಳೂರಿಗೆ ಹೋಗಿ ವಾಪಸ್ ಬಂದವನು ಇವನು ನಮ್ಮ ಜೊತೆಗೆ ಇದ್ದವನ ಅಂತ ಅನ್ಸುವಷ್ಟಕ್ಕೆ ಇಂಗ್ಲೀಷ್ ಮಾತಾಡಕ್ಕೆ ಶುರು ಮಾಡ್ತಾನೆ. ಕನ್ನಡ ಮರ್ತೋದ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ನೀವು ಕನ್ನಡ ಮಾತಾಡ್ತಾ ಇದ್ದೀರಿ. ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ? ಈಗ ಕನ್ನಡ ನಿರರ್ಗಳವಾಗಿ ಮಾತಾಡ್ತೀನಿ, ಕೊಡವ ಭಾಷೆ, ಇಂಗ್ಲೀಷ್ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಬ್ರೋಕನ್ ತಮಿಳ್ ಮಾತಾಡ್ತೀನಿ, ಮಲಯಾಳಂ ಅಷ್ಟೇ. ಒಬ್ಬರಿಗೆ ಅರ್ಥ ಮಾಡೋಷ್ಟು ಚೆನ್ನಾಗಿ ಮಾತಾಡ್ತೀನಿ. ಅಲ್ಲಿ ಹೋದ್ರೆ ಬದುಕಿ ಬರ್ಬೋದು ಅಷ್ಟಕ್ಕೆ. ಮಲಯಾಳಂ ಸ್ವಲ್ಪ ಚೆನ್ನಾಗೇ ಮಾತಾಡ್ತೀನಿ, ತಮಿಳು ಒಂದು ಮೀಡಿಯಮ್ ಆಗಿ ಮಾತಾಡ್ತೀನಿ. ಮಲಯಾಳಂ ನೇಟಿವ್ ಅದು ಇನ್ಫ್ಲುಯೆನ್ಸ್ ಇದೆ. ಸೊ ಹಂಗಾಗಿ ಅದು ಮಾತಾಡ್ತೀನಿ. ತೆಲುಗು ಸ್ವಲ್ಪ ಯಾಕೂ ಗೊತ್ತಿಲ್ಲ, ಅಷ್ಟು ಅರ್ಥ ಆಗುತ್ತೆ, ಮಾತಾಡ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ಭಾಳ ಈಸಿ ಅಂತ, ಬಟ್ ನನಗೆ ಯಾಕೋ ಬರ್ತಾ ಇಲ್ಲ ಹತ್ರ. ನನಗೂ ಸುಮಾರು ಜನ ಹಂಗೆ ಹೇಳಿದ್ರು, ತೆಲುಗು ಈಸಿ ಮಲಯಾಳಂ ತಮಿಳಿಗೆ ಅಂತ. ನನಗೆ ಅರ್ಥ ಆಗುತ್ತೆ, ಈ ಕಡೆ ವಾಪಸ್ ಬರೋದಿಲ್ಲ. ನನಗೂ ಮಾತಾಡಕ್ಕೆ ಬರಲ್ಲ ತೆಲುಗು. ಓಕೆ, ಸುಮಾರು ಹೊತ್ತು ಮಾತಾಡಿದ್ವಿ. ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇರಲಿ. ಬಯಸದೆ ಬಂದ ಭಾಗ್ಯ ನಿಮ್ಮನ್ನ ಬೇರೆ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗಿದೆ. ಮತ್ತಷ್ಟು ಈ ರೀತಿಯಾದಂಥ ಅವಕಾಶಗಳು ಸಿಗಲಿ. ಜೊತೆಗೆ ಕೊಡಗಿನವರಿಗೆ ನಿಮ್ಮ ಪ್ರತಿಭೆಯ ದರ್ಶನ ಮಾಡುವಂಥ ಅವಕಾಶ ಬೇಗ ಸಿಗಲಿ. ಗೊತ್ತಿಲ್ಲ ಯಾವ ರೀತಿ ಥಿಯೇಟ್ರಲ್ಲಿ ಬರುತ್ತೋ, OTTಯಲ್ಲಿ ನೋಡುವ ರೀತಿಯಲ್ಲಿ ಆಗುತ್ತೋ. ಹಾಗೆ ಕೊಡವ ಭಾಷೆಯಲ್ಲೂ ಕೂಡ ನೀವು ಆಲ್ರೆಡಿ ಮಾಡಿದ್ದೀರಿ. ನೀವು ಮುಂದಕ್ಕೆ ಒಂದಷ್ಟು ಒಳ್ಳೊಳ್ಳೆ ಅವಕಾಶ, ಯಾಕಂದರೆ ಸಿನಿಮಾಗಳು ಬರ್ತಾ ಇದ್ದಾವೆ ಕೊಡವ ಭಾಷೆಯಲ್ಲಿ. ಮೊದಲು 10 ವರ್ಷದ ಹಿಂದೆ ಇದ್ದಂತಹ ಸಿನಿಮಾ ಕ್ಷೇತ್ರಕ್ಕೂ ಈಗಕ್ಕೂ ತುಂಬ ವ್ಯತ್ಯಾಸ ಇದೆ. ನನ್ನ ಹತ್ರನೇ ಸ್ಟೋರಿ ಇತ್ತು, ಒಂದು ಮಾಡಬೇಕು ಅಂತಲೂ ರೆಡಿ ಮಾಡಿದ್ದೆ. ನನ್ನ ಜೊತೆನೇ ನನ್ನ ಒಬ್ಬ ಸ್ನೇಹಿತ ಇದ್ದ, ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ವಿ. ಒಂದು ಚಿಕ್ಕ ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ, ಸೈಲೆಂಟ್ ಕ್ರೂಸರ್ ಅಂತ ಹೇಳ್ಕೊಂಡು ಯೂಟ್ಯೂಬಲ್ಲಿ ಇದೆ. ನಾನು ಗೌತಮ್ ಅಂತ ಹೇಳ್ಕೊಂಡು ನಾವಿಬ್ಬರು ಸೇರ್ಕೊಂಡು ಅದನ್ನ ಮಾಡಿದ್ವಿ. 1 ಪೈಸೆ ಖರ್ಚು ಮಾಡಿದೆ. ನಾವೇ ಶೂಟಿಂಗು, ನಾವೇ ಎಡಿಟಿಂಗು ಎಲ್ಲ ನಾವೇ ಮಾಡಿದ್ವಿ. ಡಬ್ಬಿಂಗ್ ಎಲ್ಲ ನಾವೇ ಮಾಡ್ಕೊಂಡ್ವಿ ಮನೇಲೆ. ಆ ಕೋವಿಡ್ ಟೈಮಲ್ಲಿ ಅದೆಲ್ಲ ಮಾಡಿದ್ವಿ.
ಇನ್ನೊಂದು ಸ್ಟೋರಿ ನೀಟಾಗಿ ಬರೆದು ಎಲ್ಲ ಇಟ್ಟಿದ್ದೆ. ಮಾಡಬೇಕು ಅಂತ ಹೇಳುವಾಗ ಅಷ್ಟೊಂದು ಅವನಿಗೆ ಕೆಲಸ ಸಿಗ್ತಾ, ಅವನು ಹೈದರಾಬಾದ್ಗೆ ಹೋದ. ಎಲ್ಲ ಹಂಗೆ ಇದೆ, ಇನ್ನೂ ಸ್ಟೋರಿ ಹಂಗೆ ಇದೆ. ಕಾಂತಾರ 2 ರಿಲೀಸ್ ಆಗಿದ ತಕ್ಷಣ ಅಲ್ಲಿಂದ ಫೋನ್ ಮಾಡ್ತಾನೆ, ಅಣ್ಣ ನೀಡ ಪಾತಿ ಪಿಕ್ಚರ್ ಇದು ತುಂಡು. ಅಂದ್ರೆ ಆ ಗೆರಿಲ್ಲಾ ಟೈಪ್ ಯುದ್ಧ, ಕಾಡು, ಅದನ್ನೆಲ್ಲ ನಾನು ಬರ್ದಿದ್ದೆ, ಮೊದಲೇ ಬರ್ದಿದ್ದೆ ಹಿಂಗೆ ಸಿಚುವೇಶನ್ ಅಂತ. ಅದೆಲ್ಲ ಅಲ್ಲಿ ಬಂದ್ಬಿಟ್ಟಿದೆ. ಇನ್ನು ಮಾಡಿದ್ರೆ ಕಾಂತಾರದ ಕಾಪಿ ಅಂತಾರೆ, ಇನ್ನು ಬೇಡ ಅಂತ. ಬಟ್ ಗೊತ್ತಿಲ್ಲ, ಯಾವತ್ತಾದ್ರೂ ಮಾಡಬೇಕು ಅಂತ ಆಸೆ ಇದೆ, ಗೊತ್ತಿಲ್ಲ, ನೋಡೋಣ. ಹೊರಗಡೆ ಇಷ್ಟೆಲ್ಲ ಮಾಡಿದವರು ಇದೊಂದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇಂಟ್ರೆಸ್ಟ್ ಇದೆ, ಒಂದು ಪಿಕ್ಚರ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಬಟ್ ಭಯ ಏನು ಗೊತ್ತಾ, ದುಡ್ಡು ಹಾಕಿದ ದುಡ್ಡು ಬರಲ್ಲ. ಈಗ ನಾನು ಯಾರೋ ಪ್ರೊಡ್ಯೂಸರ್ನ ಕರ್ಕೊಂಬಂದ್ರು, ಅವ್ರಿಗೆ ಏನು ಆನ್ಸರ್, ನಂಬಿಕೆ ಬೇಕಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಅಷ್ಟೇ. ಅಟ್ ದಿ ಎಂಡ್ ಏನು ಅನ್ನೋದು ಬರ್ತದೆ. ಹೌದು, ನೋಡೋಣ. ಅವಕಾಶ, ಸಮಯ, ಕಾಲ ಎಲ್ಲವೂ ಕಾಲವೇ ನಿಗದಿ ಮಾಡಿದ್ದು. ಕಾಲವೇ ನಿಗದಿ ಮಾಡಿದ್ದು. ಮುಂದೆ ಅದೇ ಡಿಸೈಡ್ ಮಾಡುತ್ತೆ ಅನ್ಕೊಳ್ತೀನಿ. ಕೊನೆಯದಾಗಿ ಏನು ಹೇಳ್ತೀರಿ? ನೀವು ಕರೆದು ಮಾತಾಡ್ಸಿದ್ದೀರಿ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಂದರೆ ಒಬ್ಬ ಲೋಕಲ್ ಹುಡುಗನ್ನ ಕರೆಸಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಎಲ್ರಿಗೂ ಪರಿಚಯ ಆಗುವಂತೆ ನೀವು ಸಹಾಯ ಮಾಡ್ತಾಯಿದ್ದೀರಿ. ನಿಮಗೆ ಧನ್ಯವಾದ ಹೇಳಲಿಕ್ಕೆ ಮಾಡ್ತೀನಿ. ನಮ್ಮವ್ರನ್ನ ನಾವೇ ಪರಿಚಯ ಮಾಡೋದು, ಇನ್ಯಾರು ಮಾಡೋದು? ಎಲ್ಲರೂ ಹಂಗೆ ಇದು ಫೇಮಸ್ ಆದವ್ರನ್ನ ಪರಿಚಯ ಮಾಡೋದಕ್ಕೆ ಸುಮಾರು ಜನ ಇರ್ತಾರೆ. ಹೌದು. ಈಗ ಬಡ್ಡಿಂಗ್ ಸ್ಟಾರ್ಸ್ ಅಂತ ಏನು ಹೇಳ್ತೀವಿ, ನಮ್ಮನ್ನ ಕರೆದು ಮಾತಾಡಿಸೋಕ್ಕೆ ತುಂಬ ಧನ್ಯವಾದ. ನಿಮ್ಮ ಇಡೀ ಟೀಮಿಗೆ ನಾನು ಹೊಂದಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜನರು ಅಷ್ಟೇ, ಆದಷ್ಟು ಇದನ್ನ ನೋಡಿ ಆಗೋದಾದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಪೃಥ್ವಿ ಸುಬ್ಬಯ್ಯ ಅಂತೇಳಿ. ಪೃಥ್ವಿ ಸುಬ್ಬಯ್ಯ ಪೃಥ್ವಿ_ಸುಬ್ಬಯ್ಯ ಅಂತಿದೆ. ಸೊ ಫೇಸ್ಬುಕ್ಕಲ್ಲೂ ಇದ್ದೀರಿ? ಫೇಸ್ಬುಕ್ಕಲ್ಲಿದ್ದೀನಿ, ಫಾಲೋ ಮಾಡಿ. ಮೋರ್ ಅಪ್ಡೇಟ್ಸ್ ಸಿಗುತ್ತಾ ನಿಮಗೆ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಳ್ಳೆ ಅವಕಾಶ ಬರಲಿ. ವೀಕ್ಷಕರೇ, ಪೃಥ್ವಿ ಸುಬ್ಬಯ್ಯ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿರ್ತೀರಿ. ಇವತ್ತು ಅವರ ಒಳಗಿನ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ, ಅವ್ರು ಹೇಳ್ದಂಗೆ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲೂ ಕೂಡ ನಾವಿದ್ದೀವಿ, ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬನ್ನು ಈ ಎಪಿಸೋಡನ್ನು ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಾವು ನಿಮ್ಮ ಹತ್ರ ಬೇರೆ ಏನು ಕೇಳೋದಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಒಂದಷ್ಟು ಪ್ರೋತ್ಸಾಹ ಕೊಟ್ಟರೆ ಅದೇ ದೊಡ್ಡ ಸ್ಫೂರ್ತಿ ಕೊಟ್ಟ ರೀತಿ ಆಗುತ್ತೆ. ಮತ್ತು ಒಂದಷ್ಟು ಬೇರೆ ಬೇರೆ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಪರಿಚಯ ಮಾಡೋದಕ್ಕೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿಮ್ಮ ಜೊತೆಗೆ ತರೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಸಹಕಾರ ಕೊಡ್ತಾ ಇದ್ದೀರಿ, ಮುಂದೆ ಕೂಡ ಕೊಡ್ತೀರಿ ಅಂತ ನಿರೀಕ್ಷೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಸುತ್ತಮುತ್ತ ಯಾರಾದರೂ ವಿಶೇಷ ಪ್ರತಿಭೆಗಳಿದ್ದರೆ ಅಥವಾ ಸ್ಪೆಷಲಿ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಗಳಿದ್ದರೆ ಅವ್ರನ್ನ ನಮಗೆ ತಿಳಿಸಿ. ಅವ್ರನ್ನ ನಾವು ಸಾಧ್ಯವಾದಷ್ಟು ನಾವು ಕರೆಸಿ ಮಾತಾಡುವಂಥ ಅಥವಾ ಅವರಿರೋಲ್ಲಿಗೆ ಹೋಗಿ ಮಾತಾಡಿಸುವಂಥ ಪ್ರಯತ್ನ, ಅವರ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಕಾರ್ಯಕ್ರಮ ನೋಡಿ ಪೃಥ್ವಿ ಅವರ ಮಾತು ಹೇಗನ್ನಿಸ್ತು ಅದನ್ನು ನಮಗೂ ತಿಳಿಸಿ. ಹಾಗೆ ಅವರು ಹೇಳಿದ್ರು ಅವರ ಅಕೌಂಟ್ನಲ್ಲಿ ಅವ್ರಿಗೂ DM ಮಾಡಿ ತಿಳಿಸ್ಬೋದು. ನಮ್ಮ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಓಪನ್ ಇದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಥ್ಯಾಂಕ್ ಯು, ಧನ್ಯವಾದಗಳು.